the series. And today being Yugadi, 2026 Yugadi, and I wanted to wish all you guys happy Yugadi anta heli, and may all you be successful in all your future endeavors, right? So ಈ ಹೊಸ ವರ್ಷ ನಿಮಗೆ ಹೊಸತನ ತಗೊಂಡ್ಬರಲಿ. ಸೊ ಆ ಕಾರಣಕ್ಕೋಸ್ಕರ ವಿಶ್ ಯು ಹ್ಯಾಪಿ ಯುಗಾದಿ. ವಿತ್ ದ್ಯಾಟ್, ವಿತ್ ಅ ಫ್ರೆಶ್ ನೋಟ್, ಲೆಟ್ಸ್ ಸ್ಟಾರ್ಟ್ ವಿತ್ 7:43 ನೆಟ್ವರ್ಕ್ ಡಿಲೇ ಟೈಮ್. ವೆಲ್, ಯುಗಾದಿ ಅಂತ ಹೇಳಿ ಇದೇನೋ ಪ್ರಾಬ್ಲಮ್ ಏನು ನಮ್ಮ ಮೇಲೆ ಈಸಿಯಾಗಿ ಹೋಗೋದಿಲ್ಲ. ಇಟ್ ವಿಲ್ ಗೋ ಆನ್ ಅ ಮೀಡಿಯಮ್ ಲೆವೆಲ್. ಸೊ ಲೆಟ್ಸ್ ಗೆಟ್ ಟು ದಿ ಪ್ರಾಬ್ಲಮ್ ಸ್ಟೇಟ್ಮೆಂಟ್, ರೈಟ್? ಸೊ ದ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಸೇಸ್ ದ್ಯಾಟ್ ದೆರ್ ಆರ್ n nodes ಸ್ಟಾರ್ಟಿಂಗ್ ಫ್ರಮ್ 1 to n ಅಂತ ಹೇಳಿ, ಆ್ಯಂಡ್ ಯು ಆರ್ ಆಲ್ಸೋ ಗಿವನ್ ಟೈಮ್ಸ್ ಅನ್ನೋದು ಒಂದು ಅರೆ. ಸೊ ಆ ಟೈಮ್ಸಿನ ಅರೇನ ಹೇಗೆ ಮಾಡಿದ್ರೆ UI, VI ಆ್ಯಂಡ್ WI ಅಂತ ಹೇಳಿ, ವೇರ್ UI ಕರೆಸ್ಪಾಂಡ್ಸ್ ಟು ದ ಸೋರ್ಸ್ ನೋಡ್ ಆ್ಯಂಡ್ VI ಬೀಯಿಂಗ್ ದಿ ಟಾರ್ಗೆಟ್ ಅಥವಾ ಡೆಸ್ಟಿನೇಷನ್ ನೋಡ್, ಆ್ಯಂಡ್ ಆ ಎರಡರ ಮಧ್ಯೆ ಟ್ರಾವೆಲ್ ಮಾಡಲಿಕ್ಕೆ ವೇಟ್ ಇದೆ WI. ಅದು ಏನಕ್ಕೆ ವೇಟು? ಇಟ್ಸ್ ದ ಟೈಮ್ ಟೇಕನ್ ಬೇಸಿಕ್ಲಿ ಫಾರ್ ದ ಸಿಗ್ನಲ್ ಟು ಟ್ರಾವೆಲ್ ಬಿಟ್ವೀನ್ U of I ಟು V of I, ಅಂದರೆ ಸೋರ್ಸಿಂದ ಟಾರ್ಗೆಟ್. ಫಾರ್ ಎಕ್ಸಾಂಪಲ್, ಲೆಟ್ಸ್ ನಾಟ್ ಕಾಂಪ್ಲಿಕೇಟ್ ಸ್ಟಫ್ಸ್. ಸೊ ಫಸ್ಟ್ ನಾನು ನೋಡೋದಾಯಿತು ಅಂದರೆ 2 ಇಂದ ನನಗೊಂದು ಸಿಗ್ನಲ್ ಹೊರಡ್ತು ಅಂತ ಹೇಳಂದರೆ ಇಟ್ ವಿಲ್ ಗೋ ಹೆಡ್ ಆ್ಯಂಡ್ ದೆನ್ ರೀಚ್ 1 ಅಟ್ ಅ ಸ್ಪೀಡ್ ಆಫ್ 1 ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋದು. ಡಿಲೇ ಟು ಟ್ರಾವೆಲ್ ಬಿಟ್ವೀನ್ 2 and 1 is 1, ರೈಟ್? 2 and 3ಗೆ ಮತ್ತೆ ಅದನ್ನೇ ಕೊಟ್ಟಿದ್ದಾರೆ. 2 and 3ಗೆ ಹೋಗಲಿಕ್ಕೆ 1 ಅಂತ ಹೇಳಿ, 3 and 4ಗೆ ಹೋಗ್ಲಿಕ್ಕೆ ಬೇಕಾಗಿರೋದು ಟೈಮ್ ಬಂದ್ಬಿಟ್ಟು 1. ಎಷ್ಟು ನೋಟ್ಸ್ ಇದ್ದಾವೆ? 4 ನೋಟ್ಸ್ ಇದ್ದಾವೆ. 4 ನೋಟ್ಸಲ್ಲಿ ನಮಗೆ ಕೊಟ್ಟಿರೋದು ಎಲ್ಲ 4 ನೋಟ್ಸು ಕೊಟ್ಟಿದ್ದಾರೆ. ಅದೇ ಥರ 5 ನೋಡ್ ಇರ್ಬೋದು. 5 ನೋಡ್ ಕೊಟ್ಟಿಲ್ಲ ಅಂದರೆ ಅದರ ಅರ್ಥ ಅದಕ್ಕೆ ಯಾವುದು ನೈಬರ್ಸ್ ಇಲ್ಲ, ಸಿಂಗಲ್ ಸ್ಟ್ಯಾಂಡರ್ಡ್ ನೋಡು ಹೊರಗಡೆ ಇದೆ, ಈ ನೆಟ್ವರ್ಕಿನ ಬಿಟ್ಟು ಹೊರಗಡೆ ಇದೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ನೋಡುವ ಅದು ಏನಾಗುತ್ತೆ ಅಂತ ಹೇಳಿ. ಇಫ್ ಇಟ್ ಈಸ್ ಇಂಪಾಸಿಬಲ್ ಫಾರ್ ಆಲ್ ದ n ನೋಡ್ಸ್ ಟು ರಿಸೀವ್ ದ ಸಿಗ್ನಲ್, -1 ಅಂತ ಹೇಳಂತಿದ್ದಾರೆ. ಫಸ್ಟ್ ನಾವು ಏನು ಕಂಡುಹಿಡಬೇಕು ಅದನ್ನು ನೋಡೋಣ. ವಿ ವಿಲ್ ಸೆಂಡ್ ಅ ಸಿಗ್ನಲ್ ಫ್ರಮ್ ದ ಗಿವನ್ ನೋಡ್ ಕೆ ಅಂತ ಹೇಳಿ ಇನ್ನೊಂದು ಕೊಟ್ಟಿದ್ದಾರೆ, ಲೈಕ್ ಎಕ್ಸಾಂಪಲ್ 2 ಅಂತ ಹೇಳಿ. ರಿಟರ್ನ್ ದ ಮಿನಿಮಮ್ ಟೈಮ್ ಟೇಕನ್ ಫಾರ್ ಆಲ್ ದ ನೋಡ್ಸ್ ಟು ರಿಸೀವ್ ದ ಸಿಗ್ನಲ್, ರೈಟ್? ದಟ್ ಈಸ್ ವಾಟ್ ದೇ ಆರ್ ಆಸ್ಕಿಂಗ್. ಸೊ ಮಿನಿಮಮ್ ಟೈಮ್ ಎಷ್ಟು ಈ ಎಲ್ಲ ನೋಟ್ಸಿಗೂ ಸೋರ್ಸಿಂದ, ಅಂದರೆ ಎಕ್ಸಾಂಪಲ್ ಈ ಕೇಸಲ್ಲಿ 2ಇಂದ ನಾನು ಏನಾದರೂ ಸಿಗ್ನಲ್ ಹೊರಡಿಸಿದ್ರಲ್ಲಿ ಅದು ಬಂದ್ಬಿಟ್ಟು ಎಲ್ಲ ನೋಟ್ಸಿಗೂ ಯಾವಾಗ ಹೋಗಿ ತಲುಪುತ್ತೆ, ಮಿನಿಮಮ್ ಟೈಮ್ ಟೇಕನ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಮಲ್ಟಿಪಲ್ ಸ್ಟಫ್ಸ್ ದಟ್ ವಿ ನೀಡ್ ಟು ಡೈಜೆಸ್ಟ್. ಫಸ್ಟ್ ಗ್ರಾಫ್ ನೋಡಿದ ತಕ್ಷಣ ಅರ್ಥ ಆಗಬೇಕಾಗಿರೋದು ಇಟ್ ಈಸ್ ಅ ಗ್ರಾಫ್ ಅಂತ ಹೇಳಿ, ಪಿಕ್ಚರ್ ನೋಡಿದ ತಕ್ಷಣ ಅರ್ಥ ಆಗಬೇಕಾಗಿರೋದು ಇದು ಗ್ರಾಫ್ ಅಂತ ಹೇಳಿ, ನಂಬರ್ 1. ಎರಡನೇದು ಬಂದ್ಬಿಟ್ಟು ಯು ಸಿ ದಟ್ ದೇರ್ ಇಸ್ ಅ ಡೈರೆಕ್ಷನ್. ಇಟ್ ಈಸ್ ನಾಟ್ ಲೈಕ್ ಪ್ರೀವಿಯಸ್ ನಾವೇನು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ, ಇಟ್ ವಾಸ್ ಡೈರೆಕ್ಷನ್ ಇರಲಿಲ್ಲ, ಅಂದರೆ ಅನ್ಡೈರೆಕ್ಟೆಡ್ ಗ್ರಾಫ್. ಅವಾಗ 1 to 2, 2 to 1 ಹೋಗ್ಬೋದಾಗಿತ್ತು. ಈ ಕೇಸಲ್ಲಿ ಆ ರೀತಿ ಅಲ್ಲ, ಇಟ್ಸ್ ಅ ಡೈರೆಕ್ಟೆಡ್ ಗ್ರಾಫ್, ರೈಟ್? ಅದು ಒಂದು ಕೇಸ್. ನೆಕ್ಸ್ಟ್, ವೆರಿ ಇಂಪಾರ್ಟೆಂಟ್, ದೇರ್ ವಾಸ್ 1 ಪೇರ್. ಸೊ ಆಲ್ ದೀಸ್ ಆರ್ ದೇರ್. K 100 ಒಳಗಡೆ ಇರುತ್ತೆ. ಟೈಮ್ಸ್ ಲೆಂತ್ ಬಂದುಬಿಟ್ಟು 6000 ಒಳಗಡೆ, ಅಂದರೆ ಭಾಳ ದೊಡ್ಡದೊಂದು ನೆಟ್ವರ್ಕ್ ಆಗಿರ್ಬೋದು, ರೈಟ್? ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ನೆಟ್ವರ್ಕ್ನ ಈ ರೀತಿಯಲ್ಲಿ ಇರ್ತಿರುವಾಗ ನಾವೇನು ಟ್ರಾವರ್ಸ್ ಮಾಡ್ಬೋದು, ವಿ ಕ್ಯಾನ್ ಡೂ ಅ ಕೈಂಡ್ ಆಫ್ ಡ್ರೈ ರನ್ ಅಂತ ಹೇಳ್ಬಿಟ್ಟು ನಾವು ಹೇಳಿ ಇದ್ರದ್ದು ಎಷ್ಟು ಟೈಮ್ ಎಷ್ಟಾಯಿತು ಅಂತ ಹೇಳ್ಬಿಟ್ಟು ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಬಟ್ ಇಮ್ಯಾಜಿನ್ ದೆರ್ ಇಸ್ ಅ ಟೈಮ್ಸ್ ಲೆಂತ್ 6000. ಸೊ ಇಟ್ಸ್ ಅ ವೆರಿ ಬಿಗ್ ನೆಟ್ವರ್ಕ್ ವಿಚ್ ಇಸ್ ಇನ್ ರಿಯಾಲಿಟಿ ಈ ಥರನೇ ನೆಟ್ವರ್ಕ್ಸ್ ಇರ್ತವೆ. ಬಿ ವಾಟ್ ಎವರ್ ನೆಟ್ವರ್ಕ್, ಎಲೆಕ್ಟ್ರಾನಿಕ್ಸ್ ನೆಟ್ವರ್ಕ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಅಥವಾ ಮೆಟ್ರೋ ಕನೆಕ್ಷನ್ ಇದಾಗಿರ್ಬೋದು. There are several ways a network. There is a separate theory called as network theory, right? So not only in terms of electrical, electronics and computer signals, there are n number of network that goes into playing with edges and the nodes, right? So it can be anything. One among them, they are trying to say U and VI are unique. There are no multiple edges. So ಅದರ ಅರ್ಥ ಏನು? 2 ಇಂದ 3ಗೆ ಬರೀ ಒಂದೇ ಲೈನ್ ಹೊರಡೋದು. 2 ಮತ್ತು 3ಗೆ 1 ಇದೆ, ಅಂದರೆ 2 ಇಂದ 3ಗೆ ಲೈನ್ ಹೋಯಿತು ಅಂತ ಹೇಳಂದರೆ, ಸಿಗ್ನಲ್ ಹೋಯಿತು ಅಂತ ಹೇಳಂದರೆ ಇಟ್ ವಿಲ್ ಜಸ್ಟ್ ಟೇಕ್ 1 second ಅಥವಾ 1 unit ಆಫ್ ಟೈಮ್ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ದೆರ್ ಇಸ್ ನೋ ಒನ್ ಮೋರ್ ನೋಡ್ ದಟ್ ಗೋಸ್, ದೆರ್ ಇಸ್ ನೋ ಒನ್ ಮೋರ್ ಎಡ್ಜ್ ದಟ್ ಗೋಸ್ ಫ್ರಮ್ 2 to 3 ವಿಚ್ ಹ್ಯಾಸ್ ಅ ಡಿಫ್ರೆಂಟ್ ಲೈನ್. ಸೊ ಯಾವ್ದು ಇಲ್ಲ ಅಂತ ಹೇಳಂತಿದ್ದಾರೆ ಅದನ್ನು ಬರೆಯೋಣ ಕ್ವಿಕ್ಲಿ. ಸೊ ಇಲ್ಲಿ ಇದು ತೊಗೊಳ್ಳೋಣ, ಇಲ್ಲೊಂದಿದೆ, ಇದನ್ನೇ ಕಾಪಿ ಮಾಡಿ ಇನ್ನೊಂದು ನೋಡು ಬರೆಯೋಣ. ಇದು ಡೈರೆಕ್ಟೆಡ್ ಆಗಿರೋದ್ರಿಂದಾಗಿ ಸೊ ಇಲ್ಲೇನಾಗ್ತಿದೆ, ಈ ಲೈನಿಗೆ ಹೋಗಿ ತಲುಪ್ತಿದೆ, ರೈಟ್? ಇವಾಗ ನಮ್ಮಲ್ಲಿ ಇನ್ನೊಂದು ಏನಿಲ್ಲ ಅಂತ ಹೇಳಂದರೆ, ಇಲ್ಲಿಂದ ಇನ್ನೊಂದು ಲೈನ್ ಈ ರೀತಿಯಲ್ಲಿ ಹೋಗೋದು, ಇದು ಇಲ್ಲ. ದಟ್ಸ್ ವಾಟ್ ದೇ ಆರ್ ಟ್ರೈಂಗ್ ಟು ಸೇ, ರೈಟ್? ಕ್ರಾಸ್ ಅಥವಾ ರಾಂಗ್ ಅನ್ನೋದಿಲ್ಲ. ಸೊ ಬೇಸಿಕ್ಲಿ ದಿಸ್ ಲೈನ್ ಇಸ್ ನಾಟ್ ದೇರ್. ಸೊ ಐ ವಿಲ್ ಜಸ್ಟ್ ಟ್ರೈ ಟು ಕ್ವಿಕ್ಲಿ ಹೈಲೈಟ್ ದಿಸ್. ಸೊ ಈ ರೀತಿಯಲ್ಲಿ ಹೈಲೈಟ್ ಮಾಡೋಣ.
ಎಲ್ಬೋ ಸ್ಟ್ರೇಟ್ ಅಥವಾ ಈ ರೀತಿಯಲ್ಲಿ. ಓಕೆ, ಸೊ ಲೆಟ್ಸ್ ಗಿವ್ ಇಟ್ ಅ different dashed line. Yeah, right, this works. So this line doesn't exist. So u and ui and vi being unique means that illinda illige hoglike to source in the destination hoglike there is only one said path with a given weight. That's all. There are no multiple paths, right? There can be a path, but ಏನು ಇರ್ಬೋದು ಅನ್ನೋದನ್ನು ಹೇಳ್ತೀನಿ ನೋಡಿ. ಎಕ್ಸಾಂಪಲ್, ಇಲ್ಲಿ ಇನ್ನೊಂದು ನೋಡ್ ನನಗಿರ್ಬೋದು. ಈ ಇನ್ನೊಂದು ನೋಡಲ್ಲಿ let's take not the dotted lines, right? Yeah, okay, let's quickly take that. ಇದನ್ನೇ ಇನ್ನೊಂದು ಕಾಪಿ ಮಾಡಿಕೊಂಡು ಇಲ್ಲಿ ಬರ್ಕೊಳ್ಳೋಣ. ಸೊ ಇನ್ನೊಂದು ಲೈನ್ ಏನಿರ್ಬೋದು ನಮ್ಮ ಬಳಿ, ಇಲ್ಲಿಂದ ಇಲ್ಲಿಗೆ ಹೋಗಿ ಮತ್ತೆ ಅದೇ ಲೈನೇ ನಮಗೇನಾಗ್ಬೋದು, ಇಲ್ಲಿಂದ ಇಲ್ಲಿಗೆ ಹೋಗಿ ಇಲ್ಲಿ ತಲುಪಬಹುದು. ರೈಟ್, ಇದನ್ನು ಎಲ್ಬೋ ಮಾಡುವ. ರೈಟ್, ಈ ಥರನೂ ಹೋಗ್ಬೋದು. ಕ್ವಿಕ್ಲಿ ವಿ ವಿಲ್ ರೈಟ್ ಇಟ್ ಇನ್ ದಿಸ್ ವೇ ಆ್ಯಂಡ್ ದಿಸ್ ಇಸ್ ಟು ನಾಟ್ ದೇರ್, ಸೊ ವಿ ವಿಲ್ ಜಸ್ಟ್ ಡಿಲೀಟ್ ಇಟ್ ಆಫ್. ರೈಟ್, ಆ್ಯಂಡ್ ಇದನ್ನು ಕ್ವಿಕ್ಕಾಗಿ ಈ ರೀತಿಯಲ್ಲಿ ಅರೇಂಜ್ ಮಾಡ್ಕೊಳ್ಳೋಣ. ರೈಟ್, ಈ ರೀತಿಯಲ್ಲಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ರೈಟ್, ದಿಸ್ ಮೇ ನಾಟ್ ಸೀಮ್ ವೆರಿ ವೆಲ್, ಬಟ್ there are no other ಇದ್ರದ್ದು ಇನ್ನೊಂದು ವೇರಿಯಂಟ್ ಬರ್ತಿತ್ತು, ಬಟ್ ಆಸ್ ಆಫ್ ನೌ ಲೆಟ್ಸ್ ಕ್ವಿಕ್ಲಿ ಅಂಡರ್ಸ್ಟ್ಯಾಂಡ್. ಸೊ ಇಲ್ಲಿಂದ ಇಲ್ಲಿಗೆ ಹೋಗಲಿಕ್ಕೆ ಯೂನೀಕಾಗಿ ಒಂದೇ ವ್ಯಾಲ್ಯೂ ಇರೋದು, ಬಟ್ ಯೂನೀಕಾಗಿ ಹೇಗಿಲ್ಲ ಅಂತ ಹೇಳಂದರೆ ಡೈರೆಕ್ಟಾಗಿ ಇನ್ನೊಂದು ಲೈನ್ ಕನೆಕ್ಷನ್ಸ್ ಇಲ್ಲ, ಬಟ್ ಬೇರೆ ಪಾತ್ ಇಂದ ನಾನು ಏನು ತಲುಪ್ಬೋದು, ಇದೇ ಲೈನ್ನ ನಾನು ಇನ್ನೊಮ್ಮೆನೂ ತಲುಪ್ಬೋದು. ರೈಟ್, ದಟ್ ಈಸ್ ಆಲ್ಸೋ ದೇರ್. ರೈಟ್, ಓಕೆ, ಸೊ ವಿ ಅಂಡರ್ಸ್ಟುಡ್ ದಿಸ್. ನಾವು ಅವ್ರು ಏನು ಕೇಳ್ತಾ ಇರೋದೇನು, ದ ಮಿನಿಮಮ್ ಟೈಮ್ ಟೇಕನ್ ಫಾರ್ ಆಲ್ ದ ಎನ್ ನೋಡ್ಸ್ ಟು ರೀಚ್. ಸೊ ಆ ರೀತಿ ಅಂದರೆ ಅರ್ಥ ಏನು, ಇವಾಗ ಇನ್ನೊಂದು ನೋಡಿತ್ತು, ಇಲ್ಲಿತ್ತು, ಇಲ್ಲಿದೆ, ಯಾವುದಕ್ಕೂ ಕನೆಕ್ಟೆಡ್ ಇಲ್ಲ. ಸೊ ಅವಾಗ ಏನಾಗುತ್ತೆ, ದ ಮಿನಿಮಮ್ ಟೈಮ್ ಟೇಕನ್ ಏನು, ದಟ್ ಈಸ್ ವಾಟ್ ದೇ ಹ್ಯಾವ್ ಗಿವನ್. ಇಫ್ ಇಟ್ ಈಸ್ ಇಂಪಾಸಿಬಲ್ ಫಾರ್ ಆಲ್ ದ ಎನ್ ನೋಟ್ಸ್, ಸೊ ಇವಾಗ ಎಕ್ಸಾಂಪಲ್ ಇದು ಸೋರ್ಸ್ ಅಂತ ಹೇಳಿ ತಿಳ್ಕೊಳ್ಳೋಣ. ಇಲ್ಲಿಂದ ಲೈಟ್ ಸೋರ್ಸ್ ಆಗಿದೆ, ಅಂದರೆ ಇಲ್ಲಿಂದ ಬರ್ತಿದೆ ಲೈಟು, ಸಿಗ್ನಲ್ ಇಲ್ಲಿಂದ ಬರ್ತಾ ಇದೆ. ಸೊ ಎಲ್ಲ ನೋಟ್ಸ್ಗೂ ರೀಚ್ ಆಗುತ್ತೆ ಇವೆಂಚುಲಿ, ಅದನ್ನು ನಾವು ಕಂಡುಹಿಡಿಬೇಕಾಗಿದೆ. ಬಟ್ ಇದಕ್ಕೆ ಯಾವತ್ತಾದರೂ ರೀಚ್ ಆಗ್ಲಿಕ್ಕೆ ಸಾಧ್ಯನಾ? ನೋ. ಸೊ ಆ ಕೇಸಲ್ಲಿ ಏನು ರಿಟರ್ನ್ ಮಾಡಬೇಕು, -1 ರಿಟರ್ನ್ ಮಾಡಬೇಕು. ರೈಟ್, ಎರಡು ಎಡ್ಜ್ ಕೇಸಸ್ನ, ಒಂದು ಯು ಬೀಯಿಂಗ್ ಯು ಆ್ಯಂಡ್ ವಿ ಬೀಯಿಂಗ್ ಯೂನಿಕ್ ಆ್ಯಂಡ್ -1 ಯಾವಾಗ ರಿಟರ್ನ್ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡ್ವಿ. ನಾವು ಲೆಟ್ಸ್ ಗೋ ಟು ದ ಮೇನ್ ಕ್ರಕ್ಸ್ ಆಫ್ ದ ಪ್ರಾಬ್ಲಮ್, ಮಿನಿಮಮ್ ನೋಡ್. ಸೊ ಎಕ್ಸಾಂಪಲ್ ಇದೇ ಕೇಸಲ್ಲಿ ತೊಗೊಳ್ಳೋಣ. ಈ ಕೇಸಲ್ಲಿ ಎಲ್ಲ ನೋಡ್ಸಿಗೂ ಹೋಗಿ ಲೈಟ್ ತಲುಪಬೇಕು ಅಂತ ಹೇಳಂದರೆ ವಾಟ್ ವಿಲ್ ಬಿ ದ ಟೈಮ್ ಟೇಕನ್ ಫಾರ್ ದಿಸ್ ಅನ್ನೋದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಸ್ವಲ್ಪ ಇಂಟ್ಯೂಷನ್ ನೋಡಿ. ಇಲ್ಲಿಂದ ಇಲ್ಲಿಗೆ ಹೋಗಲಿಕ್ಕೆ 1 ಸೆಕೆಂಡ್ ಆಯಿತು ಅಂತ ಹೇಳಂದರೆ, ಫೈನಲಿ ಯಾವ್ದು ನೋಡು ಫರ್ದರೆಸ್ಟ್ ಇದನೋ, ಅಂದರೆ ಭಾಳ ದೂರದಲ್ಲಿದನೋ, ರೈಟ್, ದೂರ ಅನ್ನೋದಕ್ಕಿಂತನೂ ಯಾವುದು ಎಲ್ಲ ನೋಡಲ್ಲೂ ಯಾವ್ದು ನೋಡಿಗೆ ಲೇಟಾಗಿ ಸಿಗ್ನಲ್ ತಲುಪಿದೆನೋ ಅದೇ ಮಿನಿಮಮ್ ಟೈಮ್. ರೈಟ್, ಎಕ್ಸಾಂಪಲ್ ಇದಕ್ಕೆ ನನಗೆ 1 ಸೆಕೆಂಡಲ್ಲಿ ರೀಚ್ ಆಯಿತು ಅಂತ ಹೇಳಂದರೆ, ಇಲ್ಲಿಂದ ಬರುವಾಗ, ಎಕ್ಸಾಂಪಲ್ ಇಲ್ಲಿಂದ ಬರುವಾಗ ಲೆಟ್ಸ್ ಟೇಕ್ ಎ ಟೆಕ್ಸ್ಟ್ ಆ್ಯಂಡ್ ರೈಟ್, ಇಲ್ಲೇನೋ ಇಲ್ಲಿಂದ ಬರ್ತಾ ಇರುವಾಗ 1 ಸೆಕೆಂಡ್ ಅಂತ ಹೇಳಿ ಬರೆಯೋಣ. ರೈಟ್, ಇಲ್ಲಿಂದ ಬರ್ತಾ ಇರುವಾಗ 1 ಸೆಕೆಂಡ್ ಅಂತ ಹೇಳಿ 1 ಯೂನಿಟ್ ಆಫ್ ಟೈಮ್ ಅಂತ ಹೇಳಿ ತಗೊಳ್ಳೋಣ. ಇಲ್ಲಿಂದ ಬರ್ತಾ ಇರುವಾಗ ಅದೇ, ಇವಾಗ ಇಲ್ಲಿಂದ ಬರ್ತಾ ಇರುವಾಗ 4 ಅಂತ ಹೇಳಿ 4 ಯೂನಿಟ್ಸ್ ಅಂತ ಹೇಳಿ ತಗೊಳ್ಳೋಣ. ಇಲ್ಲಿಂದ ಮತ್ತೆ ಅಗೇನ್ ಮತ್ತೆ ಬರ್ತಾ ಇರುವಾಗ 1 ಸೆಕೆಂಡ್ ಅಂತ ಹೇಳಿಬಿಟ್ಟು ತಗೊಳ್ಳೋಣ. ಸೊ ಇದು ಸೋರ್ಸ್ ಆಗಿರೋದು. ಇಲ್ಲಿ ಬರೆಯೋಣ ಬೇಕಿದ್ರೆ ಸೋರ್ಸ್ ಅಂತ ಹೇಳಿ SRC ಅಂತ ಹೇಳಿ ಬರೆಯೋಣ. ರೈಟ್, ದೆರ್ ಇಸ್ ನೋ ಪರ್ಟಿಕ್ಯುಲರ್ ಡೆಸ್ಟಿನೇಷನ್. ಇಲ್ಲಿಂದ ಸೋರ್ಸ್ ಉತ್ಪಾದನೆ ಆಗಿದೆ, ಅಂದರೆ ಇಲ್ಲಿಂದ ಸಿಗ್ನಲ್ ಬರ್ತಾ ಇದೆ. ನೆಟ್ವರ್ಕಲ್ಲಿ ಯಾವುದಾದ್ರೂ ನೋಡಿರ್ಬೋದು, ಇನ್ನೊಂದು ನೋಡ್ ಹಾಕ್ತೀನಿ, ಬೇಕಿದ್ರೆ ಇದನ್ನು ಕನೆಕ್ಟ್ ಮಾಡ್ಬೋದು. ಸೊ ಕನೆಕ್ಟ್ ಮಾಡೋದಲ್ಲಿ ಇಲ್ಲಿ ಕನೆಕ್ಟ್ ಮಾಡೋಣ. ರೈಟ್, ಇದನ್ನು ಕನೆಕ್ಟ್ ಮಾಡುವಾಗ ಇದಕ್ಕೆ ನಮಗೆ ಲೆಟ್ಸ್ ಇದನ್ನು ಬೇಕಿದ್ರೆ ಫಾರ್ ಇಂಟ್ಯೂಷನ್ಗೆ ನಾವು ಇದನ್ನು ಬರ್ಕೊಳ್ಳೋಣ, ಎಷ್ಟು 5 ಅಂತ ಹೇಳಿ ಅಂದ್ಬಿಟ್ಟು. ರೈಟ್, ಇಲ್ಲಿಗೆ ಬರ್ಕೊಳ್ಳೋಣ, 1 ಸೆಕೆಂಡಲ್ಲಿ ಬರುತ್ತೆ ಅಂತ ಹೇಳಿ. ರೈಟ್, 1 ಸೆಕೆಂಡ್. ಇವಾಗ ಹೇಳಿ, ಈ ನೋಡ್ಗೆ ಎಷ್ಟೊತ್ತು ಟೈಮ್ ಬೇಕಾ, ಈ ನೆಟ್ವರ್ಕಿಗೆ ಎಷ್ಟೊತ್ತು ಟೈಮ್ ಬೇಕಾಗುತ್ತೆ ಎಲ್ಲ ಕಡೆಗೂ ಸಿಗ್ನಲ್ ಹೋಗಿ ತಲುಪಬೇಕು ಅಂತ ಹೇಳಿದ್ರೆ, ಯಾವುದು ನೋಡಿಗೆ ನಮಗೆ ಲೇಟಾಗಿ ತಲುಪುತ್ತೋ ಅದೇ ನಮಗೆ ಏನು ನೆಟ್ವರ್ಕ್ ಡಿಲೇ ಟೈಮ್ ಇದ್ದ ಹಾಗೆ. ಈ ಕೇಸಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿಂದ ಇಲ್ಲಿಗೆ ಹೋಗಲಿಕ್ಕೆ 1 ಬಂದಾಯಿತು, ಇಲ್ಲಿಂದ ಇಲ್ಲಿಗೆ ಹೋಗ್ಲಿಕ್ಕೆ 1 ಬಂದಾಯಿತು, ಇಲ್ಲಿಂದ ಇಲ್ಲಿಗೆ ಹೋಗ್ಲಿಕ್ಕೆ ಎಷ್ಟಾಗುತ್ತೆ, 4 ಆಗುತ್ತೆ. ಬಟ್ ಅದಾದಮೇಲೂ 4 ಆದಮೇಲೂ ಸಹಿತನೂ ಇಲ್ಲಿಗೆ ಬಂದು ತಲುಪುತ್ತೆ. ಬಟ್ ಇದೆಷ್ಟಾಗಿರುತ್ತೆ ಅವಾಗ ಕೇಸಲ್ಲಿ 4 + 5 9 ಆಗುತ್ತೆ, 9 ಆಗುತ್ತೆ. ಸೊ ಇಲ್ಲಿ ಇಲ್ಲಿ ಬರ್ತಾ ಇರುವಾಗ ಇಲ್ಲಿ 2 ವ್ಯಾಲ್ಯೂ ಬರುತ್ತೆ, ಈ ನೋಡಲ್ಲಿ 2 ವ್ಯಾಲ್ಯೂ ಬರುತ್ತೆ. ದಟ್ ಈಸ್ ವಾಟ್ ಇಂಪಾರ್ಟೆಂಟ್ ಹಿಯರ್ ಸ್ಟಫ್ ಇಸ್. ಸೊ ಇಲ್ಲಿ 2 ವ್ಯಾಲ್ಯೂ ಬರುತ್ತೆ, ಒಂದು 1ರಲ್ಲಿ ಬರುತ್ತೆ, ಇನ್ನೊಂದು ಬಂದುಬಿಟ್ಟು ಏನರಲ್ಲಿ ಬರುತ್ತೆ, 9th ಬರುತ್ತೆ. ಯಾವ್ದು ತೊಗೊಳ್ತೀರಾ?
ಇದರಲ್ಲಿ. ಸೊ ಮಿನಿಮಮ್ ಬೇಗ ಬಂದು ಯಾವುದು ತಲುಪುತ್ತೋ ಆ ಕಾರಣಕ್ಕೋಸ್ಕರನೇ ಅವ್ರು ಏನಂತ ಕೊಟ್ಟಿದ್ದಾರೆ, ಮಿನಿಮಮ್ ಟೈಮ್ ಟೇಕನ್. ಇವೆರಡರಲ್ಲಿ ಮಿನಿಮಮ್ ಯಾವುದು 1. ಸೊ ಈ ಕೇಸಲ್ಲಿ 1 ನಾನು ತೊಗೊಳ್ತೀನಿ. ಸೊ ಇಲ್ಲಿಗೆ 1 ಆಯಿತು ಫೈನಲ್ ಆಗಿ, ಇಲ್ಲಿಗೂ 1 ಆಯಿತು, ಇಲ್ಲಿಗೆ ಬಂದುಬಿಟ್ಟು ಎಷ್ಟಾಗುತ್ತೆ 4 ಆಗುತ್ತೆ. ಓವರ್ ಆಲ್ ನೆಟ್ವರ್ಕಿನ ಟೈಮ್ ಡಿಲೇ ಎಲ್ಲದಕ್ಕೂ ತಲುಪಲಿಕ್ಕೆ ಬೇಕಾಗಿರ್ತಕ್ಕಂಥ ಓವರ್ ಆಲ್ ಟೈಮ್ ಡಿಲೇ ಎಷ್ಟು 4, ರೈಟ್. ಸೊ ದ ಆನ್ಸರ್ ಫಾರ್ ದಿಸ್ ಔಟ್ಪುಟ್ ಶುಡ್ ಬಿ 4. And if it is certain nodes are unreachable, then it is -1. This is clearly the problem definition, yes, right. We have understood the problem definition. Now let's get to the solution part of it, right. ಇವಾಗ ಮೇಲಿನ ಮೇಲೆ ಏನು ಕಾಣ್ತಿದೆ ನಮಗೆ, ಫಸ್ಟ್ ಲೆಟ್ಸ್ ಕಮ್ ಅಪ್ ವಿತ್ ಅನ್ ಆಲ್ಗೋ. ಏನು ಅರ್ಥ ಆಗ್ತಿದೆ, ದಟ್ ಇಟ್ ಇಸ್ ಅ ಗ್ರಾಫ್ ಆ್ಯಂಡ್ ಇಟ್ ಇಸ್ ಡೈರೆಕ್ಟೆಡ್, ರೈಟ್. ಇವಾಗ ನಾವು ಏನು ಮಾಡಬೇಕು, ಎಲ್ಲ ನೋಡಿಗೂ ಅಂತೂ ನಾವು ತಲುಪಲೇಬೇಕು. ಇಲ್ಲಿಂದ ಅವ್ರು ಕೆ ಏನು ಕೊಟ್ಟಿರ್ತಾರೋ ಆ ಕೆಯಿಂದ ನಾವು ಶುರು ಮಾಡ್ಕೊಂಡಲ್ಲಿ ಕೆ ಅಂತ ಹೇಳಿ ಕರೆಯೋಣ. ಸೊ ಇಟ್ ಇಸ್ ಕರೆಕ್ಟ್ಲಿ ಗಿವನ್, ಇಟ್ ಸೋರ್ಸ್ ಅನ್ನೋದಕ್ಕಿಂತನೂ ಕೆ ಕೊಟ್ಟಿದ್ದಾರೆ. ಸೊ ಈ ಕೆ ನನಗೆ ಕೊಟ್ಟಿರುವಾಗ ನಾನು ಏನು ಮಾಡಬೇಕು, ಕೆಯಿಂದ ಅಂತೂ ಶುರು ಮಾಡಲೇಬೇಕು, ಎಲ್ಲ ನೋಡಿಗೂ ಹೋಗಿ ನಾನು ತಲುಪಲೇಬೇಕು, ರೈಟ್. ತಲುಪ್ತಾ ಇರುವಾಗ ತಲುಪಲಿಕ್ಕೆ ಏನೇನು ಮಾರ್ಗಗಳಿದ್ದಾವೆ, ಫಸ್ಟ್ ಏನು ಬರ್ಕೊಳ್ಳೋಣ, ತಲುಪಬೇಕು. ಸೊ ವಿ ನೀಡ್ ಟು ಟ್ರಾವರ್ಸ್ ದ ಎಂಟೈರ್ ಗ್ರಾಫ್, ರೈಟ್. ಟ್ರಾವರ್ಸ್ ದಿ ಗ್ರಾಫ್, ರೈಟ್. ಟ್ರಾವರ್ಸ್ ಸ್ಪೆಲ್ಲಿಂಗ್ ರಾಂಗ್, ಯಾ ಪ್ಲೀಸ್. ಟ್ರಾವರ್ಸ್, ರೈಟ್. ಟ್ರಾವರ್ಸ್ ದಿ ಗ್ರಾಫ್, ರೈಟ್. ಟ್ರಾವರ್ಸ್ ಮಾಡಬೇಕು. ನೆಕ್ಸ್ಟ್ ಏನು ಮಾಡಬೇಕು, ಫಸ್ಟ್ ಭಾಳ ಅಟ್ 100 feet ಅಬೋವ್, ಲೆಟ್ಸ್ without getting into the nuances right away. So what we will do is, ಇವಾಗ ನಾವೇನು ತಿಳ್ಕೊಳ್ಳೋಣ, 100 feet ಅಪ್ ಬರ್ಡ್ ವ್ಯೂ ಅಲ್ಲಿ ನಮಗೆ ಏನು ಮಾಡಬೇಕು, ಸೊ ದಟ್ ವಿ ಬ್ರೇಕ್ ಡೌನ್ ದ ಪ್ರಾಬ್ಲಮ್ sub problem wise, as in traverse ಮಾಡುವಾಗ then we will get to the sub. But as of now, what is high level that we understand that we need to traverse the graph, number 1. Second ಏನು, ಎರಡನೇ ಭಾಗ ಏನು, that each of the node we need to track. 2-3 ಹಾದಿ ಇರೋದ್ರಿಂದ ಇಲ್ಲಿ ನೋಡಿ, ಇದಕ್ಕೆ ಬರಲಿಕ್ಕೆ ನನಗೆ ಏನು ಬೇಕು, ಇದು ಒಂದು ಹಾದಿ ಬೇಕು, ಇದು ಒಂದು ಪಾತ್ ಬೇಕು, ಇಲ್ಲಿಂದ ಇನ್ನೊಂದು ಪಾತ್ ಬೇಕು. ಸೊ ಎವ್ರಿ ಸಿಂಗಲ್ ನೋಡ್ ಹ್ಯಾಸ್ ಏನು ಮಲ್ಟಿಪಲ್ ವೇಸ್ ಟು ರೀಚ್ ಇಟ್, ಐದರ್ ಡೈರೆಕ್ಟ್ ವೇ, ಇಂಡೈರೆಕ್ಟ್ ವೇ. ನಮಗೇನು ಬೇಕು, ವಿ ನೀಡ್ ಟು ಕ್ಯಾಲ್ಕುಲೇಟ್ ದ ಟೈಮ್ ಡಿಲೇ, ಅಂದರೆ ಒಂದು ನೋಡಿಗೆ ರೀಚ್ ಆಗಲಿಕ್ಕೆ ಟೈಮ್ ಡಿಲೇ ಎಷ್ಟು ಆಗ್ತಿದೆ ಅನ್ನೋದನ್ನು ನಾವು ಬರೆದಿಡ್ಕೋಬೇಕಾಗತ್ತೆ, ರೈಟ್. ಸೊ ವಿ ನೀಡ್ ಟು ಟ್ರ್ಯಾಕ್ ದಿ ಡಿಲೇ, ರೈಟ್. ಇದಕ್ಕೆ ನಾವು ಏನು ಮಾಡೋಣ, ಏನೋ ಒಂದು ಡಾಟಾ ಸ್ಟ್ರಕ್ಚರ್ಸ್ ಯೂಸ್ ಮಾಡೋಣ. ಆ್ಯಸ್ ಆಫ್ ನೌ ವಿ ನೀಡ್ ಟು ಟ್ರ್ಯಾಕ್ ದ ಡಿಲೇ ಅನ್ನೋದು ನಮಗೆ ಗೊತ್ತಿದೆ, ರೈಟ್. ಇನ್ನು ಮೂರನೇದು, ಕೊನೆಗೆ ಏನು ಮಾಡ್ತೀವಿ, ಒಂದು ಸತಿ ಟ್ರಾವರ್ಸ್ ಮಾಡಿದಾದಮೇಲೆ ಎಲ್ಲದಕ್ಕೂ ಡಿಲೇ ಅಸೈನ್ ಮಾಡಿಬಿಟ್ಟಿದ್ದೀವಿ ಬೈ ನೌ, ರೈಟ್. ಟ್ರಾವರ್ಸ್ ಮಾಡಿದ್ದೀವಿ, ಎಲ್ಲದಕ್ಕೂ ಡಿಲೇ ಅಸೈನ್ ಮಾಡಿದ್ದೀವಿ, ರೈಟ್. ಡಿಲೇ ಅಸೈನ್ ಮಾಡಿದಾದಮೇಲೆ ಕೊನೆಗೆ ಏನಾಗುತ್ತೆ, ಕೊನೆಗೆ ಏನು ಮಾಡಬೇಕು, ಇಲ್ಲಿದ್ದು ಬಂದುಬಿಟ್ಟು 1 ಅಲ್ಲ, ಸೊ ಇದನ್ನು ತೆಗೆದುಬಿಡೋಣ, ಈ ಕ್ಯಾಲ್ಕುಲೇಷನ್ನೇ ಸಂಬಂಧ ಇಲ್ಲ, ರೈಟ್. ಇದಿಷ್ಟು ಮಾಡಿದಾದಮೇಲೆ ಪ್ರತಿಯೊಂದು ನೋಡಿಂದು ಡಿಲೇ ಎಷ್ಟು, ರೈಟ್. ಇಲ್ಲಿಂದ ಇಲ್ಲಿಗೆ ಹೋಗಲಿಕ್ಕೆ ಎಷ್ಟು ಡಿಲೇ ಬೇಕಾಗಿದೆ ಅನ್ನೋದನ್ನು ಒಂದು ಕಡೆ ಬರೆದಿಟ್ಕೊಂಡಿದ್ದೀವಿ. ಅದರೊಳಗಡೆ ನಾವು ಏನು ಮಾಡಬೇಕು, ಅದರೊಳಗಡೆ ಮ್ಯಾಕ್ಸಿಮಮ್ ಯಾವುದಿದೆನೋ, ರೈಟ್. ಇಲ್ಲಿಂದ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಿರುವಾಗ ಈ ವೀಕ್ 2 ವ್ಯಾಲ್ಯೂ ಬಂತು ಅಂತ ಹೇಳಿ ತಿಳ್ಕೊಳ್ಳೋಣ, ಇದಕ್ಕೆ ರಿಸಾಲ್ವ್ ಮಾಡಿ ಒಂದು ವ್ಯಾಲ್ಯೂ ಬರ್ತೀವಿ. ಇವಾಗ ಕ್ವಿಕ್ಲಿ ಏನು ಮಾಡೋಣ, ಕೆ 0 ಇದ್ದಲ್ಲಿ, ಕೆ ಇಂದನೇ ಶುರುವಾಗ್ತಿರುವಾಗ ಇದ್ರದ್ದು ಡಿಲೇ ಎಷ್ಟು ಅದನ್ನು ಬರೆದು ಬಿಡೋಣ, ಒಂದು ಕಡೆ ಬರೆಯೋಣ ಅಂತ ಬೇಕಿದ್ರೆ. ಇದನ್ನು ಇಲ್ಲಿ ಬರೆಯೋಣ, ಇಲ್ಲೇ ಬರೆಯೋಣ. ಸೊ ಇದನ್ನು ಬೇರೆ ಇದರಲ್ಲಿ ಬರೀಬೇಕು, ಲೆಟ್ಸ್ ಕ್ವಿಕ್ಲಿ, ಓಕೆ. ಸೊ ಇಲ್ಲಿ ಒಂದು ಕಡೆ ಬರೆಯೋಣ ಅಂತ, ಇದಕ್ಕೆ ಯಾವುದಕ್ಕಾದರೂ ಒಂದು ನೋಡಿಗೆ ಹೆಸರು ಕೊಟ್ಟರೆ ಭಾಳ ಬೆಟರ್ ಇರುತ್ತೆ, ರೈಟ್. ನೋಡಿ ಹೆಸರು ಬಂದುಬಿಟ್ಟು 1 to n ಇದೆ. ಸೊ 1 to n ಅಲ್ಲೇ ಬರೆಯೋಣ, ಏನಂತ ಬರೆಯೋಣ, ಈ ಥರ ಇದನ್ನು ಬರ್ಕೊಂಡ್ಬಿಟ್ಟು, ಓಕೆ. ವಿ ನೀಡ್ ಟು ಪುಟ್ ಅ ಬಾಕ್ಸ್, ರೈಟ್. ಕ್ವಿಕ್ಲಿ ವಿ ವಿಲ್ ಡ್ರಾ ಬಾಕ್ಸ್. ಸೊ ಈ ಬಾಕ್ಸಲ್ಲಿ ನಮಗೆ ಬಂದುಬಿಟ್ಟು, ರೈಟ್, ಫಸ್ಟ್ನೇ ನೋಡಿ ಏನಿದೆ, ಫಸ್ಟ್ನೇ ನೋಡಿಂದು ಇದನ್ನು ಬರೆದ್ಬಿಡೋಣ ಇಲ್ಲೇ, ಫಸ್ಟ್ನೇ ನೋಡಿಂದು, ರೈಟ್, ಕಟ್. ಈ ಫಸ್ಟ್ನೇ ನೋಡಿಂದ ಸಣ್ಣದಾಗಿ ಬರೋಣ. ಈ ಫಸ್ಟ್ನೇ ನೋಡಿಂದ ಡಿಲೇ ಎಷ್ಟು, ಅಲ್ಲಿಂದನೇ ಶುರುವಾಗ್ತಾ ಇರೋದ್ರಿಂದಾಗಿ ನಮಗೇನೂ ಡಿಲೇ ಇಲ್ಲ, ರೈಟ್. ಇದನ್ನು ಫಸ್ಟ್ ತೊಗೊಳ್ಳೋಣ. ಇಲ್ಲೇನಾಗುತ್ತೆ, ಇಲ್ಲಿಗೆ ಎಷ್ಟು ಬೇಕಾಗುತ್ತೆ, 4 ಬೇಕಾಗುತ್ತೆ. ಇಲ್ಲಿಗೆ ಎಷ್ಟು ಬೇಕಾಗುತ್ತೆ, ಆ್ಯಸ್ ವಿ ಹ್ಯಾಡ್ ರಿಸಾಲ್ವ್ಡ್, ಇಲ್ಲಿಗೆ ಎಷ್ಟು ಬೇಕಾಗುತ್ತೆ, ರೈಟ್. ಕಾಪಿ ಮಾಡೋಣ. ಇಲ್ಲಿ ಬೇಕಾಗೋದು ಮಾರ್ಗ ಎಷ್ಟು, 1, ಟೈಮ್ ಡಿಲೇ ಎಷ್ಟು, 1. ಆ್ಯಂಡ್ ಅಗೇನ್ ಇಲ್ಲಿಗೆ ಎಷ್ಟು ಬೇಕಾಗುತ್ತೆ, 1, ರೈಟ್. ಈ ಥರ ಬರೆದಿಟ್ಕೊಂಡಿರೋಣ. ಈ ಥರ ಬರೆದಿಟ್ಕೊಂಡಿದ್ದೀವಿ ಎರಡನೇ ಸ್ಟೆಪ್ಪಲ್ಲಿ, ಟ್ರ್ಯಾಕ್ ದ ಡಿಲೇ. ವಿ ಹ್ಯಾವ್ ಟ್ರ್ಯಾಕ್ ದ ಡಿಲೇ, ರೈಟ್. ನೌ ವಾಟ್ ವಿಲ್ ಬಿ ದ ಓವರ್ ಆಲ್ ನೆಟ್ವರ್ಕ್ ಡಿಲೇ ಇಫ್ ದೇರ್ ಆರ್ ಅನ್ರೀಚಬಲ್ ನೋಟ್ಸ್, -1. ಈ ಕೇಸಲ್ಲಿ ಇದೆನಾ, ಇಲ್ಲ, ಸೊ -1 ಆಗಲ್ಲ. ನೆಕ್ಸ್ಟ್ ಏನಾಗುತ್ತೆ, ಅದು ಬಿಟ್ಟರೆ ಆ್ಯಸ್ ವಿ ಹ್ಯಾವ್ ಡಿಸೈಡೆಡ್, ಇವಿಷ್ಟ್ರ ಒಳಗಡೆನೂ ಮ್ಯಾಕ್ಸಿಮಮ್ ಯಾವುದಿರುತ್ತೋ ಈ ಬಾಕ್ಸಸ್ಸಲ್ಲಿ ನೋಡ್ತಾ ಇದ್ದೀರಲ್ಲ, ದೀಸ್ ಆರ್ ಆಲ್ ದ ಅಲ್ಟಿಮೇಟ್ ಡಿಲೇಸ್ ದಟ್ ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್,
ಒಂದು ಪಾತ್ ಬಿಟ್ಟು ಇನ್ನೊಂದು ಪಾತಲ್ಲಿ ಅವು ಎರಡು ಪಾತಲ್ಲಿ ಈ ಕೇಸಲ್ಲಿ ಎರಡು ಪಾತಲ್ಲಿ ಮಿನಿಮಮ್ ಯಾವುದೇ ಒಂದು ತೊಗೊಂಡು ಫೈನಲಿ ವಿ ವರೈಸ್ ದಟ್ ಇಲ್ಲಿಗೆ ಬರಲಿಕ್ಕೆ ಶಾರ್ಟೆಸ್ಟ್ ಪಾತ್ ಏನೋ ಯೂಸ್ ಮಾಡಿಬಿಟ್ಟೆ ಪದ ಲೆಟ್ಸ್ ಸಿ ದ್ಯಾಟ್. ಸೊ ಇದ್ರಿಗೆ ಬೇಕಾಗಿರ್ತಕ್ಕಂಥ ಕ್ವಿಕ್ಕೆಸ್ಟ್ ಮಾರ್ಗದಲ್ಲಿ ಏನು ಮಾಡಬೇಕು, ಮಾರ್ಗದಲ್ಲಿ ಬರ್ತಾ ಇರುವಾಗ ಯೂಸ್ ಮಾಡ್ಕೋಬೇಕು. ಅವೆರಡರೊಳಗಡೆ ಮಿನಿಮಮ್ ಯಾವುದಿದೆ ಅಂತೇಳಿ ಅದರೊಳಗಡೆ ಕೇಸಲ್ಲಿ ಆಗೋದೇನು 1 ಅಂತ ಹೇಳಿ ರಿಸಾಲ್ವ್ ಆಗೋದು. ಸೊ ಅಲ್ಟಿಮೇಟ್ಲಿ ಏನಾಗುತ್ತೆ, ಇದು ರಿಸಾಲ್ವ್ ಆಗಿರುತ್ತೆ. ಸೊ ಆ ಥರ ರಿಸಾಲ್ವ್ ಆಗಿರ್ತಕ್ಕಂಥ ಒಂದು ನೋಟ್ಸಲ್ಲಿ ಪ್ರತಿಯೊಂದು ನೋಟ್ಸಲ್ಲಿ ಟೈಮ್ ಡಿಲೇ ಅಸೈನ್ ಆಗಿದೆ. ಆ ಡಿಲೇ ಅಸೈನ್ ಆಗಿರೋದ್ರೊಳಗಡೆ ಓವರ್ ಆಲ್ ನೆಟ್ವರ್ಕ್ಗೆ ಡಿಲೇ ಎಷ್ಟಾಗುತ್ತೆ, ಆಬ್ವಿಯಸ್ಲಿ ಯಾವ ನೆಟ್ವರ್ಕ್ ಯಾವ ನೋಡಿಗೆ ಹೈಯೆಸ್ಟ್ ಟೈಮ್ ಆಗುತ್ತೋ, ಮ್ಯಾಕ್ಸಿಮಮ್ ಟೈಮ್ ಆಗುತ್ತೋ ಅದೇ ನೆಟ್ವರ್ಕಿನ ಡಿಲೇ, ರೈಟ್. ಸೊ ಯಾವ ನೋಡಿಗೆ ಅದು ಈ ನೋಡಿಗೆ. ಸೊ ಇವಿಷ್ಟರೊಳಗಡೆ ಒಂದು ಸಲ ಟ್ರ್ಯಾಕ್ ಮಾಡ್ಕೊಂಡಾದ್ಮೇಲೆ ಮ್ಯಾಕ್ಸಿಮಮ್ ಫೈಂಡ್ ಔಟ್ ಮಾಡಿಬಿಟ್ರೆ ಮುಗ್ದೇ ಹೋಯ್ತು. ಸೊ ರೈಟ್, ಕ್ವಿಕ್ಲಿ ಮ್ಯಾಕ್ಸ್ ಆಫ್ ಆಲ್ ದ ಡಿಲೇ ನಾವೇನು ಮಾಡಬೇಕು, ರಿಟರ್ನ್ ಮಾಡಬೇಕು. ಡನ್. ದಿಸ್ ಈಸ್ ಆಲ್ ದ ಆಲ್ಗಾರಿದಮ್ ಇಸ್ ರೈಟ್. ಸಿಂಪಲ್, ಬಟ್ ಕೋಡ್ ಮೇ ನಾಟ್ ಲುಕ್ ಸಿಂಪಲ್, ಬಟ್ ವಿ ವಿಲ್ ಟ್ರೈ ಟು ಬ್ರೇಕ್ ಇಟ್ ಡೌನ್. ಬಟ್ ಆಲ್ಗಾರಿದಮ್ ಇಸ್ ದಿಸ್ ಮಚ್. ಟ್ರಾವರ್ಸ್ ಮಾಡಬೇಕು, ಎಲ್ಲ ಡಿಲೇನ ಟ್ರ್ಯಾಕ್ ಮಾಡಬೇಕು, ಮ್ಯಾಕ್ಸಿಮಮ್ ಆ ಡಿಲೇಸ್ ಒಳಗಡೆ ಇರೋ ಮ್ಯಾಕ್ಸಿಮಮ್ ಡಿಲೇನ ನಾವು ರಿಟರ್ನ್ ಮಾಡಬೇಕು. ಆನ್ ದಿಸ್ ಪಾತ್ ವಿ ಆರ್ ಕರೆಕ್ಟ್, ರೈಟ್. ನಾವು ಟ್ರಾವರ್ಸ್ ಮಾಡುವ ಫಸ್ಟ್ ಒಂದೊಂದಕ್ಕೆ ಇವಾಗ ನುವಾನ್ಸಸ್ ಎಷ್ಟಾಗುತ್ತೋ ಅಷ್ಟು ನುವಾನ್ಸಸ್ ಕವರ್ ಮಾಡುವ. ಟ್ರಾವರ್ಸ್ ಮಾಡಲಿಕ್ಕೆ ನಮಗೇನಿದೆ, ಗ್ರಾಫ್ನ ಟ್ರಾವರ್ಸ್ ಮಾಡಲಿಕ್ಕೆ ಅಗೇನ್ BFS DFS, ರೈಟ್. ಎರಡನ್ನೂ ನೋಡಿದ್ದೀವಿ ನಾವು ಲಾಸ್ಟ್ ಇದ್ರ ಕೇಸಲ್ಲಿ. BFS ಆದರೂ ಮಾಡ್ಬೋದು, DFS ಆದರೂ ಮಾಡ್ಬೋದು, ರೈಟ್. ನೆಕ್ಸ್ಟ್ ಹೋಗೋಣ. ಟ್ರ್ಯಾಕ್ ಮಾಡಲಿಕ್ಕೆ ಏನೇನಿದೆ, ಟ್ರ್ಯಾಕ್ ದ ಡಿಲೇ ಅಂತ ಹೇಳಂದ್ರೆ ಅರ್ಥ ಏನಿಲ್ಲ. ನಾವೇನು ಮಾಡ್ತಾ ಇದ್ದೀವಿ ನೋಡಿ, ನ್ಯಾಚುರಲ್ ಸ್ಟೇಟ್ನ ಅರ್ಥ ಮಾಡ್ಕೊಳ್ಳೋಣ. ದೆರ್ ಇಸ್ ಸಮ್ ಹಿಂಟ್ ದಟ್ ಹ್ಯಾಸ್ ಬಿನ್ ಗಿವನ್ ವಿತಿನ್ ದ ಕ್ವಶನ್ ಇಟ್ ಸೆಲ್ಫ್ ಲೇಬಲ್ಡ್ ಫ್ರಮ್ 1 to n. ಅಂದರೆ ಅದರ ಅರ್ಥ ಏನು, ದೆರ್ ಈಸ್ ಅನ್ ಅರೇ, ದೆರ್ ಈಸ್ ಅ ಥಿಂಗ್ ಕಾಲ್ಡ್ ಆಸ್ 1 to n. ಈ 1 to n ಅಲ್ಲಿ ಪ್ರತಿಯೊಂದಕ್ಕೂ ನಾನು ಏನು ಮಾಡ್ಕೊತ ಹೋಗ್ಬೋದು, ಡಿಲೇ ಬರ್ಕೊಂತ ಹೋಗ್ಬೋದು. ಪ್ರತಿ ಸತನೂ ಇಲ್ಲಿಗೆ ಬಂದಾಗ ನಾನು ಏನು ಮಾಡ್ಬೋದು, ಈ ನೋಡಿದೆನೋ ಆ ನೋಡಿನ ವ್ಯಾಲ್ಯೂವಲ್ಲಿ ಯಾಕೆ ಬರ್ದಿಲ್ಲ ಅನ್ನೋದಕ್ಕೆ ಕಾರಣ ಇದೆ. ಇಲ್ಲಿ ನಾನು ಏನು ಮಾಡ್ಬೋದು, ಇಲ್ಲಿ ಬರಿಬೋದು ಇವಾಗ 1, ಇಲ್ಲಿ ಬರಿಬೋದು 2, ಇಲ್ಲಿ ಬರಿಬೋದು ಎಷ್ಟು 3, ಆ್ಯಂಡ್ ಇಲ್ಲಿ ಬರಿಬೋದು 4. n = 4 ಈ ಕೇಸಲ್ಲಿ. ನಾನು ಅದೇ ಥರನೇ ಒಂದು ಬಾಕ್ಸ್ನ ಡ್ರಾ ಮಾಡಿಕೊಂಡು ಆ ಅರೇ ಅಂತ ಹೇಳಿ ಅಂದ್ಕೊಂಡ್ರೆ ಆ ಬಾಕ್ಸ್ನ ನಾವು ಈ ಬಾಕ್ಸಲ್ಲಿ ನಾನು ಏನು ಮಾಡ್ತಾ ಹೋಗ್ಬೋದು, ಈ ಬಾಕ್ಸಲ್ಲಿ ನಾನು ವ್ಯಾಲ್ಯೂನ ಇಲ್ಲಿ ಬರ್ದಿರೋವನ್ನ ನಾನು ಏನು ಮಾಡ್ತಾ ಹೋಗ್ಬೋದು, ಅಪೆಂಡ್ ಮಾಡ್ತಾ ಹೋಗ್ಬೋದು. ಸೊ ಮೊದಲನೇದು ಬಂದುಬಿಟ್ಟು 0, ರೈಟ್. ಆ್ಯಂಡ್ ಯಾಕಂದರೆ ಒಂದನೇದಕ್ಕೆ ದಿಸ್ ಇಸ್ 1 ಬೇಸ್ಡ್ ಇಂಡೆಕ್ಸ್ ಅಂತ ಹೇಳಿ ತಿಳ್ಕೊಳ್ಳೋಣ. ಸೊ ದರ್ ಈಸ್ ಒನ್ ಥಿಂಗ್ ಕಾಲ್ಡ್ ಆಸ್ 0 ಬೇಸ್ಡ್ ಇಂಡೆಕ್ಸ್. ಈ 0 ಬೇಸ್ಡ್ ಇಂಡೆಕ್ಸಲ್ಲಿ ಏನು ಬರೆಯೋಣ, ಏನೋ ಒಂದು ಜಂಬಲ್ ಅಂತ ಹೇಳಿ ತೊಗೊಳ್ಳೋಣ, ಏನೋ -1 ಅಂತ ಹೇಳಿ ತೊಗೊಂಡಿರೋ ದಟ್ ಡಸಂಟ್ ಎಕ್ಸಿಸ್ಟ್ ಅಟ್ ಆಲ್. ಸೊ ಇದು 0th ಪೊಸಿಷನಲ್ಲಿ, ಇದು ಫಸ್ಟ್ ಪೊಸಿಷನಲ್ಲಿ ಎಷ್ಟು ಬೇಕಾಗುತ್ತೆ, 0 ಬೇಕಾಗುತ್ತೆ, ರೈಟ್. ಅಲ್ಲಿಂದನೇ ಸೋರ್ಸ್ ಇರೋದ್ರಿಂದ ದೆರ್ ಇಸ್ ನೋ ಡಿಲೇ ಅಟ್ ಆಲ್. ಸೆಕೆಂಡಿಗೆ ಎಷ್ಟು ಬೇಕಾಗುತ್ತೆ, 4 ಬೇಕಾಗುತ್ತೆ, ರೈಟ್. ನೆಕ್ಸ್ಟ್ ಥರ್ಡಿಗೆ ಎಷ್ಟು ಬೇಕಾಗುತ್ತೆ, 3ಗೆ ಹೋಗಿ ತಲುಪಲಿಕ್ಕೆ 1 ಬೇಕಾಗುತ್ತೆ. ಅದನ್ನು ಬರ್ಕೊಂಡಿರೋಣ, ಅಪ್ಡೇಟ್ ಮಾಡೋಣ. ನೆಕ್ಸ್ಟ್ ಏನು ಮಾಡೋಣ, ಇನ್ನು ಲೆಟ್ಸ್ ಸ್ಟ್ರೆಚ್ ದಿಸ್ ಬಿಟ್, ರೈಟ್. ಇದಕ್ಕೇನು ಮಾಡೋಣ, ಇದನ್ನು ತೊಗೊಂಡು ಬಂದುಬಿಟ್ಟು ಇಲ್ಲಿ ಬರೋಣ. 4ಗೆ ಎಷ್ಟು ಬೇಕಾಗುತ್ತೆ. ಸೊ ದಿಸ್ ಈಸ್ ಹೌ ವಿ ಹ್ಯಾವ್ ಟ್ರ್ಯಾಕ್ಡ್. ಸೊ ವಿ ಕ್ಯಾನ್ ಟ್ರ್ಯಾಕ್ ಇಟ್ ಇನ್ ಅ ಅರೇ ಫಾರ್ಮ್ಯಾಟ್. ಸೊ ಒಂದು ಅರೇ ಬರ್ಕೊಳ್ಳೋಣ. ಆ ಅರೇನ 1 to n ಅರೇ ಇರುತ್ತೆ. ಅಂದರೆ 1 to n ಈ ಕೇಸಲ್ಲಿ ಏನಾಗುತ್ತೆ, n+1 ಬೇಕಾಗುತ್ತೆ. ಯಾಕಂದರೆ ಲಾಸ್ಟ್ನೇ ಡಿಜಿಟಿಗೆ ಏನಾಗುತ್ತೆ, ಲಾಸ್ಟ್ನೇ ಡಿಜಿಟ್ ಔಟ್ ಆಫ್ ಬೌಂಡ್ಸ್ ಆಗಿಬಿಡುತ್ತೆ. 4 ಬಂದುಬಿಟ್ಟು n = 4 ಬರ್ದಿರೋ ಅಂದರೆ 4th ಇದೆ ಅಂದರೆ 0 to 3 ಆಗಿರುತ್ತೆ. ಸೊ ಅದಕ್ಕೆ n+1 ಅರೇ ಇರಬೇಕು ನಮ್ಮ ಹತ್ರ, 1 to n+1. ಆ್ಯಂಡ್ 0th ಮೇಕ್ ಶೋರ್ ದಟ್ 0ನ ಏನಂತ ಬರ್ದಿರೋಣ, 0 = -1 ಅನ್ನೋದನ್ನು ಬರೆಯೋಣ, ಅಥವಾ ನೋಡೋಣ ಏನು ಮಾಡೋಣ ಅಂತ ಹೇಳಿ. ಬಟ್ ಆ್ಯಸ್ ಆಫ್ ನಾವು 0ನ -1. ಇದ್ರ ಒಳಗಡೆ ನಾವು ಈ ಅರೇದು ಈ ಡಿಲೇದು ಮ್ಯಾಕ್ಸ್ ಕಂಡುಹಿಡಿದ್ಬಿಟ್ರೆ ಮುಗ್ದೇ ಹೋಯ್ತಲ್ಲ. ಮ್ಯಾಕ್ಸ್ ಕಂಡುಹಿಡಿದ್ಬಿಟ್ರೆ ಮುಗ್ದೋಯ್ತು. ಇದು ಸೆಕೆಂಡ್ ಲೆವೆಲ್ ಆಫ್ ನುವಾನ್ಸಸ್ಸಿಗೆ ಹೋದ್ವಿ, ರೈಟ್. ಕ್ವಿಕ್ಲಿ ಮತ್ತೆ ಮೇಲೆ ಹೋಗುವ, ರೈಟ್. ಇಷ್ಟು ಆಲ್ಗಾರಿದಮ್, ಇಷ್ಟು ನಾವು ಮೇಲ್ ರೂಪದಲ್ಲಿ ನಾವು ಅರ್ಥ ಮಾಡ್ಕೊಂಡ್ವಿ. ದೀಸ್ 2 ಆರ್ ಲೈಕ್ ಆಬ್ಸಲ್ಯೂಟ್ ನಾವು, ದೀಸ್ ಆರ್ ಲೈಕ್ ಇನ್ನೇನು ಇಲ್ಲ ಅದ್ರ ಮೇಲೆ ವರಿ ಮಾಡ್ಕೊಳ್ಳೋದು. ನೆಕ್ಸ್ಟ್ ನೋಡೋಣ ಟ್ರಾವರ್ಸ್ ಮಾಡೋದು ಹೇಗೆ, ರೈಟ್. BFS ಮಾಡ್ಬೋದು, DFS ಮಾಡ್ಬೋದು, ರೈಟ್. DFS ಅಲ್ಲಿ ಮಾಡೋದಲ್ಲಿ ಏನಾಗುತ್ತೆ, BFS ಏನಾಗುತ್ತೆ, ಯಾವುದು ಮೋರ್ ಇಂಟ್ಯೂಷನ್ ಫ್ರೆಂಡ್ಲಿ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ನೋಡಿ, ನಾವೇನು ಮಾಡಬೇಕಾಗಿರೋದು, ಪ್ರತಿಯೊಂದಕ್ಕೂ ಡಿಲೇ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು. ಅಂದರೆ ಅದರ ಅರ್ಥ ಏನು, ನಾನು 1ರಲ್ಲಿ ಡೆಪ್ತ್ ಹೋಗ್ತಾ ಹೋದರೆ, ಎಕ್ಸಾಂಪಲ್ 1 ತೊಗೊಂಡು ನೆಕ್ಸ್ಟ್ 4ಗೆ ಹೋದೆ, 4ರಿಂದ ಇನ್ನೊಂದಿಷ್ಟು ಚಿಲ್ಡ್ರನ್ಗಳಿದ್ದು ಅಥವಾ ಅಡ್ಜಸೆನ್ಸಿ ಲೀಸ್ಟ್ ಇತ್ತು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ, ಇನ್ನೊಂದಿಷ್ಟು ಇತ್ತು ಅಂತ ಹೇಳಿ ತಿಳ್ಕೊಂಡ್ರೆ ಏನಾಗುತ್ತೆ ಈ ಕೇಸಲ್ಲಿ. ಸೊ ಒಂದು ಬ್ರಾಂಚ್ ತೊಗೊಳ್ತೀನಿ, ಆ ಬ್ರಾಂಚಲ್ಲಿ ಹೋಗ್ತೀನಿ, ಇನ್ನೊಂದು ಬ್ರಾಂಚ್ ತೊಗೊಳ್ತೀನಿ, ಮತ್ತೊಂದು ಬ್ರಾಂಚಲ್ಲಿ ಹೋಗ್ತೀನಿ. ಸೊ ನಾವೇನು ಮಾಡ್ತಿದ್ದೀವಿ, ಪ್ರತಿಯೊಂದನ್ನು ಬ್ರಾಂಚಲ್ಲಿ ಹೋಗಿ ಕವರ್ ಮಾಡಿ ಪುನಃ ವಾಪಸ್ ಬರ್ತಾಯಿದ್ದೀವಿ. ಇಲ್ಲೇನು ಪ್ರಾಬ್ಲಮ್ ಆಗ್ಬೋದು, ಈ 4ಗೆ ಎಕ್ಸಾಂಪಲ್ ಇಲ್ಲಿ ತೊಗೊಳ್ಳೋಣ. ಈ ಕೇಸ್ ಈಸ್ ವೆರಿ ಎವಿಡೆಂಟ್ ಇದು, ರೈಟ್. ಇನ್ನೊಂದು ಬೇಕಿದ್ದರೆ ಗ್ರಾಫ್ ಬರಿಬೋದು. ನಾನೊಂದು ಗ್ರಾಫ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಬಟ್
ಯಾ ಇಟ್ ವಿಲ್ ಟೇಕ್ ಸಮ್ ಟೈಮ್, ವಿಡಿಯೋ ಲೆಂತಿ ಆಗುತ್ತೆ. ಬಟ್ ಎನಿ ಕೇಸ್ ಬರೆಯೋಣ ಅಂದರೆ ಬರೆಯೋಣ ಅದನ್ನು. ಲೆಟ್ಸ್ ಸಿ ಕ್ವಿಕ್ಲಿ. ಯಾ ವಾಟ್ ಐ ವಿಲ್ ಡೂ ಇಸ್ ಐ ವಿಲ್ ಕಟ್ ದ ವಿಡಿಯೋ ಹಿಯರ್. ಆ ಗ್ರಾಫ್ನ ಬಿಡಿಸ್ತೀನಿ, ಪುನಃ ವಿ ವಿಲ್ ಟ್ರೈ ಟು ಎಕ್ಸ್ಪ್ಲೇನ್ ಇಟ್. ಓಕೆ, ಬೇರ್ ವಿತ್ ಮೀ. ಓಕೆ, ಇಲ್ಲಿ ನೋಡಿ. ಸೊ ವಿ ವರ್ ಹಿಯರ್, ವಿ ಅಂಡರ್ಸ್ಟುಡ್ ಏನು ಆಲ್ಗಾರಿದಮ್ ಇರಬೇಕು ಅಂತ ಹೇಳಿಬಿಟ್ಟು. ಸೊ ನಾವು ವಿ ಆರ್ ಡಿಸ್ಕಸಿಂಗ್ DFS ಅಂತ ಹೇಳಿ. ಸೊ ದಿಸ್ ಇಸ್ ವಾಟ್ ದ ಫಿಗರ್ ಇಸ್, ರೈಟ್? ಸೊ ಇವಾಗ ನೋಡಿ, ಇದು ಬಿಟ್ ಆಫ್ ಕಾಂಪ್ಲೆಕ್ಸ್ ಏನಿಲ್ಲ. ದೀಸ್ ಆರ್ ಲೈಕ್ ಎಲ್ಬೋ ಕೈಂಡ್ ಆಫ್ ಆ್ಯರೋಸ್. ಅದಕ್ಕೆ ಇದು ಬಿಟ್ ಆಫ್ ಸ್ಟ್ರೆಚ್ಡ್ ಅಂತ ಹೇಳಿ ಅನ್ನಿಸ್ಬೋದು. ಇಫ್ ಯು ಡೂ ಅ ಫ್ರೀ ಹ್ಯಾಂಡ್ ಡಯಾಗ್ರಾಮ್ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್. ಸೊ ಐ ಹ್ಯಾವ್ ಗಿವನ್ ಎ ಮತ್ತು ಆಲ್ಫಾಬೆಟ್ಸ್ ಇಂಟರ್ನಲ್ಲಿ ಯೂಸ್ ಮಾಡಿದ್ದೀನಿ, ಸೊ ದ್ಯಾಟ್ ವೇಟ್ಸ್ ಮತ್ತು ಇದ್ರ ಜೊತೆ ಕನ್ಫ್ಯೂಸ್ ಆಗಬಾರದು ಅಂತ ಹೇಳಿ. ವೇಟ್ಸ್ ಮತ್ತು ನೋಡಿನ ಹೆಸರು ಬಗ್ಗೆ. ಸೊ ನೋಟ್ಸ್ ಸ್ಟಿಲ್ ರಿಮೇನ್ಸ್ ದಿ ಸೇಮ್, 1 ಇಂದ ಏನು ತನಕ ಅಂತ ಹೇಳಿ ತಿಳ್ಕೊಳ್ಳೋಣ. ಇದನ್ನು ನೀವೇನು ಅಂದ್ಕೊಳ್ಳಿ, ಈಸಿಯಾಗಿ ನೋಟ್ಸ್ನ ನಂಬರ್ ಅಂತ ಹೇಳು ಅನ್ಕೋಬೋದು. ಸೊ ದ್ಯಾಟ್ ಯು ಆರ್ ನಾಟ್ ಕನ್ಫ್ಯೂಸ್ ಬಿಟ್ವೀನ್ ದೀಸ್ ನಂಬರ್ಸ್ ವರ್ಸಸ್ ದ ನಂಬರ್ಸ್ ಆಫ್ ದ ನೋಟ್ಸ್ ಅನ್ನೋದಕ್ಕೋಸ್ಕರ ಆಲ್ಫಾಬೆಟ್ಸ್ನ ಯೂಸ್ ಮಾಡಿದ್ದೀನಿ. ಇನ್ ಎನಿ ಕೇಸ್ ಲೆಟ್ಸ್ ಹೆಡ್ ಬ್ಯಾಕ್, ರೈಟ್? ಈ ಕೇಸಲ್ಲಿ ಇಲ್ಲಿ ಏನಾಗ್ತಿದೆ, DFS ಅಲ್ಲಿ ತೊಗೊಂಡಾಗ ಏನಾಗುತ್ತೆ, ಒಂದು ಡೆಪ್ತಲ್ಲಿ ನಾನು ಹೋಗ್ತೀನಿ, ಒಂದು ಡೆಪ್ತಲ್ಲಿ ನಾನು ತೊಗೊಳ್ತಾ ಇದ್ದೀನಿ. ಎಕ್ಸಾಂಪಲ್, ಎ ಇಂದ ಸಿಗೆ ಹೋಗ್ತೀನಿ ಅಂತ ಹೇಳ್ಬಿಡು, ಬಿಟ್ಟಾಗಿ ಎ ಇಂದ ಡಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ದೆರ್ ಇಸ್ ನೋ ರ್ಯಾಷನಾಲಿಟಿ ಅಸೈನ್ಡ್. ಯಾಕಂದರೆ ನಾವು ಲೆಫ್ಟಿಂದ ರೈಟಿಗೆ ಶುರು ಮಾಡಿಕೊಂಡ್ರೆ ಫಸ್ಟ್ ನೋಡ್ ಬಂದುಬಿಟ್ಟು DL ಇದೆ. ಸೊ DL ನಾನು ಹೋಗ್ಬಿಡ್ತೀನಿ. DFS ಅಲ್ಲಿ ತೊಗೊಂಡ್ರೆ DL ಹೋದ ತಕ್ಷಣ ನೆಕ್ಸ್ಟ್ ಏನು ಹೋಗ್ತೀನಿ, ಅದರದ್ದು ಸಿಬ್ಲಿಂಗಿಗೆ ನಾನು ಹೋಗೋಲ್ಲ, ಬಿಕಾಸ್ ದಿಸ್ ಇಸ್ ನಾಟ್ DFS ನಾವು ಮಾತಾಡ್ತಾ ಇರೋದು. ಎ ಇಂದ ಡಿಗೆ ಹೋಗ್ತೀವಿ, ಡಿ ಇಂದ ಬಿಗೆ ಹೋಗ್ತೀನಿ, ಬಿ ಇಂದ ಏನು ಮಾಡ್ತೀನಿ, ಎಫಿಗೆ ಹೋಗ್ತೀನಿ, ನೆಕ್ಸ್ಟ್ ವಾಪಸ್ ಬರ್ತೀನಿ, ಜಿಗೆ ಹೋಗ್ತೀನಿ, ನೆಕ್ಸ್ಟ್ ವಾಪಸ್ ಬರ್ತೀನಿ, ಹೆಚ್ಗೆ ಹೋಗ್ತೀನಿ, ನೆಕ್ಸ್ಟ್ ವಾಪಸ್ ಬರ್ತೀನಿ, ನೆಕ್ಸ್ಟ್ ವಾಪಸ್ ಬರ್ತೀನಿ, ಜೆ, ರೈಟ್? ಇದನ್ನಿಷ್ಟನ್ನು ಮುಗಿಸ್ಕೊಂಡಾದಮೇಲೆ ಇದ್ರದ್ದೇನಾದರೂ ಇದನ್ನು ವಾಪಸ್ ಫಾಲ್ ಬ್ಯಾಕ್ ಮಾಡ್ತೀನಿ. ಆಮೇಲೆ ಬರ್ತೀನಿ ಸಿ ಅಲ್ಲಿ, ಆಮೇಲೆ ಬರ್ತೀನಿ ಇ, ಆಮೇಲೆ ಬರ್ತೀನಿ ಬಿ, ಆಮೇಲೆ ಬರ್ತೀನಿ. ನೋಡಿ, ಬಿನ 2 ಟೈಮ್ ರೀಚ್ ಆದ್ವಿ. ಇಲ್ಲಿ ಒಂದು ಇಂಪಾರ್ಟೆಂಟ್ ಥಿಂಗ್ ದಟ್ ಯು ನೀಡ್ ಟು ನೋಟ್ ಇಸ್, DFS ಅಲ್ಲಿ ಏನಾಗ್ತಿದೆ, ಇಲ್ಲಿಂದ ಇಲ್ಲಿಗೆ ಬಂದಾಗ ಅಂದರೆ ಈ ಪಾತಲ್ಲಿ ಎ ಡಿ ಮತ್ತು ಬಿ ಪಾತಲ್ಲಿ ದ ಓವರ್ ಆಲ್ ಬಿ ಡಿಲೇ ಎಷ್ಟು ಸಿಕ್ತು ಅನ್ನೋದನ್ನು ಫಸ್ಟ್ ನೋಡ್ಕೊಳ್ಳೋಣ. ಯಾವ ಪಾತಲ್ಲಿ, ಎಕ್ಸಾಂಪಲ್ ಎ ಪಾತಿಂದ ನಾನು ಯಾವುದಕ್ಕೆ ಹೋದೆ, ಡಿಗೆ ಹೋದೆ, ನೆಕ್ಸ್ಟ್ ಯಾವುದಕ್ಕೆ ಹೋದೆ, ಬಿಗೆ ಹೋದೆ, ರೈಟ್? ಇದರಲ್ಲಿ ಬಿಗೆ ರೀಚ್ ಆಗೋಷ್ಟೊತ್ತಿಗೆ ನನಗೆ ಬಂದಿರತಕ್ಕಂಥ ಡಿಲೇ ಎಷ್ಟು, 3 + 2 5, ರೈಟ್? ಡಿಲೇ ಬಂದು 5 ಬಂದಿರೋದಿಲ್ಲಿ, ರೈಟ್? ಅದನ್ನೇ ಇವಾಗ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಏನು ಬರೆಯೋಣ, ನೆಕ್ಸ್ಟ್ರಲ್ಲಿ ಎ ಇಂದ ಸಿಗೆ ಹೋಗಿ ಮತ್ತೆ ಇಗೆ ಹೋಗಿ ಆಮೇಲೆ ಮತ್ತೆ ಬಿಗೆ ಬರ್ತಾಯಿದ್ದೀವಿ, ರೈಟ್? 2 ಟೈಮ್ ರೀಚ್ ಆಗ್ತಾಯಿದ್ದೀವಿ ನಾವು. ಈ 2 ಕೇಸಲ್ಲಿ ನೋಡೋಣ, DFS ಅಲ್ಲೇ ಮಾಡ್ತಾ ಇರೋದು. DFS ಅಲ್ಲಿ ನೋಡೋಣ ಏನಾಗ್ತಿದೆ ಅಂತ ಹೇಳಿ. ಇಲ್ಲೇ ಎಷ್ಟಾಗುತ್ತೆ, 1 2 3, ನೋಡಿ ಇಲ್ಲಿ ಎಷ್ಟಾಯಿತು, 3 ಆಯಿತು. ಅರ್ಥ ಮಾಡ್ಕೊಳ್ಳಿ, ನಾವು ಮೊದಲು ಹೋಗಿದ್ದ ದಾರಿ ಯಾವುದು, ADB ದಾರಿಯಲ್ಲಿ. ಸೊ ಅಲ್ಲೇನಾಯಿತು, ಈಗ ಇದಕ್ಕೆ 5 ಬಂತು. ಸೊ ಎಲ್ಲ ಅದರ್ ವ್ಯಾಲ್ಯೂಸ್ ಏನಾಯಿತು, 5 G H I ಮತ್ತು Jಗೆ ಒಂದೊಂದು ಆ್ಯಡ್ ಆಗುತ್ತೆ. ಸೊ 5 G H and I, ಆಲ್ ದಿಸ್ ಚಿಲ್ಡ್ರನ್ ಆಫ್ ಯಾವುದು ಬಿಗೆ ವಿಲ್ ಗೆಟ್ ವಿಚ್ ಎವರ್ 5 ಇಂದ ಮುಂದೆ ಬಂದಿರೋ ಇನ್ಕ್ರಿಮೆಂಟೆಡ್ 1 1 1 ಇನ್ಕ್ರಿಮೆಂಟೆಡ್, ಅಂದರೆ ಇದಕ್ಕೆ 6 ಇದಕ್ಕೆ 6 ಎಲ್ಲದಕ್ಕೂ ಎಲ್ಲ ಚಿಲ್ಡ್ರನಿಗೂ ಏನು ಬರುತ್ತೆ, 6th ಡಿಲೇ ಬರುತ್ತೆ, 6 ಡಿಲೇ ಬರುತ್ತೆ. ಸೊ ಇದನ್ನು ನಾನು ಕಂಪ್ಯೂಟ್ ಮಾಡಿ ಈ ಥರ ಒಂದು ಅರೇ ಒಳಗಡೆ ನಾನು ಏನು ಮಾಡಿಟ್ಕೊಂಡಿರ್ತೀನಿ, ರೈಟ್? ಇಲ್ಲಿಂದ ಕ್ಯಾಲ್ಕುಲೇಟ್ ಮಾಡ್ತಾ ಇರುವಾಗ ದೆನ್ ಈ ಪಾತಲ್ಲಿ ಬರ್ತೀನಿ. ಈ ಪಾತಲ್ಲಿ ಬಿಗೆ ಎಷ್ಟು ಸಿಕ್ತು ನೋಡಿ, ಬಿಗೆ ಸಿಕ್ಕಿದ್ದು 3. ಸೊ ಇವಾಗ ಏನಾಗುತ್ತೆ, ಈ 3ಇಂದ ನಾವು ಮತ್ತೆ ಹೋಗ್ತೀವಿ, ಇದಕ್ಕೆ ಎಲ್ಲದಕ್ಕೂ ಕ್ಯಾಲ್ಕುಲೇಟ್ ಮಾಡಿದಾಗ ಏನಾಗುತ್ತೆ, 4 ಆಗುತ್ತೆ, ವಿಚ್ ಈಸ್ ಬೆಟರ್. ಈ ಕೇಸಲ್ಲಿ ಏನಾಗಿತ್ತು, 6. ಈ ಕೇಸಲ್ಲಿ ಎಲ್ಲ ಚಿಲ್ಡ್ರನ್ಸ್ ಆಫ್ ಬಿಗೆ ನನಗೆ ಸಿಕ್ಕಿದ್ದೆ ಎಷ್ಟು, 6, ರೈಟ್? ಈ ಕೇಸಲ್ಲಿ ಸಿಗ್ತಾ ಇರೋದೆಷ್ಟು, ನನಗೆ 4. ಸೊ ಬೆಟರ್ ಇರೋದ್ರಿಂದ ಏನಾಯಿತು, ಇದು ಬೆಟರ್ ಆಯಿತು. ಸೊ ಇದರಲ್ಲಿ ನಾನು ಆನ್ಸರ್ ತೆಗಿಬೋದಾ, ಹೌದು ತೆಗಿಬೋದು. ಇಲ್ಲ ಅನ್ನೋದು ಪಾಸಿಬಿಲಿಟಿ ಏನೂ ಇಲ್ಲ ಇದರಲ್ಲೂ ಆನ್ಸರ್ ತೆಗಿಬೋದು. ಬಟ್ ಏನಾಗ್ತಿದೆ, ರಾಂಗ್ ಡಿಲೇಯಿಂದ ನಮಗೆ ಇಲ್ಲೇನಾಗ್ತಿದೆ, ಬಲ್ಕ್ಡ್ ಅಪ್ ಡಿಲೇಯಿಂದ ನನಗೇನಾಗುತ್ತೆ, ಬಿಗೆ ಅಸೈನ್ ಆಗಿರ್ತಕ್ಕಂಥ ವ್ಯಾಲ್ಯೂ ಅಂದರೆ ADB = 5 ಆಗಿರೋದ್ರಿಂದ ಇಲ್ಲಿಗೆ ನಾನು ಬಿಗೆ ಬರೋಷ್ಟೊತ್ತಿಗೆ ಏನಾಗಿದೆ, 5 ಆಗಿ ಹೋಗ್ಬಿಟ್ಟಿದೆ ಓವರ್ ಆಲ್ ಡಿಲೇ. 5ಇಂದ ನಾನು ಏನು ಮಾಡ್ತಾ ಇದ್ದೀನಿ, ಇದಿಷ್ಟನ್ನು ನಾನು ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಇದ್ದೀನಿ, ರೈಟ್? ಇಲ್ಲಿಂದ ಬರ್ತಾ ಇರುವಾಗ ನನಗೆ 3rd ಅಂದರೆ ಡಿಲೇ ಕಡಿಮೆ ಇರೋ ಡಿಲೇ ಸಿಕ್ತು.
ಅಂದರೆ ನನಗಿದು ಮೊದಲೇ ಸಿಕ್ಬಿಟ್ಟಿದ್ರೆ ನಾನೇನು ಮಾಡ್ತಿದ್ದೆ, ಬಿನ ನಾನು ಎಕ್ಸ್ಪ್ಲೋರೇ ಮಾಡ್ತಿದ್ದಿಲ್ಲ. ಬಿಕಾಸ್ ಇಲ್ಲಿಂದ ಏನಾದರೂ ಬರಲಿ, ಅದನ್ನು ಅರ್ಥ ಮಾಡ್ಕೊಳ್ಳಿ, ಈ ಭಾಗದಿಂದ ಏನಾದರೂ ಬರಲಿ ವಿಚ್ ವಿಲ್ ಬಿ 5. ಬಟ್ ಅದೇ ನನಗೆ ಈ ಭಾಗದಿಂದ ಬಂದಾಗ ನನಗೆ ಎಷ್ಟು ಸಿಗುತ್ತೆ? 3. ವಿಚ್ ವಿಲ್ ಬಿ ಬೆಟರ್ ಅಮಾಂಗ್ ದೀಸ್ ಟು? ಯಾವುದು ಮಿನಿಮಮ್ ಇವೆರಡರಲ್ಲಿ? ಬಿ ಎಲ್ ಮಿನಿಮಮ್ ಬಂದುಬಿಟ್ಟು ಈ ಪಾತಲ್ಲಿ ಬರ್ತಕ್ಕಂಥದ್ದು. ಈ ಇನ್ಫಾರ್ಮೇಷನ್ ನನಗೆ ಸಿಗ್ತಾ ಡಿ ಎಫ್ ಎಸ್ ಅಲ್ಲಿ ಮಾಡುವಾಗ ಬ್ಲಂಟ್ಲಿ ಎಲ್ಲ ಪಾಸಿಬಿಲಿಟಿನೂ ಎಲ್ಲಿಂದ ಶುರು ಮಾಡಿರ್ತೀರೋ, ದೆರ್ ಈಸ್ ನೋ ಇಂಟೆಲಿಜೆನ್ಸ್ ಇನ್ವಾಲ್ವ್ಡ್, ಎಲ್ಲಿಂದ ಶುರು ಮಾಡಿರ್ತೀರೋ ಆ ಭಾಗದಿಂದ ಬಂದುಬಿಟ್ಟು ಅದ್ರ ಮುಂದೆ ಇರ್ತಕ್ಕಂಥವೆಲ್ಲವಕ್ಕೂ ಅದು ಪ್ರೊಪಗೇಟ್ ಆಗಿ ಕ್ಯಾಲ್ಕುಲೇಟ್ ಆಗುತ್ತೆ. ನೆಕ್ಸ್ಟ್ ನಂತರ ಏನು ಮಾಡಬೇಕಾಗುತ್ತೆ? ಈ ಭಾಗದಲ್ಲೂ ನಾನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಅವಾಗ ಪ್ರೊಪಗೇಟ್ ಆದಾಗ ಏನಾಗುತ್ತೆ? ಬೆಟರ್ ವ್ಯಾಲ್ಯೂ ಸಿಗೋದ್ರಿಂದ ನಾವೇನು ಮಾಡ್ಕೋಬೋದು? ಅದಕ್ಕೆ ಅಸೈನ್ ಮಾಡ್ಕೋಬೋದು. ಬಟ್ ಇಲ್ಲಿ ವೇಸ್ಟ್ಫುಲ್ ವರ್ಕ್ ಐತೆ. ಬಿನ 2 ಸತಿ ನಾವು ಎಕ್ಸ್ಪ್ಲೋರ್ ಮಾಡಿದ್ವಿ. ಬಿನ ನಾವು ವಿಸಿಟೆಡಲ್ಲೂ ಹಾಕೊಳ್ಳೋಕ್ಕಾಗಲ್ಲ. ವಿಸಿಟಲ್ಲಿ ಹಾಕೊಂಡ್ಬಿಟ್ರೆ ಅಂತ ಹೇಳಿ ತಿಳ್ಕೊಳ್ಳೋಣ, ಬಿನ ಈ ಭಾಗದಲ್ಲಿ ಮಾಡಿದ್ರಿ. ವಾಟ್ ಇಫ್ ಐ ಯೂಸ್ ಅ ವಿಸಿಟೆಡ್ ಫ್ಲ್ಯಾಗ್ ಅಂತ ಹೇಳಿ ಅಂದ್ಕೊಂಡ್ರೆ, ಈ ಭಾಗದಲ್ಲಿ ಎ ಡಿ ಬಿನ ವಿಸಿಟ್ ಮಾಡಿದ್ದೀವಿ, ಬಿನ ಮತ್ತೆ ಇನ್ನೊಂದು ಈ ಭಾಗದಲ್ಲಿ ಬಂದಾಗ ಏನು ಮಾಡ್ಬೇಡ, ವಿಸಿಟ್ ಮಾಡಬೇಡ ಅಂತ ಹೇಳಿ ಬರ್ಕೊಂಡ್ಬಿಟ್ರೆ ಬಿಗೆ ಏನು ಸಿಗೋದಿಲ್ಲ? ದ ಬೆಟರ್ ವ್ಯಾಲ್ಯೂ ಸಿಗೋದೇ ಇಲ್ಲ. ಸೊ ವಿಸಿಟೆಡ್ ಅರಿ ಕೂಡ ಯೂಸ್ ಮಾಡಲಿಕ್ಕಾಗೋದಿಲ್ಲ. ಬ್ಲಂಟ್ಲಿ ವಿ ನೀಡ್ ಟು ಡೂ ಅ ಡಿ ಎಫ್ ಎಸ್ ಕ್ಯಾಲ್ಕುಲೇಟಿಂಗ್ ದ ಓವರ್ ಆಲ್ ನೆಟ್ವರ್ಕ್ ಡಿಲೇ 2 ಸತೆ. ಬಿಯಿಂದ ಬರ್ತಕ್ಕಂಥ ಎಲ್ಲ ನೋಟ್ಸಿಗೂ 2 ಸತೆ. ಇದು ಬರೀ ಎಷ್ಟು ನೋಟ್ಸ್ ಇಂದ ಗ್ರಾಫು? ಒಂದು 5 ನೋಡ್ 6-7 ನೋಟ್ಸ್ ಇರೋ ಗ್ರಾಫ್. ಇಮ್ಯಾಜಿನ್ ದೇ ಹ್ಯಾವ್ ಗಿವನ್ ಎಷ್ಟು ದೊಡ್ಡ ಗ್ರಾಫ್. ಅಲ್ಲಿ ನೋಟ್ಸ್ನ ನೋಡಿದ್ರೆ ಅಂದರೆ 1 to n ಎಷ್ಟು 100 ದೊಡ್ಡ ನೋಟ್ಸ್ ಇದ್ದಾವೆ. ಎಷ್ಟು ಸತೆ ಈ ಥರ ರಿಡಂಡೆನ್ಸಿ ಕ್ಯಾಲ್ಕುಲೇಷನ್ ಇಂಥ ಬಿ ವಿತ್ ಆಲ್ ದೀಸ್ ಚಿಲ್ಡ್ರನ್ ಎಷ್ಟಿರ್ಬೋದು? ಈಚ್ ಟೈಮ್ ಯು ವಿಲ್ ಏನು ಮಾಡ್ತೀರಾ? ಬಿನ ಮಲ್ಟಿಪಲ್ ಟೈಮ್ಸ್ ಪ್ರೋಬ್ ಮಾಡಿ ಬೆಟರ್ ಇದೆನಾ ಬಿಕಾಸ್ 2-3 ವೇಸ್ ಇದ್ದಾವೆ ಬಿಗೆ ರೀಚ್ ಆಗಲಿಕ್ಕೆ, ರೈಟ್? ಅವಾಗ ಒಂದು ಪಾತಲ್ಲಿ ನನಗೇನಾಗ್ಬೋದು? ಕಡಿಮೆ ವ್ಯಾಲ್ಯೂ ಬಂದುಬಿಟ್ರೆ ನಾನು ಏನೆಲ್ಲ ಮೊದಲು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ನೋ ಅದಿಷ್ಟು ಪೂರ್ಣ ಪ್ರಮಾಣವಾಗಿ ವೇಸ್ಟ್, ರೈಟ್? ಸೊ ಡಿ ಎಫ್ ಎಸ್ ವರ್ಕ್ ಆಗುತ್ತೆ, ಬಟ್ ಏನಾಗುತ್ತೆ? ಎಫಿಷಿಯೆಂಟ್ ಅಲ್ಲ, ಟೈಮ್ ಕಾಂಪ್ಲೆಕ್ಸಿಟಿ ಜಾಸ್ತಿ. ಸೊ ಡಿ ಎಫ್ ಎಸ್ ಬಿಟ್ವಿ, ರೈಟ್? ಬಿ ಎಫ್ ಎಸ್ ನೋಡೋಣ, ಟ್ರೈ ಮಾಡೋಣ. ಬಿ ಎಫ್ ಎಸ್ ಅಲ್ಲಿ ಏನಾಗುತ್ತೆ? ಸೇಮ್ ಅದೇ. ಬಿ ಎಫ್ ಎಸ್ ಅಲ್ಲಿ ಏನಾಗುತ್ತೆ? ಬ್ರಷ್ ಫಸ್ಟ್ ಸರ್ಚಲ್ಲಿ ನೋಡಿ, ಫಸ್ಟ್ ಡಿ ಆಗುತ್ತೆ, ಆಮೇಲೆ ಸಿ ಆಗುತ್ತೆ, ರೈಟ್? ಸೊ ಫಸ್ಟ್ ಆಗೋದೇನು? ಎ ಇಂದ ಫಸ್ಟ್ 2 ಚಿಲ್ಡ್ರನ್ ಆಫ್ ಇಟ್, ಡಿ ಮತ್ತು ಸಿ, ರೈಟ್? ಸೊ ಒಂದು ಕ್ಯೂ ತೊಗೊಳ್ತೀವಿ ಆಬ್ವಿಯಸ್ಲಿ, ರೈಟ್? ಕ್ಯೂ ಅಲ್ಲಿ ಏನು ಮಾಡ್ಕೊಳ್ತೀವಿ? ಡಿ ಮತ್ತು ಸಿನ ನಾವು ಬರ್ತಾ ಹೋಗ್ತೀವಿ, ಅದನ್ನೇ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಏನು ಬಂದಿದ್ದು? ಟೆಕ್ಸ್ಟಲ್ಲಿ ಬರೆಯೋಣ. ಇದನ್ನು ಒಂದು ಕ್ಯೂ ಅಂತ ಹೇಳಿ ತಿಳ್ಕೊಳ್ಳೋಣ, ಒಂದು ದೊಡ್ಡ ಕ್ಯೂ. ದಿಸ್ ಇಸ್ ನಥಿಂಗ್ ಬಟ್ ಬಿ ಎಫ್ ಎಸ್ ಕ್ಯೂ ಸಿಸ್ಟಮ್, ರೈಟ್? ಇದನ್ನು ಬರ್ಕೊಂಡ್ಬಿಟ್ಟು ಇದನ್ನು ಕೆಳಗಡೆ ಬರೆಯೋಣ. ಇಲ್ಲೊಂದು ದೊಡ್ಡದು ಒಂದು ಏನೋ ರೆಕ್ಟ್ಯಾಂಗಲ್ ಹಾಕಿ ಆ ರೆಕ್ಟ್ಯಾಂಗಲಲ್ಲಿ ಕ್ಯೂನ ಬರಿತಾ ಹೋಗೋಣ. ಕ್ಯೂ ಅಲ್ಲಿ ಏನೇನು ಎಲಿಮೆಂಟ್ ಬಂದು ಬೀಳ್ತಾ ಇದ್ದಾವೆ ಅಂತ ಹೇಳಂದ್ಬಿಟ್ಟು, ರೈಟ್? ಸೊ ಟೆಕ್ಸ್ಟ್ ಫಸ್ಟ್ ಬಂದಿದ್ದು ಯಾವುದು? ಏನ ಕ್ಯೂ ಮಾಡಿದ್ವಿ. ಎನ್ ಕ್ಯೂ ಮಾಡಿದ ತಕ್ಷಣವೇ ನೆಕ್ಸ್ಟ್ ಆಗೋದೇನು? ಡಿ ಮತ್ತೇನಾಗುತ್ತೆ? ಡಿ ಮತ್ತು ಸಿ ಆಗುತ್ತೆ, ರೈಟ್? ವೆರಿ ಸಿಂಪಲ್, ರೈಟ್? ಡಿ ಮತ್ತು ಸಿ ಆದಮೇಲೆ ಡಿ ಇಂದ ಚಿಲ್ಡ್ರನ್ ಯಾವುದು? ನೋಡಿ, ಡಿ ಇಂದ ಬರೋ ಚಿಲ್ಡ್ರನ್ ಯಾವುದು? ಎ ಅಲ್ಲಿಗೆ ಏನಾಯಿತು? ಹೇ ಹೊರಡ್ತು, ಇದು ಕಾಟ್ ಆಗಿದೆ ಅಂತ ಹೇಳಿ ತಿಳ್ಕೊಳ್ಳಿ. ಎ ಇಂದ ಕ್ಯೂ ಇಂದ ಹೊರಗಡೆ ಬಂತು, ರೈಟ್? ನೆಕ್ಸ್ಟ್ ಏನಾಗುತ್ತೆ? ಸಾರಿ, ಇಲ್ಲಿ ಬರಬೇಕದು ಟೆಕ್ಸ್ಟು, ಅದೆಲ್ಲೋ ತೊಗೊಳ್ತಾ ಇದೆ, ರೈಟ್? ಇಲ್ಲೇ ಬರೋಣ. ಇಲ್ಲಿಂದ ಡಿ ಇಂದ ಸಿ, ಡಿ ಇಂದ ಚಿಲ್ಡ್ರನ್ ಯಾವುದು? ಬಿ. ಸೊ ಬಿನ ಎನ್ ಕ್ಯೂ ಮಾಡ್ತೀವಿ, ರೈಟ್? ಇಲ್ಲಿವರೆಗೂ ನೋಡಿ ಏನಾಗಿದೆ? ಟೈಮ್ ಡಿಪೆಂಡೆನ್ಸಿ, ನೆಟ್ವರ್ಕ್ ಡಿಲೇ 3-2. ಅದ್ರ ಜೊತೆಗೆ ನಾವು ಒಂದು ಕೆಲಸ ಮಾಡೋಣ, ಇಲ್ಲಿ ಇದರದ್ದು ಬರೆಯೋಣ. ಇದ್ರದ್ದು ವೇಟ್ ಬಂದುಬಿಟ್ಟು 0, ರೈಟ್? ಅಂದರೆ ನಾವೇನಾಗ್ತಿದ್ದೀವಿ? ಕ್ಯೂ ಅಲ್ಲಿ 2 ವ್ಯಾಲ್ಯೂ ಆಗ್ತಾಯಿದ್ದೀವಿ, ರೈಟ್? ಈ ಕ್ಯೂ ಅಲ್ಲಿ ಎ ಮತ್ತು 0 ಅಂತ ಹೇಳಂದ್ಬಿಟ್ಟು, ಎ ಬಂದುಬಿಟ್ಟು ಇದ್ರದ್ದು ಏನಂತಾರೆ? ದ ನೋಡ್, ಅದರ ಜೊತೆಗೆ ಅದಕ್ಕೆ ರೀಚ್ ಆಗ್ತಕ್ಕಂಥ ಡಿಲೇ ಎಷ್ಟು ಅಂತ ಹೇಳಿ. ಸೊ ಫಾರ್ ದಟ್ ವಿ ಕುಡ್ ಟ್ರ್ಯಾಕ್ ಅಂತ ಹೇಳಿ. ಸೊ ಎ ಇಂದ ಡಿಗೆ ಬರ್ತಿರುವಾಗ ಡಿ ಜೊತೆಗೆ ಏನಾಗ್ತಿದೆ? ಡಿ ಜೊತೆಗೆ ಏನು ಹೋಗ್ತಿದೆ? ಡಿ ಜೊತೆಗೆ ಎಷ್ಟು? 3 ಆಗುತ್ತೆ, ರೈಟ್? ಸಿಗೆ ಏನಾಗುತ್ತೆ? ಸಿ ಅಲ್ಲಿ 1 ಆಗುತ್ತೆ ಡಿಲೇ, ಒಪ್ಕೊಳ್ತೀರಾ? ಸೊ ಸಿ ಅಲ್ಲಿ 1 ಆಯಿತು. ಡಿ ಹೋಗ್ಬಿಟ್ಟು ಏನು ನಾವು ಪಾಪ್ ಮಾಡುತ್ತೆ? ಡಿ ಇನ್ನ ಇದು ಯಾರಂತಾರೆ ಅದರದ್ದು ಚೈಲ್ಡ್ನ ನಾವು ಏನು ಮಾಡಬೇಕು? ಪುಷ್ ಮಾಡಬೇಕು. ಸೊ ಬಿನ ನಾವು ಪುಷ್ ಮಾಡ್ತಾ ಇರುವಾಗ, ರೈಟ್? ಬಿನ ನೋಡಿ, ಇಲ್ಲಿ ಕೇರ್ಫುಲ್ ಆಗಿರ್ರಿ. ಡಿ ಎಫ್ ಎಸ್ ಅಲ್ಲೂ ಫೇಲ್ಯೂರ್ ಆಗಿದ್ದು ಬಿನೇ. ಇಲ್ಲಿನೂ ನೋಡಿ ಅಬ್ಸರ್ವ್ ಆಗಿ ಯಾವ್ದು ಫೇಲ್ಯೂರ್ ಆಗುತ್ತೆ ಅಂತ ಹೇಳಿ, ಅಥವಾ ಫೇಲ್ ಆಗುತ್ತೋ ಸಕ್ಸಸ್ ಆಗ್ತೀವೋ ನೋಡೋಣ. ಬಿ ಅಲ್ಲಿ ಪಾಪ್ ಆಗೋದೆಷ್ಟು ಇವಾಗ? ಬಿ ಅಲ್ಲಿ ಪುಷ್ ಆಗೋದೆಷ್ಟು? 3 + 2. ಓವರ್ ಆಲ್ ಡಿಲೇ ಫಾರ್ ಬಿ ಎಷ್ಟಾಗುತ್ತೆ? 5 ಆಗುತ್ತೆ, ಒಪ್ಕೊಳ್ತೀರಾ? 5, ರೈಟ್? 5. ನೆಕ್ಸ್ಟ್ ಸಿದು ಬಂದಾಗ ಇನ್ನು ನೋಡಿ, ನಾವಿನ್ನ ಇಲ್ಲೇ ಇದ್ದೀವಿ. ಸಿಯಿಂದ ಬಂದಾಗ ಇನ್ನು ಸಿದು, ಯಾಕಂದರೆ ಸಿ ಇಲ್ಲಿ ಹೊರಗಡೆ ಬರುತ್ತೆ. ಇವಾಗ ನೆಕ್ಸ್ಟ್ ಇರೋದು ಸಿ ಇನ್ ಲೈನ್. ಸಿಯಿಂದ ಬಂದಾಗ ಏನು ಬರುತ್ತೆ? ಇ ಬರುತ್ತೆ, ರೈಟ್?
ಈ ಕಮ ಎಷ್ಟಾಗಿರುತ್ತೆ 2 ಆಗುತ್ತೆ, ಪ್ಲಸ್ ಒಂದು ಇದರದ್ದು ರೈಟ್ 2 ಆಗಿದೆ. ನೆಕ್ಸ್ಟ್ ಏನಾಗುತ್ತೆ, ಇದು ಇಲ್ಲಿ ತನಕನೂ ಆಗೋಗಿದೆ, ಇಲ್ಲಿ ತನಕನೂ ಟ್ರಾವರ್ಸ್ ಆಗೋಗಿದೆ ಸಿ ತನಕ. ಬಿ ಬಂತು, ಯೋಚನೆ ಮಾಡಿ, ಬಿ ಅರ್ಲಿ ಆನ್ ಬಂದುಬಿಡಿದೆ. ಡಿ ಎಫ್ ಎಸ್ ಅಲ್ಲೂ ಏನಾಯಿತೋ ಅದೇ B5 ಹಿಡ್ಕೊಂಡೆ ಮುಂದೆ ಹೊರಡ್ತಾ ಇದೆ. ಇಲ್ಲಿ ಮುಂದೆ ಹೊರಡಿ ಏನು ಮಾಡುತ್ತೆ, ಬಿ ಹೋಗಿ FGHIJನ ಪುಷ್ ಮಾಡುತ್ತೆ. ಹೌದಾ, ಇಲ್ಲಿ ಹೋಗಿಬಿಟ್ಟು ಏನು ಮಾಡುತ್ತೆ, ಬರೆಯೋದೇ ಬೇಡ, ಎಫ್ G, H, I, J ನ ಪುಷ್ ಮಾಡುತ್ತೆ. ಆಲ್ ಆಫ್ ದೋಸ್ ವ್ಯಾಲ್ಯೂಸ್ ವಿಲ್ ಬಿ 6 ಇರೋದು, ಎಲ್ಲ ವ್ಯಾಲ್ಯೂಸು 6 ಇರುತ್ತೆ. ಹೌದಾ, ಇದನ್ನು ಎಷ್ಟು ಮಾಡೋಣ, ರೈಟ್, ಎಲ್ಲದರದ್ದು ವ್ಯಾಲ್ಯೂ 6 ಇರುತ್ತೆ. ಅಲ್ಲಿಗೆ ಈ ಬಿ ಮುಗಿದೋಯ್ತು. ನೆಕ್ಸ್ಟ್ ಇ ಬಂದಾಗ ನೆಕ್ಸ್ಟ್ ಏನು ಹೋಗುತ್ತೆ, ಅವಾಗ ಬಂದ್ಬಿಟ್ಟು ನಮಗೇನು ತೊಗೊಂಬಂದು ಕೊಡುತ್ತೆ ಇದು, ರೈಟ್, ಇಲ್ಲಿ ಟೆಕ್ಸ್ಟ್ ಬರೆಯೋಣ, ರೈಟ್, ಇದು ಟೆಕ್ಸ್ಟ್ ಎಲ್ಲೋ ಮಿಸ್ಪ್ಲೇಸಸ್ ಆಗ್ತಿದ್ದಾವೆ. ನೆಕ್ಸ್ಟ್ ಈ ಟೆಕ್ಸ್ಟಲ್ಲಿ ಬಂದಾಗ ನಮಗೇನಾಗುತ್ತೆ ನೋಡಿ, ಈ ಟೆಕ್ಸ್ಟ್ ಬಂದಾಗ ಬಂದಾಗ ಇಲ್ಲೇನಾಗ್ತಿದೆ, ಬಿ ಮತ್ತೆ ಹೋಗುತ್ತೆ. ಬಿ ಹೋಗಿ ಎಷ್ಟು ವ್ಯಾಲ್ಯೂ ಸಿಗುತ್ತೆ, ಈಗಿಂತ 1 ಜಾಸ್ತಿ, ಯಾಕಂದರೆ ಇಲ್ಲಿ ನೋಡಿ ಈಗಿಂತ 1 ಜಾಸ್ತಿ ಅಂದರೆ ಇವಾಗ 3 ಬಂತು. ಸೊ 3 ಗಾಟ್ ಅಪೆಂಡೆಡ್. ನಾವು ಮತ್ತೆ ಏನು ಮಾಡ್ತೀವಿ, ನಾವು ಈ ಗಾಟ್ ಪಾಪ್ಡ್ ಔಟ್, ಈ ಪಾಪ್ ಔಟ್ ಆಗುತ್ತೆ, ಇದು DQ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, FGHIಗೆ ಎಲ್ಲದು ವ್ಯಾಲ್ಯೂ ಎಕ್ಸ್ಪ್ಲೋರ್ ಮಾಡಿರ್ತೀರ ಆ್ಯಂಡ್ ಇಟ್ ವಿಲ್ ಗಾಟ್ 6. ಸೊ 6 ಆಗೋಯ್ತು. 6 ಅಂತ ಹೇಳಿ ಅಪ್ಡೇಟ್ ಮಾಡಿದ್ರಿ, ದಟ್ಸ್ ಓಕೆ. ಇದನ್ನು ತೊಗೊಳ್ಳಿ ಫಾರ್ ಎನ್ ಎಕ್ಸಾಂಪಲ್. ಇವಾಗ ಬಿನ ನಾನು ಎಕ್ಸ್ಪ್ಲೋರ್ ಮಾಡುವಾಗ FGHIJ = 6 ಅಂತ ಹೇಳಿ ಮಾಡಿದ್ದೆ. ಈ ತದನಂತರ ಬಂತು ಅಲ್ಲಿ ಹೋಗ್ಬಿಟ್ಟು ನಾನು ಏನು ಮಾಡ್ತೀನಿ, ಹೋಗ್ಬಿಟ್ಟು ಅಲ್ಲಿನೂ FGHI ಮತ್ತು ಜೆನ ಬರೆದ್ಬಿಟ್ಟು, ರೈಟ್, IJನ ಬರೆದ್ಬಿಟ್ಟು ಅವೆಲ್ಲದ್ರದ್ದು ವ್ಯಾಲ್ಯೂ ಏನಾಗುತ್ತೆ, ಇವಾಗ 3ಇಂದ 4ಗೆ ಆಗುತ್ತೆ. ಇಲ್ಲಿನೂ ನೋಡಿ ನೀವು ಮತ್ತೇನಾಯಿತು, ಅಕಾರ್ಡಿಂಗ್ ಟು ದಿಸ್ ಟೇಬಲ್ FGHಗೆ ಬಿ 2 ಸತೆ ಲೋಡ್ ಆಯಿತು. FGHಗೆ ವೇಸ್ಟ್ಫುಲ್ ಇದು ಹೋಯಿತು. ವೇಸ್ಟ್ಫುಲ್ ಅಂತ ಹೇಳಿ ಯಾಕೆ ಕರಿತಿದ್ದೀನಿ ಅಂದರೆ, ಬಿಗೆ ಬರುವಾಗ ಫಸ್ಟ್ ಏನಾಗಿದೆ, ಬಿಗೆ ಅರೈವ್ ಆಗುವಾಗ 2 DFS ಅಲ್ಲಾಗಿರಲಿ ಬ್ಲಂಟ್ BFS ಅಲ್ಲಾಗಿರಲಿ, ಬಿಗೆ ನಾವು ಏನು ವ್ಯಾಲ್ಯೂ ಅಲ್ಲಿ ಬಂದಿಲ್ಲ, ಕನ್ವೆನ್ಷನಲಿ ಹೇಗೆ ಬರ್ತೀವೋ ಆಗಿ ಬಂದಿರೋದ್ರಿಂದಾಗಿ ಬಿಗೆ ವ್ಯಾಲ್ಯೂ E3 ಬಂದುಬಿಟ್ಟಿದ್ರೆ ಮೊದಲೇ ಇಲ್ಲಿಂದ FGH4 ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಿದಾಗ ಮತ್ತಿನ್ನೊಮ್ಮೆ ಎಲ್ಲಾದರೂ ಬಿ ಬಂತು 5 ವ್ಯಾಲ್ಯೂ ಇಟ್ಕೊಂಡು ಬಂತು ಅಂದರೆ ಇಲ್ಲಪ್ಪ ಬೇಡ, ಯಾಕಂದರೆ B3 ಬೆಟರ್ ಇದೆ ವ್ಯಾಲ್ಯೂ ಇದೆ ಅಂತಲೇ ತಿಳ್ಕೊಂಡು FGHಗೆ ಮತ್ತೆ ರೀಕಾಂಪ್ಯೂಟೇಷನ್ ಬೇಕಾಗಿರ್ತಿಲ್ಲ. ಒಪ್ಕೊಳ್ತೀರಾ? ಇನ್ನೊಮ್ಮೆ ಹೇಳ್ತೀನಿ, B3ನ ಮೊದಲು ಏನಾದರೂ ನಾವು ಪುಷ್ ಮಾಡಿದರೆ ಈ ಕೇಸಲ್ಲಿ ಇದನ್ನು ತೊಗೊಂಡು ಬಂದುಬಿಟ್ಟು ಇಲ್ಲಿ ಹಾಕಿದರೆ B3ನೇ ಬಂದುಬಿಟ್ಟಿದ್ರೆ ನಮಗೆ FGHIJಗೆ ವ್ಯಾಲ್ಯೂ ಏನು ಬರ್ತಿತ್ತು, 4 ಬರ್ತಿತ್ತು. ಅಂದರೆ ಬೆಟರ್ ಡಿಲೇ ಬರ್ತಿತ್ತು, ರೈಟ್, ಮಿನಿಮಮ್ ಡಿಲೇ ಬರ್ತಿತ್ತು. ಆವಾಗ ನಾವು ಮತ್ತೆ ಇನ್ನೊಮ್ಮೆ B5 ಹಾಕ್ಕೊಂಡು FGHಗೆ ಹೋಗಬೇಕಾಗಿತ್ತಾ? ಇಲ್ಲ, ಅವಶ್ಯಕತೆ ಇಲ್ಲ. ಯಾಕಂದರೆ ನಾವು ಚೆಕ್ ಮಾಡ್ತಾ ಇದ್ದೀವಿ ಪ್ರತಿ ಸತಿನೂ ಏನು ಮಾಡಬೇಕು, ಬೆಟರ್ ಆಗುತ್ತಾ ಈ ಪ್ಲೇಸಿಂದ. FGH ಬಿಗೆ 2 ಸತಿ ಅರೈವ್ ಆಗಿದ್ದೀರಾ, ಆಲ್ರೆಡಿ BL ವ್ಯಾಲ್ಯೂ ಇದೆ ಅಂತ ಹೇಳಿದ್ರೆ ನೀವು ಒಂದು ಟ್ರ್ಯಾಕ್ ಇಟ್ಕೊಂಡಿದ್ದೀರಾ, ನೆನಪಿದೆನಾ? ಇಲ್ಲೊಂದು ಅರೇ ಬರ್ತಾ ಇಟ್ಕೊಂಡಿದ್ದೀವಿ, ಆ ಟ್ರ್ಯಾಕಲ್ಲಿ B3 ಅಂತ ಹೇಳಿ ಅಪ್ಡೇಟ್ ಆಗಿಬಿಟ್ಟಿರುತ್ತೆ. ಇದರಲ್ಲಿ P3ಅಲ್ಲಿ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಆಗಿಬಿಟ್ಟಿರುತ್ತೆ. ಇವಾಗ ಮತ್ತೆ ಇನ್ನೊಮ್ಮೆ ಬೇರೆ ಪಾತಿಂದ ನಾನು BL ಬಂದಾಗ ಅವಾಗ ಏನಾಗುತ್ತೆ, 3ಯಲ್ಲಿದೆ, ನೀನು ಎಷ್ಟು ಆಫರ್ ಮಾಡ್ತಿದ್ದೆ, 5ಅಲ್ಲಿ ಆಫರ್ ಮಾಡ್ತಿದ್ದೀನಿ. ಸೊ ನೋ ನೀಡ್ ಅಟ್ ಆಲ್, 5ನ ನಾನು ಆಫರೇ ಮಾಡೋದಿಲ್ಲ, 5 ಬೇಕಾಗೇ ಇಲ್ಲ. 3ಇಂದನೇ ಬೆಟರ್, 3ಇಂದ ನಂತರ ಬರ್ತಕ್ಕಂಥ ಎಲ್ಲದಕ್ಕೂ ಬೆಟರ್ ಇರುತ್ತೆ ಸಿಚುವೇಶನ್. ಹೌದಾ? ಸೊ ಈ ಥರ BFS ಅಲ್ಲೂ ಏನಾಗ್ತಾ ಇಲ್ಲ, ವರ್ಕೌಟ್ ಆಗ್ತಾ ಇಲ್ಲ. ಸೊ ದೆರ್ ಈಸ್ ಒನ್ ಮೋರ್ ಥಿಂಗ್ ಕಾಲ್ಡ್ ಆಸ್ ಸಮಥಿಂಗ್ ವಿಚ್ ವಿ ಎಕ್ಸ್ಪ್ಲೋರ್ಡ್ ಇನ್ ದ ಪ್ರೀವಿಯಸ್ ಥಿಂಗ್. ಅದಕ್ಕೆ ಹೇಳಿದ್ದು ಪ್ರಿಯಾರಿಟಿ ಕ್ಯೂ ಇಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆ್ಯಂಡ್ ವಿಚ್ ಗೆಟ್ಸ್ ಅಪ್ಲೈಡ್ ಹಿಯರ್. ಸೊ ಅ BFS ವಿತ್ ಪ್ರಿಯಾರಿಟಿ ಕ್ಯೂ ಈಸ್ ನಥಿಂಗ್ ಬಟ್ ಶಾರ್ಟೆಸ್ಟ್ ಪಾತ್ ಆಲ್ಗರಿದಮ್ ಅಂತ ಹೇಳ್ಬಿಟ್ಟು ನೀವೇನು ನೆನ್ಪಿಟ್ಕೋಬೇಕಾಗಿಲ್ಲ. ಸೊ ದೆರ್ ಈಸ್ ಇನ್ಸೆಪ್ಷನ್ ಆಫ್ ದಿಸ್ ವಿಡಿಯೋ ಇಟ್ ಸೆಲ್ಫ್ ಇಸ್ ಅನ್ ಇನ್ಸೆಪ್ಷನ್ ಆಫ್ ಶಾರ್ಟೆಸ್ಟ್ ಪಾತ್. ಯಾಕೆ ಬೇಕು ನಮಗೆ, ಯಾಕೆ ಒಂದು ನಾರ್ಮಲ್ BFS ಬ್ರೆತ್ ಫಸ್ಟ್ ಸರ್ಚ್ ಪ್ಲಸ್ ಪ್ರಿಯಾರಿಟಿ ಕ್ಯೂ ಅಥವಾ ಹೀಪ್, ಇದನ್ನು ಹೀಪ್ ಅಂತಲೂ ಕರಿತೀವಿ, ರೈಟ್. ಹೀಪ್ನ ಮಾಡ್ತಾ ಇರುವಾಗ ಇಟ್ ಆಟೋಮೆಟಿಕ್ಲಿ ಬಿಕಮ್ಸ್ ಶಾರ್ಟೆಸ್ಟ್ ಪಾತ್, ರೈಟ್. ಯಾಕೆ ಶಾರ್ಟೆಸ್ಟ್ ಪಾತ್? ಇವಾಗ ನೋಡಿ, ಇವಾಗ ಇಲ್ಲೇ ಇನ್ಸೆಪ್ಷನ್ ಆಫ್ ಶಾರ್ಟೆಸ್ಟ್ ಪಾತ್ ಇಲ್ಲೇ ಆಗುತ್ತೆ. ಎಕ್ಸಾಂಪಲ್ ಒಂದು ರೆಕ್ಟಾಂಗಲ್ ತೊಗೊಳ್ಳೋಣ, ಇಲ್ಲಿ ಬರೆಯೋಣ ಇದನ್ನೇ. ಇಲ್ಲೇನಾಗುತ್ತೆ, ಪ್ರಿಯಾರಿಟಿ ಕ್ಯೂ ಅಲ್ಲಿ ಏನಾಗುತ್ತೆ, ನಾವು ತೊಗೊಳ್ತಾ ಇರೋದು ಮಿನಿಮಮ್ ಹೀಪ್ ಅಂತ ಹೇಳಿ. ಇಲ್ಲಿ ಮಿನಿಮಮ್ ಹೀಪ್ ಯಾಕೆ ತೊಗೋಬೇಕು, B5 B3ಗೆ ಪ್ರತಿಯೊಂದು ನೋಡು, ಇಲ್ಲಿ ನೋಡಿ ಪ್ರತಿಯೊಂದು ನೋಡಲ್ಲಿ ನಮಗೇನು ಬೇಕಾಗಿರೋದು, ಶಾರ್ಟೆಸ್ಟ್ ಡಿಲೇ ಬೇಕಾಗಿರೋದು. ಇಲ್ಲಿ ನೋಡಿದ್ವಿ ನಾವು,
ಈ 3ಗೆ ನಾನು ಇಲ್ಲಿಂದನೂ ರೀಚ್ ಆಗ್ಬೋದು 1 ಆಗುತ್ತೆ, ಈ ಕಡೆಯಿಂದನೂ ರೀಚ್ ಆಗ್ಬೋದು 9 ಆಗುತ್ತೆ. ಇವೆರಡರಲ್ಲಿ ಯಾವ್ದು ತೊಗೊಳ್ತೀವಿ, ಯಾವುದು ಕಡಿಮೆ ವೇಟ್ ಇದೆನೋ, ಯಾವುದು ಬೇಗ ರೀಚ್ ಆಗುತ್ತೋ, ಅಂದರೆ ಮಿನಿಮಮ್ ಟೈಮ್ ಯಾವ್ದು ತೊಗೊಳುತ್ತೋ ಅದಕ್ಕೆ ಬೇಕು. ಆ ಕಾರಣದಿಂದಾಗಿ ನಾವು ಏನು ತೊಗೊಳ್ತಿದ್ವಿ, ಮಿನಿಮಮ್ ಹೀಪ್ ತೊಗೊಳ್ತಿದ್ವಿ. ಇದು ಪರ್ಟಿಕ್ಯುಲರ್ಲಿ ಯಾವುದಾದ್ರೂ ಹೀಪ್ ಆಗಿರ್ಬೋದು, ಬಟ್ ಈ ಕೇಸಲ್ಲಿ ಮಿನಿಮಮ್ ಹೀಪ್. ಸೊ ಈ ಮಿನಿಮಮ್ ಹೀಪ್ನ ನಾನು ಇಟ್ಕೊಂಡು ನಾನು ಬರಿತಾ ಹೋದರೆ ಏನಾಗುತ್ತೆ ನೋಡೋಣ, ರೈಟ್. ಸೊ ಇಲ್ಲಿ ಫಸ್ಟ್ ಇಲ್ಲಿಂದ ಬರೋಣ, ರೈಟ್. ಇದು ಒಂದು ಸ್ವಲ್ಪ ಟ್ರಿಕ್ಕಿ ಇದೆ ಇದ್ರ ಬರೀಲಿಕ್ಕೆ, ನೋಡೋಣ. ಬರೆಯೋದೇ ಒಂದು, ರೈಟ್. ಇಲ್ಲಿ ಬರೆಯೋಣ. ಇದರಲ್ಲಿ ಏನು ಮಾಡೋಣ, ಫಸ್ಟ್ ಬರೀಬೇಕಾಗಿರೋದೇನು, ವ್ಯಾಲ್ಯೂ ಎ. ಇಲ್ಲಿ ಕ್ಲಿಯರಾಗಿ ಫೋಕಸಲ್ಲಿ ತೊಗೊಂಬಂದ್ಬಿಟ್ಟು ಎ 0, ರೈಟ್. ಫಸ್ಟ್ ನಾನು ಪ್ರಿಯಾರಿಟಿ ಕ್ಯೂ ಮಿನಿಮಮ್ ಹೀಪ್ ಇದೆ ಅಂತ ಹೇಳಿ ತೊಗೊಳ್ಳಿ. A0 ಹೋಗಿ ನಾನು ಪುಷ್ ಮಾಡಿದ್ದೀನಿ, A0 ಕುತ್ಕೊಂಡಿದೆ, ಇದೆ ನಂದು. ಇದು ಇಷ್ಟು ರೆಕ್ಟ್ಯಾಂಗುಲರ್ ಬಂದುಬಿಟ್ಟು ಪ್ರಿಯಾರಿಟಿ ಕ್ಯೂ, ರೈಟ್. ಸೊ A0 ಹೋಗಿ ಕುತ್ಕೊಂಡಿದೆ. ನೆಕ್ಸ್ಟ್ ಯಾವುದಾಗುತ್ತೆ, ಆಬ್ವಿಯಸ್ಲಿ ಅದರದ್ದು ಚಿಲ್ಡ್ರನ್ ಯಾವ್ದು, ಡಿ ಮತ್ತು ಸಿ. ಈ ಡಿ ಮತ್ತು ಸಿಯಲ್ಲಿ ನಾವೇನು ಮಾಡ್ಕೊಳ್ತೀವಿ, ರೈಟ್. ಇಲ್ಲಿ ನಾವೇನು ಮಾಡ್ಕೊಳ್ತೀವಿ, ಡಿ ಮತ್ತು ಸಿಯಲ್ಲಿ ಪ್ರಿಯಾರಿಟಿ ಕ್ಯೂ ಯೂಸ್ ಮಾಡ್ತಿರೋದ್ರಿಂದ ಇವೆರಡರೊಳಗಡೆನೂ ಶಾರ್ಟೆಸ್ಟ್ ಪಾತ್ ಯಾವುದು ಅದನ್ನು ನಾನು ಏನು ಮಾಡ್ತೀನಿ, ಪುಷ್ ಮಾಡ್ತೀನಿ. ಇವೆರಡರೊಳಗಡೆ ಶಾರ್ಟೆಸ್ಟ್ ಪಾತ್ ಯಾವುದು, ಮೊದಲೇ ಹೋಗೋದು ಯಾವುದು, C1 ಇರೋದು, ರೈಟ್. ನಾನು ಏನು ಮಾಡ್ತೀನಿ, C1ನ ಪುಷ್ ಮಾಡ್ತೀನಿ. ನಂತರ ಏನು ಪುಷ್ ಮಾಡ್ತೀನಿ, ಡಿನ ಪುಷ್ ಮಾಡ್ತೀನಿ, ರೈಟ್. ರೆಕ್ಟ್ಯಾಂಗಲ್ ತೊಗೊಂಡ್ಬಿಟ್ಟು, ಸಾರಿ, ರೈಟ್. ಇದರಲ್ಲಿ ನಾನೇನು ಪುಷ್ ಮಾಡ್ತೀನಿ, ಡಿ ಮತ್ತು ಡಿ, ಅದರದ್ದು ವೇಟ್ ಎಷ್ಟು, ಅದರದ್ದು ವೇಟ್ ಬಂದ್ಬಿಟ್ಟು 3, ರೈಟ್. ಸಿಮಿಲರ್ಲಿ ನಾವು ಮತ್ತೆ ಏನು ಮಾಡ್ತೀನಿ, A0 ಇದೆ, ರೈಟ್. ಒಪ್ಕೊಳ್ತೀರಾ, A0 ಮುಗ್ದೋಯ್ತು. ಸಿ ಮತ್ತು ಡಿನ ನಾನು ಪುಷ್ ಮಾಡಾಯಿತು. ಇವಾಗ ನೋಡಿ ದ ಡಿಫರೆನ್ಸ್ ಬಿಟ್ವೀನ್ ಹಿಯರ್. ಇಲ್ಲಿ ನೋಡಿ, ಮೊದಲು ಏನು ಪುಷ್ ಆಗಿತ್ತು, D3 ಪುಷ್ ಆಗಿತ್ತು, ಆಮೇಲೆ C1 ಪುಷ್ ಆಗಿತ್ತು. ಇಲ್ಲೇ ಗೇಮ್ ಚೇಂಜರ್ಸ್. ಮಿನಿಮಮ್ ಹೀಪ್, ಒಂದು ಕನ್ವೆನ್ಷನಲ್ ಕ್ಯೂ ಯೂಸ್ ಮಾಡೋದಕ್ಕಿಂತನೂ ಮಿನಿಮಮ್ ಪ್ರಿಯಾರಿಟಿ ಕ್ಯೂ ಅಥವಾ ಮಿನ್ ಹೀಪ್ನ ನಾನು ಯೂಸ್ ಮಾಡಿದಾಗ ಸಿ ಏನಾಯಿತು, ಮೊದಲೇ ಬಂತು. ಸಿ ಮೊದಲು ಬಂದ ತಕ್ಷಣ ಏನಾಗುತ್ತೆ ನೋಡಿ, ಅದರದ್ದು ಚಿಲ್ಡ್ರನ್ ಎಲ್ಲ ಮೊದಲು ಬರುತ್ತೆ. ಸೊ ದೇರ್ ಈಸ್ ಅ ಪಾತ್ ದಟ್ B3 ಬರೋ ಪಾತು ಇವಾಗ ನಾವು ಹತ್ರ ಆಗ್ತಿದ್ವಿ. ಸೊ ನೋಡೋಣ, C1 ಬಂದಾಗ C1ಇಂದ ಇರತಕ್ಕಂಥದ್ದು ಒಂದೇ ಒಂದು ಚಿಲ್ಡ್ರನ್, ಅದಕ್ಕೆ ಏನು ಪ್ರಿಯಾರಿಟಿ ಏನು ಬೇಕಾಗೇ ಇಲ್ಲ. ಸೊ ಇರೋದೇ ಒಂದು, E1 ಅಂತ ಹೇಳಿ ನಾನು ಏನು ಮಾಡ್ತೀನಿ, ಪುಷ್ ಮಾಡ್ತೀನಿ. ಫಸ್ಟ್ ಏನು ಮಾಡಿದೆ, ಎ ತೊಗೊಂಡು ಬಂದೆ, ಡಿ ಹಾಕಿದೆ. ನೆಕ್ಸ್ಟ್ ಏನು ತೊಗೊಂಬಂದೆ, ಅದರದ್ದು ಚಿಲ್ಡ್ರನ್ ಯಾವುದು, ಸಿ ಬಂತು, ಸಿನ ನಾನು ಪುಷ್ ಮಾಡಿದೆ, ರೈಟ್. ಒಪ್ಕೊಳ್ತೀರಾ. ಸಿನ ನಾನು ಪ್ರಿಯಾರಿಟಿ ಕ್ಯೂ ಅಲ್ಲಿ ನಾನು ಹಾಕ್ಲಿಕ್ಕೆ ಹೋದಾಗ ಏನಾಗುತ್ತೆ, ಇ ಬರುತ್ತೆ, ರೈಟ್. ಇಯಲ್ಲಿ ಏನಾಗಿದೆ, E1 ಬರುತ್ತೆ, E1 ಹೋಗುತ್ತೆ. ನೆಕ್ಸ್ಟ್ E1 ಹೋದಾಗ ನೆಕ್ಸ್ಟ್ ಪ್ರಿಯಾರಿಟಿಯಲ್ಲಿರೋದು ಯಾವುದು, ಇಲ್ಲಿ ನೋಡಿ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಇದಾದ ತಕ್ಷಣವೇ ಸುಮ್ಮನೆ E1 ಆದ ತಕ್ಷಣ E1 ಆದಮೇಲೆ B1ಗೆ ಹೋಗ್ಬಿಡೋಣ ಅಂತ ಹೇಳಿ ಹೋಗೋದಿಲ್ಲ. ಏನಾಗುತ್ತೆ, ಇಲ್ಲಿ ಶಫಲ್ ಆಗುತ್ತೆ. ಇದು ಭಾಳ ಕೇರ್ಫುಲ್, ಇದು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ವೇರ್ ದ ಡಿಟರ್ಮೈನರ್ ಆರ್. C1 ಇನ್ನೊಮ್ಮೆ ಬರ್ತೀನಿ, ಎ ಇದ್ದೆ, ಎಯಿಂದ ಏನು ಮಾಡಿದೆ, C1 ಹಾಕಿದೆ, D3ನ ಹಾಕಿದೆ. ಒಪ್ಕೊಳ್ತೀರಾ. ಇವೆರಡರಲ್ಲೂ ಪ್ರಿಯಾರಿಟಿ ಯಾವುದು ಜಾಸ್ತಿ, ಮಿನಿಮಮ್ ಹೀಪ್ ಆಗಿರೋದ್ರಿಂದ ವೇಟ್ 1 ಇರೋದ್ರಿಂದಾಗಿ C1 ಮೊದಲಿರುತ್ತೆ. ಸೊ ನಾನು ಡಿ ಕ್ಯೂ ಮಾಡಿದ ತಕ್ಷಣ ಬರೋದು ಯಾವುದು, C1 ಬರುತ್ತೆ. C1ಇಂದ ನಾನೇನು ಮಾಡ್ತೀನಿ, E1ನ ಎನ್ ಕ್ಯೂ ಮಾಡ್ತೀನಿ, ಬಿಕಾಸ್ C1 ಇನ್ ನೆಕ್ಸ್ಟ್ ಚಿಲ್ಡ್ರನ್ನೇ E1 ಅಂಡ್ ಅದರ ಪ್ರಿಯಾರಿಟಿ ಬಂದುಬಿಟ್ಟು 1. ಒಪ್ಕೊಂಡೆ, ಓಕೆ. C1ಇಂದ E1ಗೆ ಹೋಯಿತು, ಡನ್. ಇವಾಗ ಏನಾಗುತ್ತೆ, C1 ಕೂಡ ಪಾಪ್ಔಟ್ ಆಯಿತು, ಎ ಡಿ ಕ್ಯೂ ಆಯಿತು, ಸಿ ಕೂಡ ಡಿ ಕ್ಯೂ ಆಯಿತು. ಇವಾಗ ಉಳಿದಿರೋದೇನೋ ಡಿ ಮತ್ತು ಇ ಮಾತ್ರನೇ. ಇದರಲ್ಲಿ ಏನಾಗುತ್ತೆ, ಆಟೋಮೆಟಿಕ್ಲಿ ಯಾವುದು ಟಾಪಲ್ಲಿರುತ್ತೆ, ಮಿನಿಮಮ್ ಹೀಪಲ್ಲಿ E1 ಟಾಪಲ್ಲಿರುತ್ತೆ. ಸೊ ನಾನು ಇವಾಗ ಪಾಪ್ ಔಟ್ ಮಾಡಿದ್ರೆ ಅಥವಾ ಡಿ ಕ್ಯೂ ಮಾಡಿದ್ರೆ ಯಾವ್ದು ಬರುತ್ತೆ, ಡಿ ಬರುತ್ತಾ, ಇ ಬರುತ್ತಾ, ಇ ಬರುತ್ತೆ. ಈ ಬ್ರ್ಯಾಂಚೇ ತೊಗೊಳ್ಳಲ್ಲ, ನೋಡ್ತಾ ಇರ್ರಿ. ಇ ಏನಾಗುತ್ತೆ, ಈ ಕಡೆ ಸರಿಯುತ್ತೆ, ಡಿ ಈ ಕಡೆ ಹೋಗುತ್ತೆ, ಇ ಹೊರಗಡೆ ಬರುತ್ತೆ, ರೈಟ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ E1 ಬಂತು. ಸೊ ನೆಕ್ಸ್ಟ್ ಏನಾಗುತ್ತೆ, E1ಇನ ಚಿಲ್ಡ್ರನ್ ಏನು ಕ್ಯೂ ಆಗುತ್ತೆ, ದಟ್ ಈಸ್ ನಥಿಂಗ್ ಬಟ್ ಏನಾಯಿತು ನೋಡಿ, ಇಯರ್ ಇಸ್ ದಿ ಮೂಮೆಂಟ್ ಆಫ್ ಟ್ರೂತ್. ಏನು ಬಂದಿದ್ದು, E1 ಇಂದ ಚೈಲ್ಡ್ ಯಾವುದು, ಬಿ. ಸೊ ಬಿಗೆ ಎಷ್ಟು ವ್ಯಾಲ್ಯೂ ಹೋಗುತ್ತೆ, ಬಿಗೆ ಎಷ್ಟು ವ್ಯಾಲ್ಯೂ ಹೋಗುತ್ತೆ, ಸಾರಿ, ಇಲ್ಲಿ C1 ಇರುವಾಗ E1ಗೆ ಎಷ್ಟಿತ್ತು, E1 ಇರಲಿಲ್ಲ, 2 ಇತ್ತು. E1 ದೆನ್ ಇದು ಶಫಲ್ ಆಗಲೇಬೇಕು, ಯಾಕಂದರೆ ಡಿಗೆ 3 ಇದೆ, ರೈಟ್. ಸೊ ಇಯಿಂದ ಬಿಗೆ ಬಂದಿದೆ. ಬಿಯಲ್ಲಿ ಏನಾಗುತ್ತೆ ವ್ಯಾಲ್ಯೂ 2 + 1, ಯಾಕಂದರೆ ಇಲ್ಲಿ 1 ಇದೆ, ಇಲ್ಲಿವರೆಗೆ ಆಗಿದ್ದು 2 + 1 3 ಬಂದು ಕೂತ್ಕೊಳ್ತು. ಎಲ್ಲಿ ಕೂತ್ಕೊಳ್ತು, ಇಲ್ಲಿ ಕೂತ್ಕೊಳ್ತು, ರೈಟ್. ಸೊ ಇಲ್ಲೆಲ್ಲ ಏನಾಯಿತು, ಇದಿಷ್ಟರಲ್ಲೂ ಸಹಿತನೂ C1, E1, E2, B3ನ ಏನಾಗೋಗಿದೆ, ಆಲ್ರೆಡಿ ಆಗೋಗಿದೆ, ಅಂದರೆ ಲೋಡ್ ಆಗೋಗಿದೆ. ನಾವು D3 ಆದರೂ ಚೂಸ್ ಮಾಡಲಿ
ಅಥವಾ B3 ಆದರೂ ಚೂಸ್ ಮಾಡಲಿ, ಮೊದಲನೇ ಚೂಸ್ ಮಾಡೋದು ಅದು ಬಂದುಬಿಟ್ಟು ಯಾವುದು ಆರ್ಡ್ರಲ್ಲಿ ಇವಾಗ ತೊಗೊಳ್ತಾ ಹೋಗ್ತಿದ್ದೀವೋ ಅದು ರ್ಯಾಂಡಮ್ ಸೆಲೆಕ್ಷನಲ್ಲಿರುತ್ತೆ. ಲೆಟ್ಸೇ ಈ ಕೇಸಲ್ಲಿ ಫಾರ್ ಕ್ಲಾರಿಟಿಗೋಸ್ಕರ ನಾವು ಏನು ತೊಗೊಂಡಿರೋಣ, ಇಲ್ಲಿ 3 ಬದಲು ಜಸ್ಟ್ ಒಂದು ಇನ್ಕ್ರಿಮೆಂಟ್ ಮಾಡೋಣ. ಅಲ್ಲಿಗೂ ನಮಗೆ ಇಲ್ಲಿನೂ ಫರ್ಕ್ ಆಗಲ್ಲ, ಎಲ್ಲಿನೂ ಫರ್ಕ್ ಆಗಲ್ಲ, ಯಾಕಂದರೆ ಇದಕ್ಕೆ ಇಂಟೆಲಿಜೆನ್ಸೇ ಇಲ್ಲ. ಇವಾಗ ವಿತ್ ದಟ್ ಏನಾಗಿರುತ್ತೆ, ಇದು ಜಸ್ಟ್ ಫಾರ್ ಸಿಂಪ್ಲಿಸಿಟಿಗೆ ನಾವು ಇದನ್ನೇನು ಮಾಡೋಣ, 4 ಅಂತ ಹೇಳಿ ತೊಗೊಂಡಿರೋಣ. ಆಬ್ವಿಯಸ್ಲಿ ಎಲ್ಲೂ ಏನೂ ವ್ಯಾಲ್ಯೂ ಚೇಂಜ್ ಆಗಲಿಲ್ಲ. D4 ಇತ್ತು, B3 ಇತ್ತು, ಕ್ಲಿಯರ್ ಇಟ್ ಕನ್ವೆನ್ಷನ್ಗೆ ಏನಾಗುತ್ತೆ, ಇದು ಸ್ವಿಚ್ ಆಗುತ್ತೆ, B3 ಬಂದು ಕೂತ್ಕೊಳ್ಳುತ್ತೆ, D4 ಬಂದು ಇಲ್ಲಿ ಕೂತ್ಕೊಳ್ಳುತ್ತೆ, ರೈಟ್. ಸೊ ಏನಾಯಿತು, B3ನ ವ್ಯಾಲ್ಯೂ ನೋಡುತ್ತೆ. ಇವಾಗ ನಾನು B3ಇಂದ ಏನು ಚಿಲ್ಡ್ರನ್ಸ್ನೆಲ್ಲ ನಾನು ಎಕ್ಸ್ಪ್ಲೋರ್ ಮಾಡ್ಕೊಳ್ತಾ ಹೋಗ್ತೀನೋ ಎಲ್ಲದಕ್ಕೂ ಏನು ಸಿಗುತ್ತೆ ನನಗೆ, ಇದಿಷ್ಟು ಸಿಕ್ಬಿಡುತ್ತೆ ನನಗೆ. ಇದೇನು FGHJ4 ಇತ್ತಲ್ಲ ಅದಿಷ್ಟು ಕ್ಯೂ ಅಪ್ ಆಗಿಬಿಡುತ್ತೆ. ಎಲ್ಲ ನೋಡಿಗೂ ಏನಾಗೋಯ್ತು, ಮಿನಿಮಮ್ಮಲ್ಲಿ ನನಗೆ ವ್ಯಾಲ್ಯೂಸ್ ದೊರಕೋಯ್ತು, ಅಥವಾ ಐ ಗಾಟ್ ದ ಮಿನಿಮಮ್ ಡಿಲೇ ಫಾರ್ ಆಲ್ ಮೈ ನೋಟ್ಸ್ ಆ್ಯಂಡ್ ಆಲ್ ಮೈ ನೋಟ್ಸ್ ಇದರಲ್ಲಿ ಎಲ್ಲ ಟ್ಯಾಗ್ ಆಗಿರ್ತವೆ. ಇದಕ್ಕಿಂತ ಬೆಟರ್ ಏನಾದರೂ ಬಂತು ಅಂತ ಹೇಳಂದರೆ ಮಾತ್ರನೇ ಕ್ಯೂ ಅಪ್ ಮಾಡು, ಎಲ್ಲೂ ಬೆಟರ್ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ D4ಅಲ್ಲಿ ನೋಡಿ, D4ಅಲ್ಲಿ ಹೋಗಿ ನೆಕ್ಸ್ಟ್ ಏನು ಮಾಡ್ತೀರಾ, B3ಇಂದ ಮಾಡಿ ಇವೆಲ್ಲ ಟ್ಯಾಗ್ ಮಾಡಿದ್ದೀರಾ, ಇದೆಲ್ಲ ಮುಂದೆ ಮಾಡಿರ್ತೀರ ಇಲ್ಲೆಲ್ಲ ಟ್ಯಾಗು. D4ಇಂದ ಬಂದಾಗ ಸರ್ದಿ ಅವಾಗ ಏನಾಗುತ್ತೆ, D4ಇಂದು ಏನು ಚೈಲ್ಡು ಬಿಗೆ ಎಷ್ಟು ಬೇಕಾಗುತ್ತೆ, 4 + 2 6 ಬೇಕಾಗುತ್ತೆ. ಕೇಳುತ್ತೆ ಬಿನ ನಾನೇನಾದರೂ ಲೋಡ್ ಮಾಡಲಾ, ಇಲ್ಲಿ ಬಿಗೆ ಬಂದುಬಿಟ್ಟು ಎಷ್ಟಾಗುತ್ತೆ, B, ಏನು ಮಾಡಬೇಕು ನಾನು, 4 + 2 6. B6ನ ನಾನು ನೋಡಿ ಹೋಗ್ಬಿಟ್ಟು ನಾನು ಟ್ರ್ಯಾಕರಲ್ಲಿ ನಾನು ಹೋಗ್ಬಿಟ್ಟು ಚೆಕ್ ಮಾಡಿದಾಗ 6 3ಗಿಂತ ಬೆಟರ್ ಇದೆನಾ ಅಥವಾ ಕಡಿಮೆ ಇದೆ, B3ಗಿಂತ ಆಲ್ರೆಡಿ ಬೆಟರ್ ವ್ಯಾಲ್ಯೂ ನಾನು ತೊಗೊಂಡ್ಬಿಟ್ಟಿದ್ದೀನಿ. ಸೊ B6ನ ನಾನು ಏನು ಮಾಡಿಕೊಡ್ದು, ನಾನೇನು ಮಾಡಬಾರ್ದು, ಹಾಕ್ಲೇಬಾರ್ದು ಕ್ಯೂ ಅಲ್ಲಿ. ಸೊ ನಾನು ಪ್ರಿಯಾರಿಟಿ ಕ್ಯೂ ತೊಗೊಂಡಾಗ ಏನಾಗುತ್ತೆ, ಸ್ಮಾರ್ಟಾಗಿ ನಾನು ಏನು ಮಾಡ್ತಾ ಹೋಗ್ತೀನಿ, ಬೆಟರ್ ವೇಸಿಗೆ ಆಲ್ರೆಡಿ ಬಂದುಬಿಟ್ಟಿರ್ತೀನಿ. ನಾನು ಕ್ಯೂ ಅಲ್ಲಿ ಏನಿರುತ್ತೆ ವ್ಯಾಲ್ಯೂ ಬೆಟರಲ್ಲಿ ಇರ್ತೀನಿ ನಾನಿಲ್ಲಿ. ಅಂದರೆ ಈ ವ್ಯಾಲ್ಯೂ ವಿಲ್ ಬಿ ದ ಶಾರ್ಟೆಸ್ಟ್ ಪಾತ್ ಟು ರೀಚ್ ದ್ಯಾಟ್ ಪರ್ಟಿಕ್ಯುಲರ್ ಪ್ಲೇಸ್, ಅಥವಾ ಬೆಸ್ಟ್ ಪಾಸಿಬಲ್ ಪಾತ್ ಟು ರೀಚ್ ದ್ಯಾಟ್ ನೋಟ್. ಸೊ ಆ ಕಾರಣದಿಂದಾಗಿ ನಾವೇನು ಮಾಡೋದು ಬೇಡ, ಇನ್ನೊಂದು ಫರ್ದರ್ ಪ್ರೋಬಿಂಗೇ ಮಾಡೋದು ಬೇಕಾಗಿಲ್ಲ. If I just track and check is it doing any better, then the answer should be straight away. If I have always made a best choice here, ಈ ಕಾರಣನೇ ಬರೋದಿಲ್ಲ ಇಲ್ಲಿಂದ ಈ ಕಡೆ ಸೈಡಿಂದ ಕರೆಕ್ಟಾಗಿ ಬರಲಿಕ್ಕೆ, ಪ್ರೊವೈಡೆಡ್ ದೆರ್ ಆರ್ ನೋ ನೆಗೆಟಿವ್ ಇಂಡೆಕ್ಸಸ್ -1 ಈ ಥರ ಹೋಗೋದ್ರಿಂದಾಗಿ ಮುಂದೆ ಹೋಗ್ತಾ ಏನಾಗಬೇಕು, ಇನ್ಕ್ರಿಮೆಂಟ್ ಆಗ್ತಾ ಹೋಗಬೇಕು, ಬೆಸ್ಟ್ ಆಗ್ತಾ ಹೋಗಬೇಕು. ಇಲ್ಲಿ ಎಲ್ಲಾದರೂ ಒಂದು ಕಡೆ ಏನಿದೆ ಅಂತ ಹೇಳಿ ತಿಳ್ಕೊಳ್ಳೋಣ, ಎಲ್ಲಾದರೂ ದೊಡ್ಡ ವ್ಯಾಲ್ಯೂ ಅಂದರೆ ನೆಗೆಟಿವ್ ವ್ಯಾಲ್ಯೂವಲ್ಲಿದೆ ಅಂತ ಹೇಳಿ ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಇಲ್ಲಿ ಎಲ್ಲಾದರೂ -2 ಇತ್ತು ಅಂತ ಹೇಳಿ ತಿಳ್ಕೊಳ್ಳೋಣ, ಅಥವಾ -4 ಇತ್ತು ಅಂತ ತಿಳ್ಕೊಳ್ಳೋಣ. ಅವಾಗ ಏನಾಗೋಗ್ಬಿಡುತ್ತೆ, ಇದೇ ಬೆಸ್ಟ್ ಪಾತ್ ಆಗೋಗುತ್ತೆ. ಸೊ ಫಾರ್ ಅ ಪಾಸಿಟಿವ್ ವೇಟ್ಸ್, for all the positive weights that's provided, you can use this shortest path algorithm, which is like this pronunciation DG ಇಂದ ಶುರು ಆಗುತ್ತಲ್ಲ ಅದು algorithm, right? So yeah, so we figured out ಯಾಕೆ ನಮಗೆ priority queue minimum heap while we do these kinds of traversal ಬೇಕಾಗುತ್ತೆ ಅಂತ ಹೇಳಿ. So we learned BFS, breadth first approach, in our graphs previously, and priority queue we individually had solved it. ನಾವೇನು ಮಾಡ್ಬೋದು, ಇದನ್ನು ನಾವೇನು ಮಾಡ್ಬೋದು, this is what we have decided to implement. Sorry, ಇಲ್ಲೇನು ಬರೆದ್ಬಿಡೋಣ. So we will go with BFS plus a priority queue which is equal to shortest path, right? So done, we can move ahead with our implementation. ಇದು ಏನೇನಕ್ಕೆ ಬೇಕು ಅಂತ ಹೇಳಿ. ಕೋಡ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಇದು, ಯಾಕಂದರೆ ಗ್ರಾಫ್ನ ನಾವು ಕನ್ಸ್ಟ್ರಕ್ಟ್ ಮಾಡ್ಕೋಬೇಕಾಗುತ್ತೆ, ಅಡ್ಜಸೆಂಟ್ಸಿ ಲೀಸ್ಟ್ ಅಂತ ಹೇಳಿ ನಾವು ಮಾಡ್ಕೋಬೇಕಾಗುತ್ತೆ. ಫಸ್ಟ್ ವಿ ವಿಲ್ ಗೆಟ್ ಟು ದ್ಯಾಟ್. ಸೊ ಇಲ್ಲಿವರೆಗೂ ನಾವು ಕಲ್ತಿದ್ದು ಏನಕ್ಕೆ ಅಂದರೆ ದಿಸ್ ಲಾಜಿಕ್ ಆಫ್ ಚೂಸಿಂಗ್ DFS plus priority queue ಇದೆಲ್ಲ, ದಿಸ್ ಗೋನ ಕಮ್ ಹ್ಯಾಂಡಿ ವೆನೆವರ್ ಯು ಸಿ ಅ ವೇಟೆಡ್ ಇಂಡೆಕ್ಸ್. ಸೊ ಒಂದು ರೂಲ್ ಆಫ್ ಥಂಬ್, ನಾವು ಯು ನೋ ಯಾಕೆ ಏನು ಇಂಟ್ಯೂಷನ್ ಏನು, ಅದ್ರ ಬಿಹೈಂಡ್ ಇಂಟ್ಯೂಷನ್ಸ್ ಏನು ಅನ್ನೋದು ನಿಮಗೆ ಇವಾಗ ತಿಳಿದಿದೆ ಪರಿಪೂರ್ಣವಾಗಿ, ರೈಟ್? ಇವಾಗ ಯು ಕ್ಯಾನ್ ವಿತೌಟ್ ಹ್ಯಾವಿಂಗ್ ಟು ಇಷ್ಟೆಲ್ಲ ತಲೆ ಕೆಡಿಸ್ಕೊಂಡಿಲ್ದಂಗೆ ಯಾವಾಗಾದರೂ ವೇಟ್ಸ್ ಅಸೋಸಿಯೇಟೆಡ್ ಆಗಿದೆ, ಒಂದು ಎಡ್ಜ್ ಇದೆ, ಒಂದು ವೇಟ್ಸ್ ಅಸೋಸಿಯೇಟೆಡ್ ಆಗಿದ್ದಾವೆ, ಆ್ಯಂಡ್ ಆ ವೇಟ್ಸ್ ಬಂದುಬಿಟ್ಟು ನೆಗೆಟಿವ್ ವೇಟ್ಸ್ ಅಲ್ಲ. ಯು ಕ್ಯಾನ್ ಥಿಂಕ್ ಒಂದ್ಸತಿ ನೀವೇನು ಯೋಚನೆ ಮಾಡ್ಬೋದು, ಇಲ್ಲಿ ನಾನೇನಾದರೂ ಶಾರ್ಟೆಸ್ಟ್ ಪಾತ್ ಆಲ್ಗರಿದಮ್ ಯೂಸ್ ಮಾಡೋದಕ್ಕೆ ಏನಾದರೂ ಹಿಂಟ್ ಹೋಗ್ತಿದೆನಾ ಸಿಚುವೇಶನ್ಸ್ ಅಂತ ಹೇಳ್ಬಿಟ್ಟು ನೀವು ಯೋಚನೆ ಮಾಡೋದು. ದಟ್ಸ್ ದ ರೂಲ್ ಆಫ್ ಥಂಬ್. ಇಫ್ ದೆರ್ ಆರ್ ವೇಟ್ಸ್ ಅಸೋಸಿಯೇಟೆಡ್, ದೋಸ್ ಆರ್ ನಾಟ್ ಈಕ್ವಲ್ ವೇಟ್ಸ್. ಎ ಇಂದ ಡಿಗೆ ರೀಚ್ ಆಗಲಿಕ್ಕೆ ಎರಡು ಕಡೆನೂ ಸಿಮಿಲರ್ ವೇಟ್ಸ್ ಇಲ್ಲ, ಯೂನಿಟ್ ವೇಟ್ಸ್ ಇಲ್ಲ, ರೈಟ್? ವೇಟ್ಸೇ ಬರ್ದಿಲ್ಲ ಅಂತನೂ ಅಲ್ಲ, ನಾನ್ ಸಿಮಿಲರ್ ವೇಟ್ಸ್ ಇದ್ದಾವೆ. ಸೊ ಆ ಕಾರಣವಾಗ ಅವಾಗ ಆ ಒಂದು ಪರಿಸ್ಥಿತಿ ಬಂದಾಗ ಶಾರ್ಟೆಸ್ಟ್ ಪಾತ್ ಯೂಸ್ ಮಾಡ್ಬೋದಾ,
is a rule of thumb. It's kind of an hint for you to use it, right? With this, let's get to the implementation, right? I will be back. ಸೊ ಲೆಟ್ಸ್ ಗೆಟ್ ಕ್ವಿಕ್ಲಿ ಟು ಇಂಪ್ಲಿಮೆಂಟೇಷನ್. ಇವಾಗ ಬರೆಯೋಣ. ಅದು ಇಷ್ಟು ಫಿಗರ್ ಔಟ್ ಮಾಡಿದಾದ್ಮೇಲೆ ಬರೀಲಿಕ್ಕೇನು ನಮಗೆ ಕಷ್ಟ ಅನ್ನಿಸ್ಬಾರ್ದು, ರೈಟ್? ಸೊ ಲೆಟ್ಸ್ ಸೇ, ರೈಟ್, ಇಷ್ಟನ್ನೇ ನಾವು ಫಿಗರ್ ಔಟ್ ಮಾಡಿಬಿಟ್ರೆ ಎಷ್ಟೋ ಇವಾಗಿನ ಸಿಚುವೇಶನ್ಸಲ್ಲಿ ವಿ ಹ್ಯಾವ್ ಆಲ್ರೆಡಿ ಮಾಸ್ಟರ್ಡ್ ಪ್ರಾಬ್ಲಮ್ ಸಾಲ್ವಿಂಗಿನ ಸಬ್ ಪ್ರಾಬ್ಲಮ್ ಆಗಿ ಡಿವೈಡ್ ಮಾಡೋ ಈ ಆ್ಯಟಿಟ್ಯೂಡ್ ಏನಿದೆ, ಈ ಒಂದು ಸ್ಕಿಲ್ ಏನಿದೆ, ವಿಲ್ ಬಿ ವೆರಿ ಯೂಸ್ಫುಲ್. ಬಟ್ ಇನ್ ಎನಿ ಕೇಸ್ ಇನ್ನೊಂದು ಎಕ್ಸ್ಟ್ರಾ ಸ್ಕಿಲ್ ಆ್ಯಡ್ ಏನು ಮಾಡೋಣ ಅಂತ ಹೇಳಂದರೆ, ಫಾಸ್ಟಾಗಿ ಕೋಡ್ ಬರೀಲಿಕ್ಕೆ ಟ್ರೈ ಮಾಡೋಣ, ರೈಟ್? ಇಲ್ಲಿ ಫಸ್ಟ್ ಬರಬೇಕಾಗಿರೋದು ಎನಿ ಗ್ರಾಫ್ಸ್ ಫಾರ್ ದ್ಯಾಟ್ ಮ್ಯಾಟರ್ ನಾವೇನು ಕ್ರಿಯೇಟ್ ಮಾಡ್ಕೋಬೇಕು ಅಂತ ಹೇಳಂದರೆ ಅಡ್ಜಸೆನ್ಸಿ ಲೀಸ್ಟ್ ಅಂತ ಹೇಳಿ ಕ್ರಿಯೇಟ್ ಮಾಡ್ಕೋಬೇಕು. ಬಿಕಾಸ್ ಯಾವುದಕ್ಕೆ ಲೀಸ್ಟ್ ಆಗ್ತಿದೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ, ರೈಟ್? ಅದಕ್ಕೆ ನಾವು ಏನು ಯೂಸ್ ಮಾಡ್ತೀವಿ, ಮ್ಯಾಪ್ ಯೂಸ್ ಮಾಡ್ತೀವಿ ಅಥವಾ ಡಿಕ್ಷನರಿ ಯೂಸ್ ಮಾಡ್ತೀವಿ. ಸೊ ಫಸ್ಟ್ ಏನು ಮಾಡೋಣ ಅಂತ ಹೇಳಂದರೆ ಒಂದು ಅಡ್ಜಸೆನ್ಸಿ ADG ಅಂತ ಹೇಳಿ ಕರೆದ್ಬಿಟ್ಟು ಒಂದು ಅಡ್ಜಸೆನ್ಸಿಗೆ ಏನು ಮಾಡೋಣ, ಡಿಕ್ಷನರಿ ಅಂತ ಹೇಳ್ಕೊಡೋಣ, ರೈಟ್? ಸ್ಪೆಲ್ಲಿಂಗ್ DICTIONARY ಡಿಕ್ಷನರಿ. ಇದೊಂದು ಸ್ವಲ್ಪ ಬರಿಬೇಕಾಗುತ್ತೆ ಇದಕ್ಕೆ ಕೋಡ್, ರೈಟ್? ಸೊ ಕ್ವಿಕ್ಕಾಗಿ ಬರೀತಾ ಹೋಗೋಣ. ಸೊ ಇಲ್ಲಿ ಏನಾಗುತ್ತೆ, ಇದು ನಮಗೇನಾಗುತ್ತೆ ಹೇಳಿ, ಒಂದು ನೋಡ್ ಇದೆ ಅಂತ ಹೇಳಂದರೆ ದ್ಯಾಟ್ ವಿಲ್ ಬಿ ನೋಡ್ ದಿಸ್ ನೋಡ್ ಲೈಕ್ 1 ಅಂತ ಹೇಳ. ಎಕ್ಸಾಂಪಲ್ ಈ ಕೇಸಲ್ಲಿ 2 ಅಂತ ಹೇಳ ಅಂದ್ಕೊಂಡ್ರೆ ಇದಕ್ಕೆ ಮಲ್ಟಿಪಲ್ ಲೀಸ್ಟ್ ಆಫ್ ನೈಬರ್ಸ್ ಇರ್ತವೆ. ಸೊ ಲೀಸ್ಟ್ ಆಫ್ ನೈಬರ್ಸ್ ಬರೆಯೋಣ, ರೈಟ್? ಲೀಸ್ಟ್ ಆಫ್ ನೈಬರ್ಸ್, ರೈಟ್? ಲೀಸ್ಟ್ ಆಫ್ ನೈಬರ್ಸ್ ಬರೀತೀನಿ. ಸೊ ಇದು ಒಂದು ಡಿಕ್ಷನರಿ. ಸೊ ಈ ಲೀಸ್ಟ್ ಆಫ್ ನೈಬರ್ಸ್ ಬರಿತಾ ಇರುವಾಗ ಒಂದು ಅಬ್ಸರ್ವೇಷನ್ ನೋಡಿ, ನಮಗೇನು ಬೇಕಾಗುತ್ತೆ, ಪ್ರತಿ ಸತಿನೂ ಯಾವುದಾದ್ರೂ ಒಂದು ನೋಡ್ಸ್ 2 ಅಂತ ಹೇಳಂದಿದ್ದೀನಿ ಅಂತ ಹೇಳಂದರೆ ನನಗೇನು ಬೇಕಾಗುತ್ತೆ, ಆ ನೋಡ್ ನೆಕ್ಸ್ಟ್ ನೋಡ್ ಯಾವುದು, ಅದರದ್ದು ವ್ಯಾಲ್ಯೂ ಏನು, ರೈಟ್? ಅದ್ರದ್ದು ಒಂದು ಬೇಕಾಗುತ್ತೆ. ನೆಕ್ಸ್ಟು ಅದಕ್ಕೆ ರೀಚ್ ಆಗಿರ್ತಕ್ಕಂಥ ವೇಟ್ ಎಷ್ಟು, ಅದರದ್ದು ಒಂದು ಬೇಕಾಗುತ್ತೆ. ಸೊ ಇಟ್ಸ್ ಅ ಲೀಸ್ಟ್ ಆಫ್ ಏನು, ಅ ಟ್ಯೂಪಲ್, ರೈಟ್? ಅಗೇನ್ ಇಟ್ಸ್ ಅ ಲೀಸ್ಟ್ ಆಫ್ ಟ್ಯೂಪಲ್, ರೈಟ್? ಅದರದ್ದು ನೀವು ಬೇಕಿದ್ರೆ ಹೆಸರು ಬರ್ಕೋಬೋದು, ಇಲ್ಲಿ ಬೇಕಿದ್ರೆ ಬರ್ಕೋಬೋದು, ಅಥವಾ ಇಟ್ ಈಸ್ ಅಂಡರ್ಸ್ಟುಡ್ ದಟ್ ನನಗೆ ಬೇರೆ ಕನ್ವೆನ್ಷನಲಲ್ಲಿ ಬರೀ ಒಂದು ಇಂಟ್ ಇರ್ತಿತ್ತು, ಲೀಸ್ಟ್ ಆಫ್ ಇಂಟಿಜರ್ ಅಂತ ಹೇಳಿರ್ತಿತ್ತು ಫಾರ್ ಆಲ್ ದ ನೈಬರ್ಸ್. ಈ ಕೇಸಲ್ಲಿ ಏನಾಗ್ತಿದೆ, ಸಿನ್ಸ್ ಇಟ್ ಈಸ್ ವೇಟ್ ಇರೋದ್ರಿಂದಾಗಿ ನಾನು ಏನು ಮಾಡ್ತಿದ್ದೀನಿ, ಎರಡನ್ನು ಮೆನ್ಷನ್ ಮಾಡ್ತಿದ್ದೀನಿ, ರೈಟ್? ದಟ್ ಈಸ್ ಸಿಂಪ್ಲೆಸ್ಟ್. ನಾವು ಲೆಟ್ಸ್ ಕನ್ಸ್ಟ್ರಕ್ಟ್ ದಿಸ್ ಅಡ್ಜಸೆನ್ಸಿ ಲಿಸ್ಟ್. ಹೇಗೆ ಮಾಡೋದು, ಫಾರ್ ಈಚ್ ಹಾಕ್ಕೋಬೇಕು. ಫಾರ್ ಈಚ್ ಹಾಕ್ಕೊಂಡು ವ್ಯಾರ್ ಟೈಮ್ ಇನ್ ಟೈಮ್ಸ್, ಇದರಲ್ಲಿ ಯಾವುದು ಟೈಮ್ ಕೊಡ್ತಿರೋ ಅದನ್ನು ನಾನು ಮಾಡ್ತಾ ಹೋಗಬೇಕು. ಇದರಲ್ಲಿ ನೋಡಿ ಫಸ್ಟ್ ಏನು ಬರುತ್ತೆ, ಎರಡನೇದು, ದಿಸ್ ವಿಲ್ ಬಿ ಮೈ ಸೋರ್ಸ್, ದಿಸ್ ವಿಲ್ ಬಿ ಮೈ ಡೆಸ್ಟಿನೇಷನ್ ಆ್ಯಂಡ್ ಇಟ್ಸ್ ವೇಟ್, ರೈಟ್? ಅದೇ ರೀತಿಯಲ್ಲಿ ಬರೀಬೇಕು ಅಂತ ಹೇಳಂದರೆ ನಾವು ಹೇಗೆ ಬರಿಬೋದು, ಅಡ್ಜಸೆನ್ಸಿ ಲಿಸ್ಟ್, ರೈಟ್? ಅದರದ್ದು ಮೊದಲನೇ ವ್ಯಾಲ್ಯೂ ದಟ್ ಈಸ್ ಟೈಮ್ ಆಫ್ 0, ರೈಟ್? ಟೈಮ್ ಆಫ್ 0ಗೆ ನಾವು ವ್ಯಾಲ್ಯೂನ ಫಿಲ್ ಮಾಡ್ತಾ ಇರೋದು. ಇಟ್ ವಿಲ್ ಹ್ಯಾವ್ ಮಲ್ಟಿಪಲ್ ಏನಂತ ಹೇಳಿ, ನೈಬರ್ಸ್ ಅಂತ ಹೇಳಿ. ಅದಕ್ಕೆ ನಾವೇನು ಮಾಡಬೇಕು, ಲೀಸ್ಟ್ನ ಇನಿಷಿಯೇಷನ್ ಮಾಡಬೇಕು, ಅಥವಾ ಎಕ್ಸಿಸ್ಟಿಂಗ್ ಲೀಸ್ಟ್ ಏನಾದರೂ ಇತ್ತು ಅಂದರೆ ಅದಕ್ಕೆ ಹೋಗಿ ಆ್ಯಡ್ ಮಾಡಬೇಕು. ಸೊ ದರ್ ಇಸ್ ಅ ಬೆಟರ್ ಮೆಥಡ್ ಕಾಲ್ಡ್ ಆಸ್ ಇನ್ C# ಅಟ್ ಲೀಸ್ಟ್. ಪೈಥಾನ್ಸ್ ಬೇರೆ ಇದರಲ್ಲಿ ಇನ್ನೂ ಇದಕ್ಕಿಂತಲೂ ಈಸಿಯೆಸ್ಟ್ ಇರುತ್ತೆ. ಯು ಕ್ಯಾನ್ ಜಸ್ಟ್ ಎಕ್ಸ್ಪ್ಲೋರ್ ದಟ್. ಬೇಸಿಕಲಿ ಅಡ್ಜಸೆಂಟ್ ಇದರಲ್ಲಿ ಗೆಟ್ ವ್ಯಾಲ್ಯೂ ಆರ್ ಡಿಫಾಲ್ಟ್ ಅಂತ ಹೇಳಿ ಒಂದಿದ್ದಿದೆ. ಅದರಲ್ಲಿ ಏನು ಮಾಡಬೇಕಾಗುತ್ತೆ, ಸೊ ವ್ಯಾಲ್ಯೂ ಇತ್ತು ಅಂದರೆ ಇದರಲ್ಲಿ ಯಾವುದು ವ್ಯಾಲ್ಯೂ ಇದೆನೋ ಟೈಮಲ್ಲಿ, ರೈಟ್? ಟೈಮ್ ಆಫ್ 0 ಅಲ್ಲಿ ಏನು ವ್ಯಾಲ್ಯೂ ಇದೆನೋ ಅದನ್ನು ಕೊಡು, ಅಥವಾ ನ್ಯೂ ಅಪ್ ಮಾಡಿ ನನಗೇನು ಮಾಡಿಕೊಡು, ನ್ಯೂ ಅಪ್ ಮಾಡಿರೋದು ಒಂದು ವ್ಯಾಲ್ಯೂ ಕೊಡು, ರೈಟ್? ಇನ್ ಎನಿ ಕೇಸ್ ಇನ್ ಐದರ್ ವೇ ಎಕ್ಸಿಸ್ಟಿಂಗ್ ಇತ್ತು ಅಂದರೆ ಅದು ಸಿಗುತ್ತೆ ನಮಗೆ ADG ಅಲ್ಲಿ, ರೈಟ್? ADG ಆಫ್ ಟೈಮಲ್ಲಿ, ಅಥವಾ ಹೊಸದಾಯಿತು ಅಂದರೆ ಹೊಸದು ಸಿಗುತ್ತೆ. ಇನ್ ಎನಿ ಕೇಸ್ ಐ ಕ್ಯಾನ್ ಆ್ಯಡ್ ಇನ್ ಟು ದಿಸ್ ಲಿಸ್ಟ್ ಆಫ್ ವಾಟ್, ಆಫ್ ಅ ಟ್ಯೂಪಲ್ ವ್ಯಾಲ್ಯೂ ದಟ್ ಈಸ್ ಟೈಮ್ ಆಫ್ 0, ಟೈಮ್ ಆಫ್ 1, ಸಾರಿ ನಾಟ್ 0 ಇಲ್ಲಿ, ಟೈಮ್ ಆಫ್ ನೆಕ್ಸ್ಟ್ ನಂಬರ್ 1 and time of 2, right? So this will construct my simple adjacency list, right, which will be helpful for me while I do this BFS. Next ಏನು ಬೇಕು, track the delay. ಇದನ್ನು ಹೋಗೋಣ. ಇದು ಬಿಫೋರ್ ಐ ಡೂ ದಿಸ್ BFS ವಿಚ್ ಇಸ್ ಅ ಬಿಗರ್ ಲೈನ್ ಆಫ್ ಕೋಡ್ ಆರ್ ದ ಮೇನ್ ಕ್ರಕ್ಸ್ ಆಫ್ ದಿ ಆಲ್ಗಾರಿದಮ್. ನೆಕ್ಸ್ಟ್ ಏನು ಮಾಡೋಣ, ಟ್ರ್ಯಾಕ್ ದಿ ಡಿಲೇನ ಟ್ರ್ಯಾಕ್ ಮಾಡಲಿಕ್ಕೆ ನನಗೇನು ಬೇಕಾಗುತ್ತೆ ನೀವೇ ಹೇಳಿ, ಇಂಟ್ ಅರೇ ಬೇಕಾಗುತ್ತೆ, ರೈಟ್? ಅದನ್ನು ಏನು ಕೊಡ್ಕೊಳ್ಳೋಣ, ಡಿಲೇ ಅಂತ ಹೇಳ್ಕೊಡ್ಕೊಂಡು ಇಲ್ಲಿ ಏನು ಮಾಡೋಣ, ನ್ಯೂ ಇಂಟ್ ಆಫ್ ಏನು ಬೇಕು, ದಟ್ ಈಸ್ ವೆರಿ ಕೇರ್ಫುಲಿ ವಿಲ್ ರೈಟ್ ಇಂಟ್ n+1, ರೈಟ್? ವಿ ನೀಡ್, ಯಾಕಂದರೆ ಇದು 1 ಬೇಸ್ಡ್ ಇಂಡೆಕ್ಸ್ಡ್ ಆಗಿರೋದ್ರಿಂದಾಗಿ ಲಾಸ್ಟ್ನೇ ಇಂಡೆಕ್ಸಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಅದಕ್ಕೋಸ್ಕರ 1 ಬೇಸ್ಡ್ ಇದು. ಆ್ಯಂಡ್ ಈಚ್ ಆಫ್ ಡಿಲೇ ನೀವು ಯೋಚನೆ ಮಾಡಬೇಕು, ಈ ಡಿಲೇಗೆ ನಾವೇನೋ ಮಾಡ್ತೀವಿ ಇಲ್ಲಿ, ಯಾಕೆ ಮ್ಯಾಕ್ಸ್ ಫಿಲ್ ವಿತ್ ಏನು ದಿಸ್ ಡಿಲೇ ಅರೇನಾ ವಿತ್ ಇಂಟ್ ಡಾಟ್ ಮ್ಯಾಕ್ಸ್ ವ್ಯಾಲ್ಯೂ. ಯಾಕಿರ್ಬೋದು,
ಫಸ್ಟ್ ನಾವೇನು ಅಂದ್ಕೊಳ್ಳೋಣ, ಎಲ್ಲರ ನೋಡಿಗೂ ರೀಚ್ ಆಗಲಿಕ್ಕೆ ಇನ್ಫಿನಿಟಿ ಟೈಮ್ ಬೇಕು, ಅಂದರೆ ರೀಚೇ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ಬಿಡೋಣ. ಯಾವುದಾದ್ರೂ ಡಿಸ್ಜಾಯಿಂಟ್ ಇತ್ತು, ಅಂದರೆ ಈ ಗುಂಪನ್ನ ಮೀರಿ ಒಂದು ಯಾವುದಾದ್ರೂ ಒಂದು ನೋಡ್ ಇತ್ತು, ರೈಟ್, ಮೊದಲೇ ಮಾತಾಡಿದ್ವಲ್ಲ, ಈ ಥರ ಇನ್ನೊಂದು ನೋಡು, ಯಾವುದೋ ಒಂದು ನೋಡ್ ಇಲ್ಲಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಈ ನೋಡ್ ಬಂದುಬಿಟ್ಟು ಝೆಡ್ ನೋಡ ಅಂತ ಹೇಳಿ ತಿಳ್ಕೊಳ್ಳೋಣ, ಯಾವುದೋ ಸಿಗಲಾರ್ದು ನೋಡು. ಇದಕ್ಕೇನಾಗುತ್ತೆ, ಒನ್ಸ್ ಇನ್ಫಿನಿಟಿ ಇತ್ತು ಅಂತ ಹೇಳಂದರೆ ಇದನ್ನು ಆಬ್ವಿಯಸ್ಲಿ ಫಿಲ್ ಆಗಿರುತ್ತೆ, ಈ ವ್ಯಾಲ್ಯೂ ಕೂಡ ಈ ಅರೇ ಇಂಡೆಕ್ಸಲ್ಲಿ, ಡಿಲೇಯಲ್ಲಿ ಅದರಲ್ಲಿ ನಾವೇನು ತುಂಬಿರ್ತೀವಿ, ಮ್ಯಾಕ್ಸ್ ವ್ಯಾಲ್ಯೂ. ಸೊ ನಮಗೆ ಈಸಿ ಆಗುತ್ತೆ ಒಂದು ಟ್ರ್ಯಾಕರು ಯಾವುದಕ್ಕಾದ್ರೂ ಇನ್ನೂ ಇನ್ಫಿನಿಟಿ ಉಳಿದಿದೆ ಅಂತ ಹೇಳಂದರೆ -1 ರಿಟರ್ನ್ ಮಾಡಪ್ಪ. ಅದನ್ನು ಎಲ್ಲಿ ಮಾಡ್ತಿದ್ದೀನಿ, ಇಲ್ಲಿ ಮಾಡ್ತೀನಿ ನೋಡಿ. ಇದನ್ನು ಇವಾಗ ಪೂರ ನಾನು ಇಲ್ಲಿ ಬರೆಯೋ BFS, ಇಲ್ಲಿ ನಂದು BFS ಪ್ಲಸ್ ಪ್ರಿಯಾರಿಟಿ ಕ್ಯೂ ಲಾಜಿಕ್ ಹೋಗಬೇಕು ಇಲ್ಲಿ, ಅದನ್ನು ಬಂದು ಫಿಲ್ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ರಿಟರ್ನ್ ಹೆಂಗೆ ಮಾಡೋದು. ಸೊ ಇಲ್ಲಿ ತನಕ ಆಯಿತು, ಇದನ್ನು ಕವರ್ ಮಾಡಿದ್ವಿ. ನೆಕ್ಸ್ಟ್ ಏನು ಮಾಡೋಣ, ಇದನ್ನು ಕವರ್ ಮಾಡೋಣ. ಸೊ ಡಿಲೇ ಮ್ಯಾಕ್ಸಿಮಮ್ ಹೆಂಗೆ ಕಂಡುಹಿಡಿಯಬಹುದು, ನಾವು ಹೆಂಗಿದ್ರೂ ಫಾರ್ ಮಾಡ್ಕೊಳ್ತಿದ್ದೀವಿ. ಮ್ಯಾಕ್ಸಲ್ಲಿ ಹೋದ್ರು ಡಿಲೇ ಡಾಟ್ ಮ್ಯಾಕ್ಸ್ ಅಂತ ಹೇಳಿ ಹೊಡೆದ್ರು ಬರುತ್ತೆ. ಬಟ್ ದೆರ್ ಈಸ್ ಒನ್ ಬಿಟ್ ಆಫ್ ಎಡ್ಜ್ ಕೇಸಸ್. ಇಲ್ಲಿ ಏನಾಗುತ್ತೆ, ಝೀರೋಗೆ ಏನು ಮಾಡಬೇಕು ಅನ್ನೋದನ್ನು ಒಂದು ಉಳಿಯುತ್ತೆ. ಅಥವಾ ಏನಾದರೂ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇತ್ತು ಅಂತ ಹೇಳಂದರೆ ಇನ್ನೂ ಅದಕ್ಕೆ ವ್ಯಾಲ್ಯೂನೇ ಫಿಲ್ ಆಗಿಲ್ಲ, ಈವನ್ ಆಫ್ಟರ್ ಡೂಯಿಂಗ್ BFS ಆ್ಯಂಡ್ ಪ್ರಿಯಾರಿಟಿ ಕ್ಯೂ ನನಗೆ ವ್ಯಾಲ್ಯೂವೇ ಫಿಲ್ಲಪ್ ಆಗಿಲ್ಲ, ಇನ್ನೂ ಉಳಿದಿದೆ. ಆ್ಯಂಡ್ ದಟ್ ಮೀನ್ಸ್ ದಟ್ ಅಲ್ಲಿ ಏನಾಗಿದೆ, ಅದನ್ನು ರೀಚೇ ಮಾಡೋಕ್ಕಾಗಿಲ್ಲ ಅಂತ ಹೇಳಿ ಅದರೊಳಗಡೆ ಮ್ಯಾಕ್ಸ್ ವ್ಯಾಲ್ಯೂ ಉಳಿದಿರುತ್ತೆ. ಅವಾಗ ಏನಾಗಬೇಕು, -1. ಈ ಎಲ್ಲ ಪ್ರೋಬ್ ಮಾಡಬೇಕು ಅಂತ ಹೇಳಂದರೆ ಬೆಟರ್ ಡೂ ಅ ಮ್ಯಾನ್ಯುವಲ್ ಲೂಪ್ ಓವರ್, ರೈಟ್. ಸೊ ನಾನೇನು ಮಾಡ್ತೀನಿ, ಇಂಟ್ I is equal to 0, ಇಂಟ್ I ಲೆಸ್ ದ್ಯಾನ್ n+1 ಈ ಕೇಸಲ್ಲಿ, ರೈಟ್, ಆ್ಯಂಡ್ I++, ರೈಟ್. ಇನ್ನೊಂದು ಯೋಚನೆ ಮಾಡಿ, ಶುಡ್ ಐ ಡೂ I is equal to 0 ಇಂದ, ಬಿಕಾಸ್ 0 ನೋಡೇ ಇಲ್ಲ ನಮ್ಮ ಹತ್ರ. ಸೊ ಯಾಕೆ ಬೇಕು, 1ರಿಂದನೇ ಶುರು ಮಾಡ್ಕೊಂಬಿಡೋಣ. ದಟ್ಸ್ ಒನ್ ಆಪ್ಟಿಮೈಸೇಷನ್ ಬಟ್ ಡೂಯಿಂಗ್ ಮ್ಯಾನ್ಯುವಲಿ ಲೂಪ್ ಓವರ್, ಹೌದಾ. ನೆಕ್ಸ್ಟ್ ಇಲ್ಲಿ ಏನು ಬರ್ಕೊಂಡಿರೋಣ, ಒಂದು ಔಟ್ಪುಟ್ ವ್ಯಾಲ್ಯೂ ಬರ್ಕೊಂಡಿದ್ದಾನ. ಸೊ ರೈಟ್, ಮ್ಯಾಕ್ಸ್ ಡಿಲೇ, ರೈಟ್, ಇದನ್ನೇ ನಾವು ಡಿಲೇ ಅಂತ ಹೇಳಿ ಕರೀತಾ ಇರೋದು. ಮ್ಯಾಕ್ಸ್ ಡಿಲೇ ಈಸ್ ಈಕ್ವಲ್ ಟು ಎಷ್ಟು, ಇವಾಗ ಆ್ಯಸ್ ಆಫ್ ನಾವು -1 ಇಂದ ಶುರು ಮಾಡ್ಕೊಳ್ಳೋಣ, ರೈಟ್. ಇಲ್ಲಿ ಏನು ಮಾಡಬೇಕು, ಸಿಂಪಲ್, ಇಫ್ ಏನು ದ ವ್ಯಾಲ್ಯೂ ಡಿಲೇ ಆಫ್ I ಈಕ್ವಲ್ ಟು ಇಂಟ್ ಮ್ಯಾಕ್ಸ್ ವ್ಯಾಲ್ಯೂ ಇತ್ತು ಅಂತ ಹೇಳಂದರೆ ಏನು ಮಾಡಬೇಕು, ಒಬ್ವಿಯಸ್ಲಿ ಆ ವ್ಯಾಲ್ಯೂನ ನಾವು ರೀಚ್ ಮಾಡೋಕ್ಕಾಗಿಲ್ಲ, ಅದಕ್ಕೆ ಮ್ಯಾಕ್ಸ್ ವ್ಯಾಲ್ಯೂ ಇನ್ನು ಮ್ಯೂಟೇಟ್ ಆಗಿಲ್ಲ, ಹೇಗಿತ್ತೋ BFS ಮಾಡೋದಕ್ಕಿಂತ ಮುಂಚಿತವಾಗಿ ಅದೇ ರೀತಿಯಲ್ಲೇ ಉಳ್ಕೊಂಡಿದೆ. ಸೊ ಅರ್ಥ ಏನು, ನಾನು ಡೈರೆಕ್ಟ್ಲಿ -1 ಹೇಳಬೇಕು. ಸೊ ದೇರ್ ಈಸ್ ಸಮಥಿಂಗ್ ವಿಚ್ ಈಸ್ ಅನ್ರೀಚಬಲ್, ರೈಟ್. ಅದರ್ವೈಸ್ ನಾನು ಏನು ಇದನ್ನು ಮಾಡಬೇಕು, ಮ್ಯಾಕ್ಸ್ ವ್ಯಾಲ್ಯೂ ಏನು ಕ್ಯಾಲ್ಕುಲೇಟ್ ಮಾಡಬೇಕು, ಇದರೊಳಗಡೆ ಇರತಕ್ಕಂಥ ಮಿನಿಮಮ್ ವ್ಯಾಲ್ಯೂ, ರೈಟ್. ಮ್ಯಾಕ್ಸ್ ಡಿಲೇಯಲ್ಲಿ ಇಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಹೇಳಿ, ಮ್ಯಾಕ್ಸಿಮಮ್ನ ಕ್ಯಾಲ್ಕುಲೇಟ್ ಮಾಡ್ತಾಯಿದ್ದೀವಿ, ಅದೇ ಮ್ಯಾಕ್ಸಿಮಮ್ ಡಿಲೇ, ರೈಟ್. ಮ್ಯಾಕ್ಸ್ ಡಿಲೇ ವಿಲ್ ಆಲ್ವೇಸ್ ಬಿ ಮ್ಯಾಕ್ಸ್ ಆಫ್ ವಾಟ್, ದಿ ಡಿಲೇದಲ್ಲಿ ಏನಿದೆನೋ, ಇವಾಗಿಂದ ಡಿಲೇದಲ್ಲಿ ಏನು ಪ್ರೋಬ್ ಮಾಡ್ತಿದ್ದೀವೋ ಅದು, ಅಥವಾ ಮ್ಯಾಕ್ಸ್ ಡಿಲೇಯಲ್ಲಿ ಏನಿದೆನೋ ಅದು, ರೈಟ್. ಒಪ್ಕೊಳ್ತೀರಾ, ರಿಟರ್ನ್ ಮ್ಯಾಕ್ಸ್ ಡಿಲೇ, ಮುಗೀತು, ಇಷ್ಟೇ. ಇನ್ PQ ಇನ್ ಪ್ರಯಾರಿಟಿ ಕ್ಯೂ ಮತ್ತು ಇದರೊಳಗಡೆ ಫಿಲ್ ಮಾಡಿಬಿಟ್ರೆ ಮುಗಿದೋಯ್ತು. ಸೊ ಮ್ಯಾಕ್ಸ್ ಡಿಲೇ ಏನಾಗುತ್ತೆ, ಈ ಕೇಸ್ ಇಲ್ಲ ಅಂತ ಹೇಳಂದರೆ ಮ್ಯಾಕ್ಸಿಮಮ್ ನಾನು ದಿಸ್ ಈಸ್ ಅ ಸೀರಿಯಲ್ ಟಿಪಿಕಲ್ ಮ್ಯಾಕ್ಸಿಮಮ್ ಫೈಂಡ್ ಔಟ್ ಮಾಡೋ ಲಾಜಿಕ್, ರೈಟ್. ಯಾವುದಾದ್ರೂ ಒಂದು ಅರೆ ಕೊಟ್ಟಿದ್ದೀನಿ, ಅರೆದಲ್ಲಿ ಮ್ಯಾಕ್ಸಿಮಮ್ ಫೈಂಡ್ ಔಟ್ ಮಾಡಿರಿ ಅಂದರೆ ಏನು ಮಾಡ್ತೀರಾ, ಇವಾಗ ಮೆಥಡ್ಸ್ ಇದೆ, ಡಿಲೇ ಡಾಟ್ ಮ್ಯಾಕ್ಸ್ ಅಂತ ಹೇಳ್ಬಿಟ್ಟು ನೀವು ಮಾಡ್ಬೋದು ಇಲ್ಲಿ, ಬಟ್ ಮ್ಯಾಕ್ಸ್ ಅಗ್ರಿಗೇಟರ್ ಯೂಸ್ ಮಾಡಿ. ಬಟ್ ದೇರ್ ಆರ್ ಸಿನ್ಸ್ ಎಡ್ ಕೇಸಸ್ ಇರೋದ್ರಿಂದ ನಾನೇ ಮ್ಯಾನ್ಯುವಲ್ ಮ್ಯಾಪ್ ಓವರ್ ಮಾಡ್ತಿದ್ದೀನಿ. ಅವಾಗ ಮಾಡ್ತಾ ಇರುವಾಗ ಏನು ಕ್ಯಾಲ್ಕುಲೇಟ್ ಮಾಡ್ತೀರಿ, ಯಾವುದೋ ಒಂದು ಮ್ಯಾಕ್ಸ್ ಅಂತ ಹೇಳಿ ಅಸೈನ್ ಮಾಡಿರ್ತೀರ, ಆ ಮ್ಯಾಕ್ಸ್ಗಿಂತ ಬೆಟರ್ ಮ್ಯಾಕ್ಸ್ ಸಿಕ್ತು ಅಂತ ಹೇಳಂದರೆ ಅದರೊಳಗಡೆ ಯಾವ್ದು ಮ್ಯಾಕ್ಸ್ ಇದೆನೋ ಅದೇ ಏನಾಗುತ್ತೆ, ಮ್ಯಾಕ್ಸಿಮಮ್ ಆಗೋಗುತ್ತೆ. ಸೊ ಫಸ್ಟ್ ನಾವೇನು ಅಂದ್ಕೊಂಡಿದ್ದೀವಿ, ಡಿಲೇ ಮ್ಯಾಕ್ಸಿಮಮ್ ಡಿಲೇ ಬಂದ್ಬಿಟ್ಟು -1 ಅಂದ್ಕೊಂಡಿದ್ದೀವಿ. ಇದಕ್ಕಿಂತ ಬೆಟರ್ ವ್ಯಾಲ್ಯೂ ಬಂತ ಡಿಲೇಯಲ್ಲಿ, ಅದೇ ಮ್ಯಾಕ್ಸಿಮಮ್ ಆಗುತ್ತೆ. ಎರಡರಲ್ಲಿ ಯಾವುದಪ್ಪ ಮ್ಯಾಕ್ಸಿಮಮ್ಮು, ಅದೇ ಮ್ಯಾಕ್ಸಿಮಮ್ ಆಗುತ್ತೆ, ಅದೇ ಮ್ಯಾಕ್ಸ್ ಡಿಲೇ ಒಳಗಡೆ. ಟೋಟಲಿ ಅಟ್ ದ ಎಂಡ್ ಆಫ್ ಇಟ್ ಈ ಅರೇ ಒಳಗಡೆ ಮ್ಯಾಕ್ಸಿಮಮ್ ಯಾವುದಿರುತ್ತೋ ನಮಗೆ ಅದು ಎಲ್ಲಿರುತ್ತೆ, ಮ್ಯಾಕ್ಸ್ ಡಿಲೇ ಒಳಗಿರುತ್ತೆ, ಅದು ನಾನು ರಿಟರ್ನ್ ಮಾಡಿದೆ, ಮುಗಿದೋಯ್ತು, ಇಷ್ಟೇ. ಬೇರೆ ಎಲ್ಲ ಬುಕ್ ಕೀಪಿಂಗ್ ಮಾಡಿದ್ದೀವಿ. ಲೆಟ್ಸ್ ಗೆಟ್ ಟು ದ ಕ್ರಕ್ಸ್ ಆಫ್ ದಿಸ್ ಪ್ರಾಬ್ಲಮ್, ದಟ್ ಈಸ್ BFS ಪ್ಲಸ್ ಪ್ರಿಯಾರಿಟಿ ಕ್ಯೂ. ಇದರಲ್ಲಿ ನಾವು ಏನು ಮಾಡಬೇಕು, ಲೆಟ್ಸ್ ಡೂ ದ ಡ್ರಿಲ್. ಫಸ್ಟ್ ಏನು ಮಾಡ್ತೀವಿ, ವ್ಯಾರ್ ಪ್ರಿಯಾರಿಟಿ ಕ್ಯೂನ ಇನಿಷಿಯಲೈಸ್ ಮಾಡ್ಕೋಬೇಕು, ರೈಟ್. ವ್ಯಾರ್ ಇದನ್ನು ಏನಂತ ಕರಿಬೇಕು, ಮಿನ್ ಹೀಪ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ಯು ಸೇ ದಟ್ ಇಟ್ ಇಸ್ ಅ ಮಿನಿಮಮ್ ಹೀಪ್, ಸೊ ಯು ಅಂಡರ್ಸ್ಟ್ಯಾಂಡ್ ನೆಕ್ಸ್ಟ್ ಟೈಮ್. ಸೊ ಪ್ರಿಯಾರಿಟಿ ಕ್ಯೂ ಅಲ್ಲಿ ಏನು ಇಡ್ತಾ ಇದ್ದೀವಿ ನಾವು, 2 ಇಂಟಿಜರ್ ವ್ಯಾಲ್ಯೂ ಬಂದುಬಿಟ್ಟು ಇಂಟಿಜರು, ವೇಟ್ ಬಂದುಬಿಟ್ಟು ಇಂಟಿಜರ್. ಮಿನಿಮಮ್ ಹೀಪಲ್ಲಿ ಫಸ್ಟ್ ಹಾಕೋ ಎಲಿಮೆಂಟ್ ಯಾವುದು, ಸಿಂಪಲ್ ಮಿನಿಮಮ್ ಹೀಪ್ ಡಾಟ್ NQ. ಏನು NQ ಮಾಡ್ತೀವಿ ನೋಡಿ, ವೆರಿ ಸಿಂಪಲ್ ಎನ್ಕ್ಯೂಯಿಂಗ್. ಎಲ್ಲಿಂದ ಶುರು ಮಾಡಬೇಕು ನಾವು,
ಕೆ ಇಂದ ಶುರು ಮಾಡಬೇಕು. ಸೊ ಕೆ ಬರಿತೀವಿ. ಆ್ಯಂಡ್ ಕೆ ಇಂದು ಸೋರ್ಸಿಂದ ಡಿಲೇ ಎಷ್ಟು? 0. ರೈಟ್. ನೆಕ್ಸ್ಟ್ ಏನು ಮಾಡ್ತೀವಿ? ಟಿಪಿಕಲ್ ಲೂಪ್ ಓವರ್. ರೈಟ್. ಸೊ ಮಿನಿಮಮ್ heap dot count if it is greater than 0 ಮಾಡ್ತಾನೆ ಇರು. ರೈಟ್. ಲೂಪ್ ಓವರ್ ಮಾಡ್ತಾ ಇರು. ಏನು ಮಾಡ್ತೀವಿ? ಟಿಪಿಕಲಿ ಏನು ಮಾಡ್ತೀವಿ? ನೋಡನ್ನ ಒಂದನ್ನು ಫಸ್ಟ್ ಇವಾಗ ಎನ್ ಕ್ಯೂ ಮಾಡಿದ್ದೀವಿ, ಒಂದೊಂದೇ ಇನ್ಸ್ಪೆಕ್ಟ್ ಮಾಡ್ತೀವಿ. ಅಂದರೆ ಇದನ್ನು ಎನ್ ಕ್ಯೂ ಮಾಡಿದ್ವಿ, ಇದನ್ನು ತೊಗೊಳ್ತೀವಿ. ಇವಾಗ ಹೊರಗೆ ತೊಳ್ಕೊಂಡು ಏನು ಝೀರೋನ ಹೊರಗಡೆ ತೊಗೊಂಡು ಅದರದ್ದು ಚಿಲ್ಡ್ರನ್ನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀವಿ. ಯಾವುದು ಶಾರ್ಟೆಸ್ಟ್ ಇದೆನೋ ಅದನ್ನು ಕ್ಯೂಗೆ ಆಫರ್ ಮಾಡ್ತಾ ಹೋಗ್ತೀವಿ. ರೈಟ್. ಸೊ ಫಸ್ಟ್ ಏನು ಮಾಡೋದು? ಫಸ್ಟ್ ಹೊರಗೆ ತೊಗೋಬೇಕು, ಆ ಕ್ಯೂವಿಂದ ಹೊರಗೆ ತೊಗೋಬೇಕು. ಸೊ ಅದನ್ನು ಏನಂತ ಕರೆಯೋಣ? ಬರ್ತಕ್ಕಂಥ ನೋಡ್ ಅಂತ ಹೇಳಿ ಕರೆದ್ಬಿಟ್ಟು ಮಿನಿಮಮ್ ಹೀಪ್ ಆಫ್ ಡಿ ಕ್ಯೂ ಮಾಡಬೇಕು. ರೈಟ್. ಈ ನೋಡ್ನ ಏನಂತ ಬರೆಯೋಣ? ವ್ಯಾರ್ ನೋಡ್ ಇಸ್ ಈಕ್ವಲ್ ಟು ನೋಡ್ 0 ಇಲ್ಲವೇ ಇಲ್ಲ. ರೈಟ್. ಸೊ ನೋಡ್ 0 ಇಂದನೇ ಇಟ್ಕೊಂಡಿರೋಣ. ಸೊ ನೋಡ್ ಬಂತು. ಈ ನೋಡಿಂದ ನೆಕ್ಸ್ಟ್ ಇಮಿಡಿಯೇಟಾಗಿ ಮಾಡಬೇಕಾಗಿರತಕ್ಕಂಥದ್ದೇನು? ಫಾರ್ ಈಚಲ್ಲಿ ನೈಬರ್ಸ್ನ ಎಕ್ಸ್ಪ್ಲೋರ್ ಮಾಡಬೇಕು. ಒಪ್ಕೊಳ್ತೀರಾ? ಫಾರ್ ಈಚಲ್ಲಿ ನಾನೇನು ಮಾಡಬೇಕು ಅನ್ನೋದನ್ನು ಆಮೇಲೆ ಬರೆಯೋಣ ಅಂತೆ. ಇದರೊಳಗಡೆ ಇರ್ತಕ್ಕಂಥ ನೈಬರ್ಸ್ ಎಲ್ಲಿ ಸಿಗ್ತಾರೆ ಅದಕ್ಕೋಸ್ಕರನೇ ನಾವೇನು ಮಾಡಿರೋದು? ಅಡ್ಜಸೆನ್ಸಿ ಲೀಸ್ಟ್ನ ಕ್ರಿಯೇಟ್ ಮಾಡ್ಕೊಂಡು. ದಟ್ಸ್ ದ ಟಿಪಿಕಲ್ ಯೂಸೇಜ್ ಇನ್ ಎವ್ರಿ ಸಿನರಿಯೋ ಅಲ್ಲ. ನೈಬರ್ಸ್ನ ಎಕ್ಸ್ಪ್ಲೋರ್ ಮಾಡುವಾಗ ಅಡ್ಜಸೆನ್ಸಿ ಆಫ್ ನೋಡ್ ಅಂತ ಹೇಳಂದ್ಬಿಟ್ರೆ ನನಗೇನು ಸಿಕ್ಕೋಗ್ತಾರೆ? ಅದರದ್ದು ನೈಬರ್ಸ್, ಲೀಸ್ಟ್ ಆಫ್ ನೈಬರ್ಸ್. ಅದಕ್ಕೆ ಫಾರ್ ಈಚ್ ಬರ್ಕೊಂಡಿದ್ದೀವಿ. ಲೀಸ್ಟ್ ಆಫ್ ನೈಬರ್ಸ್ ಸಿಕ್ಬಿಡ್ತಾರೆ. ಈ ಕೇಸಲ್ಲಿ ಇದು ಕಾಂಪ್ಲೆಕ್ಸ್ ಇದಾಗಿರೋದ್ರಿಂದ 2 ಬರುತ್ತೆ. ಏನು ಬರುತ್ತೆ? ಒಂದು NEIGHBOUR ಒಂದು ನೈಬರ್ ಬರುತ್ತೆ. ನೆಕ್ಸ್ಟ್ ಅದರ ಜೊತೆಗೆ ಏನು ಬರುತ್ತೆ? ಅದರದ್ದು ಟೈಮ್ ಬರುತ್ತೆ. ಅದನ್ನೇ ನಾವು ಇಲ್ಲಿ ಪುಷ್ ಮಾಡಿರೋದು ಅದನ್ನೇ ನಾವು ಇನಿಷಿಯಲೈಸ್ ಮಾಡಿರೋದು ಇಲ್ಲಿ. ಸೊ ಅಡ್ಜಸೆನ್ಸಿ ಆಫ್ ನೋಡಲ್ಲಿ ನನಗೆ ನೈಬರ್ ಮತ್ತು ಟೈಮ್ ಬರುತ್ತೆ. ರೈಟ್. ವೆರಿ ಸಿಂಪಲ್. ಸೊ ಈ ನೈಬರ್ ಮತ್ತು ಟೈಮ್ನ ಇಟ್ಕೊಂಡು ನಾವು ಇವಾಗ ಇಂಪಾರ್ಟೆಂಟ್ ಕ್ರಕ್ಸ್. ಏನು ಕ್ರಕ್ಸ್? ನನಗೆ ಬೆಟರ್ ವ್ಯಾಲ್ಯೂ ಬಂದಿತ್ತು, ಇವಾಗಿನ ಟೈಮ್ ಬೆಟರ್ ವ್ಯಾಲ್ಯೂ ಇತ್ತು ಅಂದರೆ, ಬೆಟರ್ ವ್ಯಾಲ್ಯೂ ಅಂದರೆ ಏನು? ಮಿನಿಮಮ್ ಟೈಮ್ ಇತ್ತು ಅಂತ ಹೇಳಂದರೆ ಇದಕ್ಕಿಂತನೂ ಟೈಮ್ ಬೆಟರ್ ಆಗ್ತಿತ್ತು ಅಂದರೆ ಮಾತ್ರನೇ ಪುಷ್ ಮಾಡು. ಈ ಕೇಸಲ್ಲಿ B ಮತ್ತು 5 ಮತ್ತು 6ಅಲ್ಲಿ ಬಂದಿದ್ರಲ್ಲ, 3ಅಲ್ಲಿ ಬಂದಿದ್ರಲ್ಲ, ಆ ಚಾಯ್ಸಸ್ನ ಇಲ್ಲಿ ನೀವು ಮಾಡ್ತೀರಿ. ಅದನ್ನ ಹೆಂಗೆ ಮಾಡ್ತಾರೆ? ಇಫ್ ನಾವೇನು ಮಾಡಬೇಕು ಅರ್ಥ ಮಾಡ್ಕೊಳ್ಳಿ. ಇಫ್ ಇಲ್ಲೇ ನಾವು ಏನು ಮಾಡಬೇಕು? ಅಲ್ಲೊಂದು ಸ್ವಲ್ಪ ಪವರ್ ಗ್ಲಿಚ್ ಆಯಿತು. ಇನ್ ಎನಿ ಕೇಸ್ ವಿ ಆರ್ ಬ್ಯಾಕ್. ರೈಟ್. ಈ ಕೇಸಲ್ಲಿ ನಾವೇನು ಮಾಡಬೇಕಾಗುತ್ತೆ? ಇಲ್ಲಿ ನಾವೇನು ಬೆಟರ್ ವ್ಯಾಲ್ಯೂಸ್ನ ಟ್ರೈ ಮಾಡ್ತಾ ಇದ್ದೀವಿ. ಅಂದರೆ ಯಾವ್ದು ರೀತಿಯಿಂದ ಬೆಟರ್ ವ್ಯಾಲ್ಯೂಸ್ ಅದನ್ನು ಫಸ್ಟ್ ನೋಡುವ. ನನ್ನ ಹತ್ರ ಇರ್ತಕ್ಕಂಥ ಡಿಲೇ, ಈ ನೋಡಲ್ಲಿರ್ತಕ್ಕಂಥ ಡಿಲೇ ಪ್ಲಸ್ ಇಲ್ಲಿರ್ತಕ್ಕಂಥ ಟೈಮ್. ಅಂದರೆ ಈ ನೋಡಲ್ಲಿ ಇರ್ತಕ್ಕಂಥ ಡಿಲೇ ಅಂದರೆ ನಾವು ಈ ನೋಡನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ, ಅದರ ನೈಬರ್ಸ್ನ ಫಿಲ್ ಮಾಡ್ತಿದ್ವಿ. ಇಲ್ಲಿ ತನಕ ಇರ್ತಕ್ಕಂಥ ನೋಡಿಂದು ಎಕ್ಸಾಂಪಲ್ ಈ ಕೇಸಲ್ಲಿ ತೊಗೊಳ್ಳೋಣ. 4ಗೆ ನಾವು ವ್ಯಾಲ್ಯೂನ 3ನ ನೈಬರ್ಸ್ ಯಾರು? 4. 3ಇಂದ ನಾವು ನೋಡ್ ಬೀಯಿಂಗ್ ಈಕ್ವಲ್ ಟು 3 ಅಂತ ಹೇಳಿ ತಿಳ್ಕೊಳ್ಳೋಣ. ನೋಡ್ 3 ಆಯಿತು ಅಂತ ಹೇಳಂದರೆ ಅದರದ್ದು ನೈಬರ್ಸಿಗೆ ನಾವು ಹೋಗ್ತಿದ್ದೀವಿ. ಅಂದರೆ ಇಲ್ಲಿವರೆಗೂ ಬಂದಿರತಕ್ಕಂಥ ಡಿಲೇ ಅದು ಎಲ್ಲಿ ಬಂದಿರುತ್ತೆ? ಅದು ಡಿಲೇ ಆಫ್ ನೋಡಲ್ಲಿರುತ್ತೆ. ರೈಟ್. ಆ್ಯಂಡ್ ಪ್ಲಸ್ ಟೈಮ್, ಇಲ್ಲಿಂದ ಮುಂದೆ ಹೋಗ್ತಕ್ಕಂಥ ಟೈಮ್. ರೈಟ್. ಅವು ಎರಡೂ ಯಾವುದಕ್ಕಿಂತ ಬೆಟರ್ ಇರಬೇಕು ಅಥವಾ ಯಾವುದಕ್ಕಿಂತ ಕಡಿಮೆ ಇರಬೇಕು? ನನ್ನ ನೈಬರ್ ಇಲ್ಲಿ ಎಕ್ಸಿಸ್ಟಿಂಗ್ ನೈಬರಲ್ಲಿ ಏನಿರುತ್ತಲ್ಲ ಅದಕ್ಕಿಂತ ಕಡಿಮೆ ಇರಬೇಕು. ಅಂದರೆ ಅದರ ಅರ್ಥ ಡಿಲೇ ಆಫ್ ನೈಬರ್. ರೈಟ್. ಸಿಂಪಲ್. ಡಿಲೇ ಆಫ್ ನೈಬರ್. ಇವಾಗ ಈ ರೀತಿಯಲ್ಲಿದ್ದಾಗ ಸೊ ಆಬ್ವಿಯಸ್ಲಿ ಆ ಡಿಲೇ ಆಫ್ ನೈಬರಿಗೆ ನೀವು ಹೋಗಿ ಏನು ಅಪೆಂಡ್ ಮಾಡು? ಇಲ್ಲಿ ಬಂದಿರತಕ್ಕಂಥ ಟೈಮ್ನ ತೊಗೊಂಡೋಗಿ ಅಪ್ಲೈ ಮಾಡು. ರೈಟ್. ಸಿಂಪಲ್. ಆ ನೈಬರ್ಗೆ ನನಗೇನಾಗುತ್ತೆ? ಈ ಡಿಲೇ ಆಫ್ ನೈಬರ್ಗಿಂತನೂ ಕಡಿಮೆಯಲ್ಲಿತ್ತು ಅಂತ ಹೇಳಂದರೆ ಏನಾಗುತ್ತೆ? ಡಿಲೇ ಆಫ್ ನೈಬರ್ ಈಸ್ ಈಕ್ವಲ್ ಟು ಡಿಲೇ ಆಫ್ ನೋಡ್ ಪ್ಲಸ್ ದಟ್ ಟೈಮ್. ಒಪ್ಕೊಳ್ತೀರಾ? ನೆಕ್ಸ್ಟ್ ಈ ನೈಬರ್ನ ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ? ನಾನೇನು ಮಾಡಬೇಕಾಗುತ್ತೆ? ಇದನ್ನು ಅಪ್ಲೋಡ್ ಮಾಡಬೇಕು, ಇದನ್ನು ಕ್ಯೂ ಮಾಡಬೇಕಾಗುತ್ತೆ. ನಾಟ್ ಅಪ್ಲೋಡ್, ಸಾರಿ, ಇದನ್ನು ಕ್ಯೂ ಮಾಡಬೇಕಾಗುತ್ತೆ. ರೈಟ್. NQ ಯಾವ್ದ್ರ ಜೊತೆಗೆ? ಡಿಲೇ ಆಫ್ ನೈಬರ್ ಬೀಯಿಂಗ್ ಇಟ್ಸ್ ವೇಟ್ ಆ್ಯಂಡ್ ನೈಬರ್ ನೋಡ್. ನೈಬರ್ನ ತೊಗೊಂಬಂದ್ಬಿಟ್ಟು ಇಲ್ಲ ಹಾಕೋಣ. ದಟ್ಸ್ ಆಲ್ ವಿ ನೀಡ್ ಟು ಡೂ. ರೈಟ್. ಒಪ್ಕೊಳ್ತೀರಾ? ಇದನ್ನು ಕ್ವಿಕ್ಕಾಗಿ ಕಾಮೆಂಟ್ ಮಾಡೋಣ. ಇಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಏನು ಆಗಬಹುದು ಅಂತ ಹೇಳಂದರೆ, ಇಲ್ಲಿ ಸಿಂಪಲ್ಲಾಗಿ ಅಡ್ಜಸೆನ್ಸಿಗೆ ನನಗೇನಿರ್ಬೋದು? ಆ ನೋಡಿನ ನೈಬರ್ಸೇ ಇಲ್ದಂಗೆ ಇರ್ಬೋದು. ಯಾವುದಾದ್ರೂ ಒಂದು
ಡಿಸ್ಜಾಯಿಂಟ್ ಈ ರೀತಿಯಲ್ಲಿದೆ ಅಂದರೆ ಇದಕ್ಕೆ ಏನಾದ್ರು ನೈಬರ್ಸ್ ಇರುತ್ತೆ, ಆವಾಗ ನಲ್ ಪಾಯಿಂಟರ್ ಎಕ್ಸೆಪ್ಷನ್ ಹೊಡೆಯುತ್ತೆ. ಆ ಕಾರಣದಿಂದಾಗಿ ಇದು ಟಿಪಿಕಲ್ ಗ್ರಾಫ್ ಸಿನರಿಯೋದಲ್ಲಿ ಇದು ಬರ್ತಕ್ಕಂಥ ಇಫು. ಸೊ ಅಡ್ಜಸೆನ್ಸಿ ಕಂಟೇನ್ಸ್ ಕೀ ಆಫ್ ಆಫ್ ದಿಸ್ ಪರ್ಟಿಕ್ಯುಲರ್ ನೋಡ್. ಕೀ ಇತ್ತು ಅಂತ ಹೇಳಂದ್ರೆ ಅಂದ್ರೆ ನೈಬರ್ಸ್ ಇದೆನಾ, ಅಡ್ಜಸೆನ್ಸಿ ಲೀಸ್ಟಲ್ಲಿ ಇದ್ರದ್ದು ನೈಬರ್ಸ್ ಇದೆನಾ, ಕಂಟೇನ್ಸ್ ಕೀ ನೋಡ್ ಇತ್ತು ಅಂದರೆ ಮಾತ್ರ ಫರ್ದರ್ ಹೋಗಿ ನೈಬರ್ನ ನೀನು ಪ್ರೋಬ್ ಮಾಡು, ಇಲ್ಲ ಅಂತ ಹೇಳಂದ್ರೆ ಏನೂ ಮಾಡ್ಲಿಕ್ಕೆ ಹೋಗಬೇಡ ಅಂತ ಹೇಳಿ ಅರ್ಥ. ರೈಟ್. ಓಕೆ, ಸೊ ಐ ಥಿಂಕ್ ವಿ ಶುಡ್ ಬಿ ಡನ್ ವಿತ್ ದಿಸ್. ರೈಟ್. ಸೊ ನೋಡಿ ನಾವು ಇಲ್ಲಿ ಏನೇನೆಲ್ಲ ಮಾಡಿದ್ದೀವಿ, ಲೆಟ್ಸ್ ಇಂಡೆಂಟ್ ದಿಸ್ ಅಪ್. ಸೊ ಈ ಕೇಸಲ್ಲಿ ಏನಾಯಿತು, ಫಸ್ಟ್ ಏನು ಮಾಡ್ತಾ ಇದ್ದೀವಿ, ಲೆಟ್ಸ್ ಗೋ ಥ್ರೂ ಕ್ವಿಕ್ಲಿ ವೆದರ್ ವಿ ಹ್ಯಾವ್ ಕವರ್ಡ್ ಆಲ್ ದ ಸ್ಟೆಪ್ಸ್ ಆರ್ ನಾಟ್. ಡಿಕ್ಷನರಿ ಅಡ್ಜಸೆನ್ಸಿ ಲಿಸ್ಟ್ನ ಕ್ರಿಯೇಟ್ ಮಾಡ್ಕೊಂಡಿದ್ವಿ ಕ್ವಿಕ್ಲಿ, ಹೆಂಗೆ ಅನ್ನೋದನ್ನು ನೋಡಿದ್ವಿ ಫಸ್ಟ್ ಟೈಮ್ ಸೀರೀಸಲ್ಲಿ. ರೈಟ್. ಈ ಡಿಲೇನ ಹೇಗೆ ನಾವು ಒಂದು ಡಿಲೇನ ಹೇಗೆ ತೊಗೋಬೇಕು ಅದನ್ನು ನೋಡ್ಕೊಂಡ್ವಿ. ಸೊ ಡಿಲೇ ಅರೇನ ನಾವು ಇನಿಷಿಯಲೈಸ್ ಮಾಡಿ ಅದರೊಳಗಡೆ ಮ್ಯಾಕ್ಸಿಮಮ್ ಇನ್ಫಿನಿಟಿ ವ್ಯಾಲ್ಯೂನ ಇಡ್ತಾ ಇದ್ವಿ. BFS ಮತ್ತು ಪ್ರಿಯಾರಿಟಿ ಕ್ಯೂ ಹೇಗೆ ಮಾಡೋದು ಅನ್ನೋದನ್ನು ನೋಡಿದ್ವಿ, ಮ್ಯಾಕ್ಸಿಮಮ್ ಫೈಂಡ್ ಔಟ್ ಮಾಡ್ತಾಯಿದ್ವಿ. ಇದರಲ್ಲಿ ಇಷ್ಟರಲ್ಲೂ ಸಹಿತನೂ ಒಂದು ಇಂಪಾರ್ಟೆಂಟ್ ಅಸಂಪ್ಷನ್ನ ಬಿಟ್ಟಿದ್ದೀವಿ, ದಟ್ ಈಸ್ ಕೆ. ಇಲ್ಲಿನೂ ಬರೆಯೋದನ್ನು ಮಿಸ್ ಮಾಡಿದ್ವಿ, ಬಟ್ ಇಲ್ಲಿ ಬರೆಯೋದನ್ನು ಮಿಸ್ ಮಾಡಿದ್ದಿಲ್ಲ. ರೈಟ್. ವಾಟ್ ಈಸ್ ಕೆ ಬಂದ್ಬಿಟ್ಟು ತಂದಾದ ಸೋರ್ಸಲ್ಲಿ ಇಲ್ಲಿಂದನೇ ವ್ಯಾಲ್ಯೂ ಬರ್ತಾ ಇದೆ ಅಂದರೆ ಇಲ್ಲಿಂದನೇ ಇನ್ಕ್ರಿಮೆಂಟ್ ಮಾಡ್ತಾ ಹೋಗ್ತಾ ಇರೋದು. ಸೊ ಇದ್ರದ್ದು ವ್ಯಾಲ್ಯೂ ಬಂದ್ಬಿಟ್ಟು ಎಷ್ಟು, 0. ಆ 0 ನಾವು ಎಲ್ಲಿ ಬರೆದಿದ್ದೀವಿ, ಇಲ್ಲಿ ಬರ್ಕೊಂಡಿದ್ದೀವಿ ಅದರದ್ದು ಟೈಮ್ನ, ಬಟ್ ನಾವೇನು ಮಾಡಿಲ್ಲ, ಡಿಲೇದೊಳಗಡೆ ಫಿಲ್ ಮಾಡಿಲ್ಲ. ರೈಟ್. ಅದು ಬರಲಿಲ್ಲ ಅಂತ ಹೇಳಂದರೆ ಈ ವ್ಯಾಲ್ಯೂ ಯಾವಾಗಲೂ ಏನಾಗುತ್ತೆ, ಹೋಗುತ್ತೆ ಇಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ದಟ್ ಕೇದು ಸೋರ್ಸೇ ಏನಾಗಿರುತ್ತೆ ಇಂಟು ಮ್ಯಾಕ್ಸಿಮಮ್ ವ್ಯಾಲ್ಯೂಗೆ ಈಕ್ವಲೆಂಟ್ ಇದ್ಬಿಡುತ್ತೆ. ಅಂದರೆ ಇನ್ಫೈನೈಟ್ ಇದೆ ಅಂತ ಹೇಳಿ ತೊಗೊಳ್ತಿದೆ, ಸೋರ್ಸ್ ಎಲ್ಲಿಂದ ಬರ್ತಿದ್ದೇನೋ ಅದಕ್ಕೆ ಇನ್ಫೈನೈಟ್ ಡಿಲೇ ಇದೆ, ಇನ್ನೇನು ಬೇರೆ ನೋಟ್ಸಿಗೆ ಹೋಗಿ ತಲುಪುತ್ತೆ. ರೈಟ್. ಆಬ್ವಿಯಸ್ಲಿ. ಸೊ ಅದನ್ನು ನಾವು ಹೇಗೆ ಇದನ್ನು ಮಾಡಬೇಕು, ಡಿಲೇ ಆಫ್ ಕೆ ಈಕ್ವಲ್ ಟು 0. ಇಟ್ ಈಸ್ ಬೆಟರ್ ಟು ಡೂ ಇಟ್ ಹಿಯರ್. ರೈಟ್. it is more logical to do it here. Right. And we should be good if there are no syntax errors. Now ಬರ್ದಿರೋದ್ರ ಮೇಲೆ syntax error. Okay. Colon. Okay, simple. Those are some silly things, you can get rid of it if there are no further syntax. Okay, delay spelling wrong. Okay, delay spelling wrong. Right. Okay, moment of truth. Let's see whether it works or not. Okay, it worked. And see, let's do a final submission. If it works, yeah, it's a very big of a code. Yep, it worked. Right, it worked. ಇದನ್ನ ಇಲ್ಲಿ ಹೇಳ್ಕೊಳ್ಳೋಣ ಈ ಕಡೆ ಸೈಡಲ್ಲಿ. Right, this is our code and this is what our final submission stands as. So ಇದನ್ನೇನು ಮಾಡ್ಕೊಳ್ಳೋಣ, quickly we will tidy it up. And yeah, ನೋಡಿ ನೀವು ಇಷ್ಟು ಕೋಡ್ ಬರೆದಿದ್ದೀರಾ ಇವತ್ತು ನನ್ನ ಜೊತೆಗೆ ಸೇರಿಕೊಂಡು. So we also understood that how do we create an adjacency list for a directed graph ಅನ್ನೋದು. ಅನ್ಡೈರೆಕ್ಟೆಡ್ ಗ್ರಾಫಲ್ಲೂ ಯಾವತ್ತಾದರೂ ಒಂದಿನ ನೋಡೋಣಂತೆ. ಮೇ ಬಿ ಐ ಥಿಂಕ್ ಐ ಹ್ಯಾವ್ ಕವರ್ಡ್ ಪ್ರೀವಿಯಸ್ಲಿ ಅಂತ ಅನಿಸುತ್ತೆ. ಬಟ್ ಇನ್ ಎನಿ ಕೇಸ್ ಡೈರೆಕ್ಟೆಡ್ ಗ್ರಾಫಿಗೆ ಹೇಗೆ ಮಾಡ್ಕೊಳ್ಳೋದು, ಮ್ಯಾಕ್ಸಿಮಮ್ ಟು ದಿಸ್ ಇಸ್ ದು ಸಿಂಪಲ್ಟನ್ ಲಾಜಿಕ್. ದ ಇಂಪಾರ್ಟೆಂಟ್ ಸ್ಟಫ್ ವಾಸ್ ಹ್ಯಾವಿಂಗ್ ಅ BFS ವಿತ್ ಪ್ರಿಯಾರಿಟಿ ಕ್ಯೂ ವಿಚ್ ಇಸ್ ಈಕ್ವಲ್ ಟು ಶಾರ್ಟೆಸ್ಟ್, ಏನಂತ ಕರಿತಾವೆ ಇದನ್ನು, ಶಾರ್ಟೆಸ್ಟ್ ಪಾತ್. Right, literally we derived why and how shortest path na calculation ಹೇಗಾಗುತ್ತೆ, ಹೇಗೆ ಮಾಡ್ಬೋದು. ಶಾರ್ಟೆಸ್ಟ್ ಪಾತಿಗೂ ನಾವು ನಾರ್ಮಲ್ BFS ಕ್ಯೂ ಯೂಸ್ ಮಾಡಿ ಕೂಡ ಮಾಡ್ಬೋದು. ಓನ್ಲಿ ಡಿಫರೆನ್ಸಸ್ ಎಲ್ಲ ಕಡೆಗೂ ಪ್ರಾಬ್ಲಮ್ ಆಗೋದು ಏನಾಗುತ್ತೆ ಅಂತ ಹೇಳಿದ್ರೆ ಅರ್ಲಿ ಎಕ್ಸಿಟ್ಸ್ ಆಗಲ್ಲ, ಅದು ಒಂದೇ ಪ್ರಾಬ್ಲಮ್. ಆ್ಯಂಡ್ ವೇಸ್ಟೆಡ್ ವರ್ಕ್ ಆಗುತ್ತೆ. ಇಲ್ಲಿ ನೋಡಿ ಇದು ಎಷ್ಟು ವೇಸ್ಟೆಡ್ ವರ್ಕ್. ನಾನು ಈ ಕೇಸ್ B5ನ ನಾನು ನಾರ್ಮಲ್ ಕನ್ವೆನ್ಷನಲ್ ವೇಯಲ್ಲಿ ಬ್ಲಂಟ್ ಔಟ್ ಕ್ಯೂ ವಿಚ್ ಡಸಂಟ್ ಈವನ್ ಪ್ರಿಯಾರಿಟೈಸ್ ಆವಾಗ ಮಾಡಿದಾಗ ಏನಾಗುತ್ತೆ, FGHIJಗೆ ಹೋಗಿ 6 ಅಂತ ಹೋಗಿ ಅದನ್ನು ಪ್ರೋಬ್ ಮಾಡಿ ಅದನ್ನು 6 ಅಂತ ಹೇಳಿ ಅಸೈನ್ ಮಾಡಿ ಜಸ್ಟ್ ಟು ಬಿ ನೆಕ್ಸ್ಟ್ ಟೈಮ್ ಶಾರ್ಟೆಸ್ಟ್ ಪಾತಿಗೆ ನಾನು ರೀಚ್ ಆದಾಗ ಅಥವಾ ಅದಕ್ಕಿಂತ ಮಿನಿಮಮ್ ವ್ಯಾಲ್ಯೂಗೆ ನಾನು ರೀಚ್ ಆದಾಗ ಏನಾಗುತ್ತೆ, ಮತ್ತೆ ಹೋಗಿ ನಾನು ರೀಸೆಟ್ ಮಾಡಬೇಕಾಗುತ್ತೆ. ಅಂದರೆ ಅದರ ಅರ್ಥ ಪ್ರತಿಯೊಂದು ನೋಡು ಇಷ್ಟು ದೊಡ್ಡ ನೋಡಿರುವಾಗ ಏನಾಗುತ್ತೆ, ಈ ಕನ್ಸ್ಟೆಂಟ್ ನೋಡ್ಕೊಳ್ಳಿ ಇಲ್ಲೇನಾಗುತ್ತೆ, ದಟ್ ಬಿಕಮ್ಸ್ ಅ ಜೈಗ್ಯಾಂಟಿಕ್ ಮೆಸ್. ರೈಟ್. ಈಸ್ಟ್ ಟೈಮ್ಸ್ ಆಫ್ ಲೆಂತ್ 6000 ಆ್ಯಂಡ್ 100 ನೋಟ್ಸ್ ಇರುವಾಗ ನಮಗೆ ಏನಾಗುತ್ತೆ, ಪ್ರತಿ ಸತಿನೂ ಆ ರಿಡೆಂಡೆನ್ಸಿ ಬಂದಾಗ ಯಾವುದೋ ಒಂದು ತಪ್ಪು ಪಾತಲ್ಲಿ ಬಂದುಬಿಟ್ಟು ಅದನ್ನು ಫಸ್ಟ್ ಲೋಡ್ ಮಾಡಿಬಿಟ್ಟು ಅದರಲ್ಲಿ ಪ್ರೋಬ್ ಮಾಡ್ತಿದ್ದೀರಾ ಅಂತ ಹೇಳಿ ತಿಳ್ಕೊಳ್ಳಿ. ಸೊ ಯು ಆರ್ ಪ್ರೋಬಿಂಗ್. BFS ಇರೋದೇ ಏನೋ ಪ್ರೋಬ್ ಮಾಡಲಿಕ್ಕೆ, ಸರ್ಚ್ ಮಾಡಲಿಕ್ಕೋಸ್ಕರ. ಯು ಹ್ಯಾವ್ ಲೋಡೆಡ್ ವೆರಿ ಈಗರ್ಲಿ ವಿತೌಟ್ ಎನಿ ಇಂಟೆಲಿಜೆನ್ಸ್, ವಿತೌಟ್ ಎನಿ ಪ್ರಿಯಾರಿಟಿ ಕ್ಯೂ ಒಂದು ನೋಡ್ನ ವಿತ್ ತಪ್ಪು ಪ್ರಿಯಾರಿಟಿನ ನೀವು ಲೋಡ್ ಮಾಡಿಬಿಟ್ಟಿದ್ದೀರಾ. ಅದರಿಂದ ಕೆಳಗೆ ಬರ್ತಕ್ಕಂಥ ಎಲ್ಲ ಚಿಲ್ಡ್ರನ್ನಿಗೂ ಏನಾಗುತ್ತೆ,
ಜಾಸ್ತಿ ವ್ಯಾಲ್ಯೂ ಅಥವಾ ತಪ್ಪು ವ್ಯಾಲ್ಯೂ ಅಸೈನ್ ಆಗ್ತಾ ಹೋಗುತ್ತೆ, ರೈಟ್? ಆ ರೀತಿಯಲ್ಲಾದಾಗ ಅದಿಷ್ಟು ಚಿಲ್ಡ್ರನ್ ಪ್ಲಸ್ ಆ ನೋಡ್ ಏನಿಲ್ಲ ಅಂದರೂ ಭಾಳ ಒಂದು 50-60 ನೋಟ್ಸ್ ಇದಾವೆ ಅಂತ ಹೇಳಿ ತಿಳ್ಕೊಳ್ಳಿ. ಹಂಗಾದಾಗ ಏನಾಯಿತು, ರೀವರ್ಕ್ ಯಾವಾಗ ಆ ಪೇರೆಂಟ್ ನೋಡಿಗೆ ನಾನು ಶಾರ್ಟೆಸ್ಟ್ ಪಾತಲ್ಲಿ ಇನ್ನೊಂದು ರೀತಿಯಲ್ಲಿ ಪಾತಲ್ಲಿ ಬಂದಾಗ ಅದಕ್ಕೆ ವ್ಯಾಲ್ಯೂ ಅಪ್ಡೇಟ್ ಆಯಿತು ಅಂತ ಹೇಳಿ ತಿಳ್ಕೊಳ್ಳಿ. ಆವಾಗ ಉಳಿದಿದ್ದು ನೋಡೆಲ್ಲ ಏನಾಗೋಯ್ತು, 50-60 ಮತ್ತೆ ನೀವೇನು ಮಾಡಬೇಕಾಗುತ್ತೆ, ರೀಕಂಪ್ಯೂಟ್ ಮಾಡಬೇಕಾಗುತ್ತೆ, ವೇಸ್ಟ್ಫುಲ್ ಎಫರ್ಟ್ ಆಗುತ್ತೆ. ದಟ್ ಈಸ್ ವೇರ್ ಪ್ರಿಯಾರಿಟಿ ಪಾತ್ ಕಮ್ಸ್ ಇನ್ ಟು ಪಿಕ್ಚರ್. ದಿಸ್ ಈಸ್ ಎಕ್ಸಾಕ್ಟ್ಲಿ ದಟ್ ಸಿನರಿಯೋ, ಈ ಬಿ ಇಂದ ಕೆಳಗೆ ಬರ್ತಕ್ಕಂಥದ್ದು. ಯಪ್, ಐ ಥಿಂಕ್ ಐ ಹ್ಯಾವ್ ಕವರ್ಡ್ ವೆರಿ ವೆಲ್ ದ ಇಂಟ್ಯೂಷನ್ ಬಿಹೈಂಡ್ ಚಾಯ್ಸ್ ಆಫ್ BFS plus priority queue, which leads to a shortest path, and how we can solve the delay problem. That's all for this video. This is a lengthier video, I understand, but yeah, we covered one the important milestone. Using BFS with priority queue leads us to what we can build upon this tool and intuition, right? So see you next time. Thank you.